ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಅಂಶ. M1 ಪರೀಕ್ಷೆಗೆ ಒಂದು ಮುಖ್ಯವಾಗಿರುವಂತಹ ಅಂಶ ಅಂತ ಹೇಳ್ಬೋದು. ತುಂಬ ಮುಖ್ಯವಾಗಿರುವಂತಹದ್ದು, ನಮ್ಮೆಲ್ಲರಿಗೂ ಬೇಕಾಗಿರುವಂತಹದ್ದು ಏನದು ಅಂತ ಹೇಳಿದ್ರೆ, ಕ್ರೈಸ್ತರು ತಿಳ್ಕೊಳ್ಳಬೇಕಾದಂತಹ ಕಾನೂನು ಮಾಹಿತಿಗಳು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೇನೆ. ಕ್ರೈಸ್ತರು ತಿಳ್ಕೊಳ್ಳಬೇಕಾದ ಕಾನೂನಿನ ಮಾಹಿತಿಗಳು. ಓಕೆ, ನಮಗೆ ಗೊತ್ತಿರಬೇಕಾಗಿರುವಂತಹ ಲಾ ಏನೇನು ಗೊತ್ತಿರಬೇಕು ನಮಗೆ. ಕ್ರೈಸ್ತರಾಗಿದ್ದೀವಿ, ಭಾರತ ದೇಶದಲ್ಲಿದ್ದೀವಿ ಅಂತ ಹೇಳಿದ್ರೆ ಸಂವಿಧಾನದ ಹಕ್ಕುಗಳೇನೇನು ಗೊತ್ತಿರಬೇಕು, ಲಾಗಳೇನೇನು ಗೊತ್ತಿರಬೇಕು. ಸಂವಿಧಾನದ ಹಕ್ಕುಗಳು ಹೊರತುಪಡಿಸಿ ಬೇರೆ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸು ಸಹ ಇದೆ. ನಮಗೆ ಗೊತ್ತಾ, ಸಂವಿಧಾನವನ್ನು ಹೊರತುಪಡಿಸಿ ಬೇರೆ ಲೀಗಲ್ ರೆಗ್ಯುಲೇಷನ್ಸು ಸಹ ಇದೆ, ನಾವು ಫಾಲೋ ಮಾಡಬೇಕಾಗಿರುವಂತಹದ್ದು. ಹೇಗೂ M1 ಬರೀತಿರುವಂತಹ ವಿದ್ಯಾರ್ಥಿಗಳು ಮಾಸ್ಟರ್ಸ್ಗೆ ಕಾಲಿಡ್ತಿದ್ದಾರೆ. ಸಾಕಷ್ಟು ಸುವಾರ್ತೆ ಮಾಡುವಂತಹ ಅವಕಾಶಗಳು, ಸಾಕಷ್ಟು ಮೀಟಿಂಗ್ಗಳನ್ನು ಇಡುವಂತಹ ಪ್ರಯತ್ನಗಳೆಲ್ಲವೂ ಸಹ ಮಾಡ್ತಿರ್ತಾರೆ. ತುಂಬ ಅನುಕೂಲಿಸುತ್ತೆ ಅನ್ನುವಂತಹ ಉದ್ದೇಶದಿಂದ ವೇ ಟು ಹೆವೆನ್ ಬೈಬಲ್ ಕಾಲೇಜ್ ಈ ಅಂಶವನ್ನು M1 ಕೋರ್ಸಲ್ಲಿ ಇಟ್ಟಿರುವಂತಹದ್ದು. ಕಾನೂನು ಪರವಾಗಿ ನಮ್ಮೆಲ್ಲರಿಗೂ ಏನೇನು ಗೊತ್ತಿರಬೇಕು. ಸೊ ಬ್ರದರ್, ಚರ್ಚಲ್ಲಿ ಕಾನೂನು ಹೇಳ್ಕೊಡ್ತೀರಾ, ಹಾಗಾದರೆ ಇದು ನಾವು LLB ಮಾಡ್ಲಿಕ್ಕೆ ಬಂದಿಲ್ಲ, ನಾವೆಲ್ಲರೂ ಬೈಬಲ್ ತಿಳ್ಕೊಳ್ಲಿಕ್ಕೆ ಬಂದಿದ್ದೀವಿ ಅಂತ ನೀವು ಹೇಳಿದ್ರೂ ಸಹ ಇದೆಲ್ಲ ನಮ್ಗೆ ಗೊತ್ತಿರಬೇಕಾ ಬೇಡವಾ? ನಿಮಗೇನು ಅನಿಸುತ್ತೆ? ಯಾಕೆ ಗೊತ್ತಿರಬೇಕು? ಸಮಾಜದ ಮಧ್ಯೆ ನೀವಿರುವಂತಹದ್ದು, ಹೌದಲ್ವಾ? ಒಂದು ದೇಶದ ಪ್ರಜೆಗಳು ನಾವು ಭಾರತ ದೇಶದ ಪ್ರಜೆಗಳು, ಹೌದಾ? ಹಾಗಾದರೆ ಭಾರತ ದೇಶದಲ್ಲಿರುವಂತಹ ಕಾನೂನುಗಳು ಗೊತ್ತಿರಬೇಕಾ? ಅಟ್ಲೀಸ್ಟ್ ನಮ್ಮ ಸತ್ಯವೇದಕ್ಕೆ ಸಂಬಂಧಪಟ್ಟಂತೆ ಯೇಸು ಕ್ರಿಸ್ತರು ನಮಗೆ ಸುವಾರ್ತೆ ಹೇಳಿ ಅಂತ ಏನು ಹೇಳಿದಾರೋ ಆ ಸುವಾರ್ತೆಗೆ ಸಂಬಂಧಪಟ್ಟಂತೆ, ಆ ಸುವಾರ್ತೆ ಮಾಡಬೇಕಾದ್ರೆ ಆ ಸನ್ನಿವೇಶಗಳಲ್ಲಿ ನಮಗೆ ಯಾವ್ಯಾವುದೆಲ್ಲ ಎದುರಾಗ್ಬೋದು, ಯಾವ್ಯಾವ ಪರಿಸ್ಥಿತಿಗಳು ಬರ್ಬೋದು, ಆ ಪರಿಸ್ಥಿತಿಗಳಲ್ಲಿ ನಮ್ಮ ಕೆಲಸಕ್ಕೆ ಬರುವಂತಹ ಕಾನೂನುಗಳು. ಆವಾಗ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅದನ್ನು. ತುಂಬ ಜನ ಕಿರ್ಚಾಡ್ಬಿಡುವಂತಹದ್ದು, ಕೂಗಾಡ್ಬಿಡುವಂತಹದ್ದು ನೀವು ನೋಡಿದ್ದೀರಾ. ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ, ಯಾರಾದರೂ ಬಂದು ಮಾತಾಡ್ಸಿದ್ರೆ ನೀವೇನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕಿರ್ಚಾಡ್ಬಿಡುವಂತಹದ್ದು, ಅವ್ರ ಮೇಲೆ ರೇಗಾಡ್ಬಿಡುವಂತಹದ್ದು, ಆಮೇಲೆ ಅವರೆಲ್ಲ ಸೇರಿ ಅವ್ರನ್ನ ಹೊಡೆಯುವಂತಹದ್ದು ನೋಡಿದ್ದೀವ. ಈ ಥರ ಸಮಾಜದಲ್ಲಿ ನಡೀತಿರುವಂತಹದ್ದು. ಪಾಂಪ್ಲೆಟ್ ಕೊಡೋಕ್ಕೆ ಹೋಗಿ ಸಿಕ್ಕಾಕೊಂಡಿರುವಂತಹದ್ದು ಎಷ್ಟನ್ನು ನೋಡಿದ್ದೀವಲ್ವ ಈ ರೀತಿಯಾಗಿರುವಂತಹದ್ದನ್ನು. ಸೊ ಅದಕ್ಕೋಸ್ಕರನೇ ಇವತ್ತು ಸಂಪೂರ್ಣವಾಗಿ ಕಾನೂನಿನ ಕುರಿತಂತೆ, ಲಾಸ್ನ ಬಗ್ಗೆ, ನಮ್ಮ ದೇಶದಲ್ಲಿರುವಂತಹ ನಿಬಂಧನೆಗಳ ಬಗ್ಗೆ ಏನೇನು ಗೊತ್ತಿರಬೇಕು ನಮಗೆ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿದ್ರೆ. ಒಂದು ವೇಳೆ ಇದು ಗೊತ್ತಿಲ್ಲದೆ ಇದ್ದರೆ ಏನಾಗ್ಬೋದು ಅಂದರೆ, ನಿಮಗೆ ಗೊತ್ತಿಲ್ಲದೆ ನೀವು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಬೋದು, ಹೌದಾ? ನೀವೊಂದು ಮೀಟಿಂಗನ್ನು ಇಡಬೇಕು ಅಂತ ಅಂದ್ಕೊಳ್ತೀರಾ. ಓಕೆ, ನಿಮಗೆ ಯಾಕೆಂದರೆ ಆಸೆ ಇದೆ, ಪ್ರೇಯರ್ ಮೀಟಿಂಗನ್ನು ಇಡಬೇಕು ಅನ್ನುವಂಥ ಆಸೆ ಇದೆ. ಯೇಸು ಕ್ರಿಸ್ತರು ಸತ್ಯವೇದದಲ್ಲಿ ಹೇಳಿದ್ದಾರೆ, ಸುವಾರ್ತೆ ಸಾರಿ ಪ್ರಕಟಿಸಿ ಇನ್ನೊಬ್ಬರಿಗೆ ಹೇಳಿ ಅಂತ. ಅದನ್ನೆಲ್ಲ ಓದಿ ನಾವು ಆಸೆ ಪಡ್ತೀವಿ, ಏನಂತ? ಇನ್ನೊಬ್ಬರಿಗೆ ಹೇಳಬೇಕು ಅಂತ. ಇನ್ನೊಬ್ಬರಿಗೆ ಹೇಳಬೇಕು ಅಂತ ನೀವು ಅಂದ್ಕೊಂಡು ಒಂದು ದೊಡ್ಡ ಮೀಟಿಂಗನ್ನು ಇಡ್ತೀರ. ಆ ಮೀಟಿಂಗಲ್ಲಿ ಮಧ್ಯ ಪೊಲೀಸರು ಬಂದರು ಅಂತ ಅಂದ್ಕೊಳ್ಳಿ. ಯಾರನ್ನು ಕೇಳಿ ಮೀಟಿಂಗ್ ಮಾಡ್ತಿದ್ದೀರಾ ಅಂತ ಸರಿ ಇರುತ್ತಾ? ಆ ಮೀಟಿಂಗಲ್ಲಿ ಬಂದು ಪಾಲ್ಗೊಂಡಿರುವಂಥವ್ರೆಲ್ಲರೂ ಸಹ ಹೆಂಗೆ ನೋಡ್ತಾರೆ ನಿಮ್ಮನ್ನು? ಹೆಂಗೆ ನೋಡ್ತಾರೆ? ಯೇಸು ಕ್ರಿಸ್ತರನ್ನ ಹೆಂಗೆ ನೋಡ್ತಾರೆ ಹೇಳಿ? ಅವ್ರು ಏನಂತ ಮಾತಾಡ್ಕೊಳ್ತಾರೆ ಗೊತ್ತಾ? ಇವ್ರ ದೇವ್ರಿಗೆ ಮೀಟಿಂಗ್ ಯಾವ ತೊಂದರೆನೂ ಇಲ್ಲದೆ ನಡೆಸಲಿಕ್ಕೆ ಆಗಲಿಲ್ಲ, ಇನ್ನೇನಾಗತ್ತೆ ಅಂತ ಮಾತಾಡ್ಕೊಳ್ತಾರೆ. ಗೊತ್ತಾ ನಮಗೆ? ಆ ಪರಿಸ್ಥಿತಿಗಳು ಬರಬಾರ್ದಲ್ವ? ಕಾನೂನು ಏನಕ್ಕೋಸ್ಕರ ಗೊತ್ತಿರಬೇಕು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದೆ ಕೆಲವು ರೆಗ್ಯುಲೇಷನ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಕಾನೂನನ್ನು ಮೀರಿರ್ತವೆ, ಆ್ಯಕ್ಷನ್ಸ್ ತೊಗೊಳ್ತಿರ್ತಾರೆ. ಯಾಕೆಂದರೆ ಸಾಕಷ್ಟು ಜನ ಸಮಾಜದಲ್ಲಿ ಕಾಯ್ತಿದ್ದಾರೆ, ಏನಂತ? ಕ್ರೈಸ್ತರನ್ನು ಸಿಕ್ಕಾಕ್ಸ್ಬೇಕು ಅಂತ, ಹೌದಾ? ನೀವು ಒಂದು ತಪ್ಪು ಮಾಡಿದ್ರೆ, ಉಳಿದ ಜನ ಒಂದು ತಪ್ಪು ಮಾಡಿದ್ರೆ ಯಾರು ಹೇಳೋರು ಇಲ್ಲದೇ ಇದ್ರೂ ಸಹ ನೀವು ಮಾತ್ರ ಒಂದು ಹೆಜ್ಜೆ ಇಡ್ಬೋದ್ರೂ ಸಹ ಕಾಯ್ತಿರ್ತಾರೆ ಸಿಕ್ಕಾಕ್ಲಿಕ್ಕೆ, ಹೌದಲ್ವ? ಆ ರೀತಿ ಯಾವ ಪರಿಸ್ಥಿತಿಯಲ್ಲೂ ಸಿಕ್ಕಾಕೊಳ್ಳದೆ ಮುಂದೆ ಹೋಗಬೇಕು ಅಂದರೆ ಇವೆಲ್ಲವೂ ಸಹ ನಮಗೆ ಗೊತ್ತಿರಬೇಕು. ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರಿಗೆ ಕಾನೂನು ಗೊತ್ತಿತ್ತಾ ಅಥವಾ ವಾಕ್ಯ ಮಾತ್ರ ಗೊತ್ತಿತ್ತಾ? ಕಾನೂನು ಗೊತ್ತಿತ್ತಾ? ಏನೇನು ಕಾನೂನು ಗೊತ್ತಿರುವಂತಹ ಸನ್ನಿವೇಶಗಳನ್ನು ನೋಡ್ತೀವಿ ನಾವು ಯೇಸು ಕ್ರಿಸ್ತರು. ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅಂತ ಕೇಳ್ತಾರಲ್ವ. ಹೆಂಗಾದರೂ ಮಾಡಿ ಯೇಸು ಕ್ರಿಸ್ತರಿಗೆ ಬರೀ ವಾಕ್ಯ ಮಾತ್ರ ಗೊತ್ತು, ಕಾನೂನು ಏನೂ ಗೊತ್ತಿಲ್ಲ. ಇವಾಗ ಟ್ಯಾಕ್ಸ್ ಕಟ್ಟಬೇಕಾ ಅಂದರೆ ಏನಕ್ಕೋಸ್ಕರ ನಿಮ್ಮ ದುಡ್ಡು ಇನ್ನೊಬ್ರು ಕೊಡ್ತೀರಾ ಅಂತಾರೇನೋ ಅಂತ ಅಂದ್ಕೊಂಡು ಬಂದರು ಜನ ಆವಾಗ, ಹೌದಾ ಇಲ್ವಾ? ಯೇಸು ಕ್ರಿಸ್ತರಿಗೆ ಯಾವ ಶಾಲೆಗೂ ಹೋಗಿಲ್ಲ ಯೇಸು ಕ್ರಿಸ್ತರು, ಯಾವ ಕಾಲೇಜ್ಗೂ ಹೋಗಲಿಲ್ಲ ಯೇಸು ಕ್ರಿಸ್ತರು. ಅದಕ್ಕೋಸ್ಕರ ಏನು ಗೊತ್ತಿರೋದಿಲ್ಲ ಇವರಿಗೆ, ಕಾನೂನು ಗೊತ್ತಿರೋದಿಲ್ಲ. ಇವಾಗ ಯೇಸು ಕ್ರಿಸ್ತರ ಹತ್ರ ಹೋಗಿ ಇದೇ ಪಾಯಿಂಟು ಸಿಕ್ಕಾಕ್ಬಿಟ್ಟು, ಯಾಕೆಂದರೆ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂತಹದ್ದು ಸರ್ಕಾರ ಏನಿದೆ, ಸರ್ಕಾರದ ನಿಬಂಧನೆ, ನಿಯಮ. ಇವಾಗ ಯೇಸು ಕ್ರಿಸ್ತರ ಬಾಯಿಂದ ಟ್ಯಾಕ್ಸ್ ಕಟ್ಟೋದು ಬೇಡ, ಅವಶ್ಯಕತೆ ಇಲ್ಲ ಅಂತ ಬಂತು ಅಂತ ಅಂದ್ಕೊಳ್ಳಿ, ಏನು ಮಾಡ್ಬೋದು? ತೊಗೊಂಡೋಗಿ ಸೆರೆಗೆ ಹಾಕಿಸ್ಬೋದು.
ಅದಕ್ಕೆ ಬಂದರು ಟೆಸ್ಟ್ ಮಾಡಲಿಕ್ಕೋಸ್ಕರ. ಏನಾಯಿತು ಗೊತ್ತಿತ್ತ? ಯೇಸು ಕ್ರಿಸ್ತರಿಗೆ ಕಾನೂನು ಗೊತ್ತಿತ್ತ? ಕಾನೂನು ಏನಕ್ಕೋಸ್ಕರ ಗೊತ್ತಿರಬೇಕು ಅಂದರೆ, ನಾವು ಯಾರನ್ನು ನಂಬುತ್ತಿದ್ದೀವಿ ಆ ಪ್ರಭುವೇ ಭೂಮಿಯ ಮೇಲೆ ತಾನಿದ್ದಂತಹ ಪ್ರದೇಶದ ಕಾನೂನನ್ನು ಎಷ್ಟು ದಿನ ವಾಸ ಮಾಡಿದ್ರು ಈ ಭೂಮಿಯ ಮೇಲೆ ಅಷ್ಟು ದಿನಗಳು ಪಾಲಿಸಿದ್ರು. ಅದಕ್ಕೋಸ್ಕರ ನಮಗೂ ಗೊತ್ತಿರಬೇಕು ಕಾನೂನು ಏನು ಹೇಳುತ್ತೆ ಅಂತ ಹೇಳಿ. ಓಕೆ, ಪ್ರಪ್ರಥಮವಾಗಿ ಒಂದಷ್ಟು ವಚನಗಳನ್ನು ಸತ್ಯವೇದದಲ್ಲಿ ನೋಡಿ ಶುರು ಮಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನವನ್ನು ಓದ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಸಾಧ್ಯವಾದರೆ ಆಗುವಂತಹ ಮಟ್ಟಿಗೆ ಹೇಗಿರಬೇಕಂತೆ ನಾವು ಭೂಮಿಯ ಮೇಲೆ ಎಲ್ಲರೊಂದಿಗೂ ಸಮಾಧಾನವಾಗಿ. ಯಾರನ್ನಾದರೂ ಹೆದರಾಕೊಳ್ಳಿ ಅಂತ ಬರ್ಸಿದಾರ ಅಲ್ಲಿ? ಇಲ್ಲ ಅಲ್ವಾ? ನೀವು ಎದುರಾಕೊಂಡ್ರೆ ಪೊಲೀಸರನ್ನ ಎದುರಾಕೊಳ್ಳಿ ಅಂತ ಬರ್ಸಿದಾರ ಅಲ್ಲಿ? ಇಲ್ಲ. ನಾವಿರುವಂತಹ ಜಾಗದಲ್ಲಿ ವಾಸ ಮಾಡಬೇಕಾದ್ರೆ ಪಕ್ಕದ ಮನೆ, ಈ ಕಡೆ ಮನೆ, ಎದುರು ಮನೆ ಎಲ್ಲರನ್ನು ಎದುರಾಕೊಳ್ಳಿ ಅಂತ ಬರ್ಸಿದಾರ? ಇಲ್ಲ. ಎಲ್ಲರ ಜೊತೆ ಸಮಾಧಾನವಾಗಿರಬೇಕು. ಇಲ್ಲ ನಾನು ಮಾಡೋದು ಹಿಂಗೆ, ನಾನು ಸುವಾರ್ತೆ ಹೇಳಬೇಕು, ನಾನು ಹೇಳೋದು ಹಿಂಗೆ ಅಂತ ನಾವು ಅಂದ್ವಿ ಅಂತ ಅಂದ್ಕೊಳ್ಳಿ, ಏನಾಗತ್ತೆ? ಏನೋ ನಡೆಯುತ್ತೆ, ಫೋರ್ಸ್ಫುಲ್ ಆಗಿರುವಂತಹದ್ದು, ಹೌದಲ್ವಾ? ಆ ರೀತಿಯಾಗಿರುವಂಥ ಕೆಲಸಗಳಾಗಬಾರ್ದು. ಅಂದರೆ ಎಲ್ಲರ ಜೊತೆ ಸಮಾಧಾನವಾಗಿರಬೇಕು. ಈ ಕಡೆ ನಮ್ಮ ವ್ಯವಸ್ಥೆಯ ಜೊತೆಯಲ್ಲೂ ಸಹ, ಈ ಕಡೆ ನಮ್ಮನ್ನು ಆಳ್ತಿರುವಂತಹ ಅಧಿಕಾರಿಗಳ ಜೊತೆಯೂ ಸಹ, ಈ ಎಲ್ಲರ ಜೊತೆಯೂ ಸಮಾಧಾನವಾಗಿರಬೇಕು ಅಂದರೆ ಕಾನೂನು ತಿಳ್ಕೊಳ್ಳುವಂತಹದ್ದು ಅವಶ್ಯಕವಾಗಿರುತ್ತೆ. ಒಂದೊಂದಾಗಿ ನೋಡ್ತಾ ಬರೋಣ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಇಷ್ಟಕ್ಕೂ ಕ್ರೈಸ್ತರ ಬಗ್ಗೆ? ನಮಗಿರುವಂಥ ಹಕ್ಕುಗಳೇನು? ಇಷ್ಟಕ್ಕೂ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ, ಸಂವಿಧಾನ ಅಂದರೆ ಏನು ಅಂತ ನಮಗೆ ಗೊತ್ತಲ್ವ? ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಇದೆ, ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರಿತೇವೆ. ಹೇಳಿ, ಸಂವಿಧಾನವನ್ನು ಏನಂತ ಕರಿತೀವಿ? ನಾಳೆ ಕಾನ್ಸ್ಟಿಟ್ಯೂಷನ್ ಅಂತ ಯಾರಾದರೂ ಅಂದರೆ ಅದು ಏನು ಅಂತ ಕೇಳಬಾರ್ದು. ಏನು ಸಂವಿಧಾನ ಅಂದರೆ ಏನು? ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ಅರ್ಥ ಏನು ಅದಕ್ಕೆ ಅಂತ ಹೇಳಿ ಕೇಳಿದ್ರೆ, ನಮಗಿರುವಂಥ ಹಕ್ಕುಗಳು, ನಮಗಿರುವಂತಹ ಬಾಧ್ಯತೆಗಳು, ಇವೆಲ್ಲವನ್ನು ಒಂದು ಕಡೆ ಸೇರಿಸಿ ನಾವು ನಡ್ಕೊಬೇಕಾಗಿರುವಂತಹ ರೀತಿ ಈ ದೇಶದಲ್ಲಿ ಕಾನೂನು ಪರವಾಗಿ ಇವೆಲ್ಲವನ್ನು ಒಂದು ಕಡೆ ಸೇರಿಸಿರುವಂತಹ ಆ ಒಂದು ಕಟ್ಟಳೆ ನಿಯಮ ನಿಬಂಧನೆಗಳನ್ನು ಏನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಕೋರ್ ಪ್ರಿನ್ಸಿಪಲ್, ನಮ್ಮ ದೇಶ ವರ್ಕ್ ಆಗುವಂತಹ ಕೋರ್ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹದ್ದು, ಹೌದಲ್ವಾ? ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರುವಂತಹ ನ್ಯಾಯ ಅಂತ ಹೇಳಿ ಹೇಳ್ಬೋದು. ಅದರ ಕೆಳಗಡೆಯೂ ಸಾಕಷ್ಟು ಬೇರೆ ಬೇರೆ ಲೀಗಲ್ ರೆಗ್ಯುಲೇಷನ್ಸು, ಲಾಸು ಇದೆ, ಬೇರೆ ಬೇರೆ ನಿಬಂಧನೆಗಳು ಇದೆ ಅದರ ಕೆಳಗಡೆ. ಅದನ್ನೆಲ್ಲ ಹೊರತುಪಡಿಸಿ ನಮ್ಮ ದೇಶದ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಅತ್ಯಂತ ಮೇಲಿರುವಂತಹ, ಎಲ್ಲ ಕಾನೂನಿನ ಮೇಲಿರುವಂತಹ, ಓವರ್ ರೂಲ್ ಆಗುವಂತಹ ಯಾವಾಗಲೂ ರೂಲ್ ಅಂತ ಹೇಳಿದ್ರೆ ಅದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಈ ಸಂವಿಧಾನವನ್ನು ಬೇರೆ ಬೇರೆ ಪಾರ್ಟ್ಗಳನ್ನಾಗಿ ವಿಭಜನೆ ಮಾಡಿದ್ದಾರೆ. ಮತ್ತೆ ಓಕೆ, ಈ ಕಾನ್ಸ್ಟಿಟ್ಯೂಷನನ್ನು ಏನು ಮಾಡಿದ್ದಾರೆ? ಬೇರೆ ಬೇರೆ ಪಾರ್ಟ್ಗಳಾಗಿ ವಿಭಜನೆ ಮಾಡಿದ್ದಾರೆ. ಈ ಪಾರ್ಟ್ಗಳಲ್ಲಿ ಒಂದು ಪಾರ್ಟ್ ತುಂಬ ಮುಖ್ಯ ಆಗಿರುವಂತಹದ್ದು, ಇನ್ನೊಂದು ಪಾರ್ಟ್ ಅದರ ಕೆಳಗಡೆ ಬರುವಂತಹದ್ದು. ನಮಗೆ ಅರ್ಥ ಆಯಿತಾ? ನಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸತ್ಯವೇದ ನಮ್ಮ ಹತ್ರ ಇದೆಯಲ್ವ? ಈ ಸತ್ಯವೇದದಲ್ಲಿ ಎಲ್ಲ ಪುಸ್ತಕಕ್ಕೂ ಇರುವಂತಹ ವೆಯ್ಟೇಜ್ ಒಂದೇ, ಹೌದಲ್ವ? ಆದಿಕಾಂಡ ಎಲ್ಲದಕ್ಕಿಂತ ಮುಖ್ಯ ಬ್ರದರ್, ಪ್ರಕಟಣೆ ಗ್ರಂಥ ಅಷ್ಟು ಮುಖ್ಯ ಅಲ್ಲ ಅನ್ಲಿಕ್ಕಾಗತ್ತಾ? ಹಂಗೆ ಅನ್ನೋಕ್ಕಾಗಲ್ಲ. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಹೇಳ್ಬೋದು ನೀವು. ಇದರಲ್ಲಿ ಯಾವುದು ಮೇನ್ ಪಾರ್ಟ್ ಅಂತ ಹೇಳಿ ಕೇಳಿದ್ರೆ, ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಅಷ್ಟೂ ಪಾರ್ಟ್ಗಳಲ್ಲಿ ತುಂಬ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪಾರ್ಟ್ ಯಾವುದು ಅಂತ ಹೇಳಿ ಕೇಳಿದ್ರೆ ಪಾರ್ಟ್ 3. ಏನಿದೆ ಪಾರ್ಟ್ 3ಯಲ್ಲಿ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ನಮ್ಮ ಭಾರತ ದೇಶದ ಪಾರ್ಟ್ 3ಯಲ್ಲಿ ಏನಿದೆ ಅಂತ ಹೇಳಿ? ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಅಂದರೆ ಉಳಿದಂತೆ ಇರುವಂತಹ ಕಾನ್ಸ್ಟಿಟ್ಯೂಷನಲ್ಲಿ ಉಳಿದಿರುವಂತಹ ಎಲ್ಲ ಪಾರ್ಟ್ಗಳಿಗಿಂತ ಅತ್ಯಂತ ಮುಖ್ಯವಾಗಿರುವಂತಹ ಪಾರ್ಟ್ ಯಾವುದು? ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಪಾರ್ಟ್ ಯಾವುದು? ಮೂಲಭೂತ ಹಕ್ಕುಗಳು. ಓಕೆ, ಇವಾಗ ಒಂದು 3 ಆರ್ಟಿಕಲನ್ನು ನೋಡೋಣ. ಆ ಪಾರ್ಟ್ 3ಯಲ್ಲಿ ಕಾನ್ಸ್ಟಿಟ್ಯೂಷನಿಂದ ಒಂದು 3 ಆರ್ಟಿಕಲನ್ನು ನೋಡೋಣ. ತುಂಬ ಮುಖ್ಯವಾಗಿರುವಂತಹ ಈ ಪಾರ್ಟಲ್ಲಿ ಒಂದು 3 ಆರ್ಟಿಕಲ್ ಇದೆ, ನಮಗೆ ತುಂಬ ಬೇಕಾಗಿರುವಂತಹದ್ದು. ಸಾಕಷ್ಟು ಆರ್ಟಿಕಲ್ ಇದೆ, ಅದರಲ್ಲಿ 3 ಆರ್ಟಿಕಲ್ ವರ್ಡ್ ಬೈ ವರ್ಡ್ ನಿಮಗೆ ಗೊತ್ತಿರಬೇಕು. ಎಕ್ಸಾಮಲ್ಲಿ ಆ ಆರ್ಟಿಕಲ್ ನೇಮ್ ಬರಿಬೇಕು, ಆ ಆರ್ಟಿಕಲ್ ಏನು ಹೇಳುತ್ತೆ ಅಂತಲೂ ಬರಿಬೇಕು, ಪ್ರತಿ ಪದನೂ ಬರಿಬೇಕು. ಓಕೆ, ಡೀಟೇಲಾಗಿ ಗೊತ್ತಿರಬೇಕಾಗಿರುವಂತಹ 3 ಆರ್ಟಿಕಲನ್ನು ನೋಡೋಣ. ಓಕೆ, ಇಷ್ಟು ಆರ್ಟಿಕಲ್ಸ್ ಯಾವುದ್ಯಾವುದು? ಆರ್ಟಿಕಲ್ 25 ಗೊತ್ತಿರಬೇಕು, 26 ಗೊತ್ತಿರಬೇಕು, ನೆಕ್ಸ್ಟ್ ಆರ್ಟಿಕಲ್ 32 ಗೊತ್ತಿರಬೇಕು. ಆರ್ಟಿಕಲ್ 25 ಏನು ಹೇಳುತ್ತೆ? ಆರ್ಟಿಕಲ್ 25ಇಂದ 28ವರೆಗೂ ಬರೀ ರಿಲಿಜಿಯಸ್ ಫ್ರೀಡಮ್, ಧಾರ್ಮಿಕ ಹಕ್ಕುಗಳ ಬಗ್ಗೆನೇ ಮಾತಾಡುತ್ತೆ. ಆದರೆ ನಮಗೆ ತುಂಬ ಮುಖ್ಯವಾಗಿ ಗೊತ್ತಿರಬೇಕಾಗಿರುವಂತಹದ್ದು ಆರ್ಟಿಕಲ್ 25, 26.
ವಿಶ್ವಾಸಿಗಳಿಗೆ ಗೊತ್ತಿರಬೇಕಾಗಿರುವಂತಹದ್ದು. ಏನೇನು ಹೇಳುತ್ತೆ ಆರ್ಟಿಕಲ್ 25? ಒಂದೊಂದಾಗಿ ನಿಧಾನವಾಗಿ ಆಲೋಚನೆ ಮಾಡಿ ನೋಡೋಣ. ಫ್ರೀಡಮ್ ಆಫ್ ಕನ್ಸೈನ್ಸ್ ಏನು ಹಿಂಗಂದರೆ, ಭಾರತ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ 1000 ಅಥವಾ 2000 ಧರ್ಮಗಳಿದೆ ಅಂತ ಅಂದ್ಕೊಳ್ಳಿ. ಹಿಂದೂ ಧರ್ಮ ಇದೆ, ಮುಸ್ಲಿಂ ಧರ್ಮ ಇದೆ, ಕ್ರಿಸ್ಟಿಯಾನಿಟಿ ಇದೆ, ಜೊರಾಸ್ಟ್ರಿಯಮ್ ಇದೆ, ಬುದ್ಧಿಸ್ಟ್ ಇದೆ, ಜೈನಿಸಮ್ ಇದೆ, ಹೌದಾ? ಸಾಕಷ್ಟು ಧರ್ಮಗಳಿದೆಯಲ್ವ. ಆರ್ಟಿಕಲ್ 25 ಪ್ರಕಾರ, ಭಾರತ ದೇಶದ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ 25 ಪ್ರಕಾರ ನಮಗಿರುವಂತಹ ಮೊದಲನೇ ಪಾಯಿಂಟಲ್ಲಿರುವಂತಹ ಮೊದಲನೇ ಹಕ್ಕೇನು ಗೊತ್ತಾ? ಫ್ರೀಡಮ್ ಆಫ್ ಕನ್ಸೈನ್ಸ್. ಅಂದರೆ ಈ ಇಷ್ಟು 1000, 2000, 3000 ಧರ್ಮಗಳೇನಿದೆ ಪ್ರಪಂಚದಲ್ಲಿ, ಆ ಅಷ್ಟು ಧರ್ಮಗಳಲ್ಲಿ ನನಗಿಷ್ಟಾದ ಧರ್ಮವನ್ನು ನಾನು ನಂಬಬಹುದು. ಫ್ರೀಡಮ್ ಆಫ್ ಕನ್ಸೈನ್ಸ್, ನಂಬುವಂತಹ ಫ್ರೀಡಮ್. ನನಗೆ ಯಾವ ಫ್ರೀಡಮ್ ಇದೆ ಭಾರತ ದೇಶದ ಪ್ರಜೆಯಾಗಿ? ಯಾವ ಧರ್ಮವನ್ನು ಬೇಕಾದರೂ ನನಗಿಷ್ಟ ಆಗಿರುವಂತಹ ಧರ್ಮವನ್ನು ನಾನು ನಂಬಬಹುದು. ಅದೇ ಫ್ರೀಡಮ್ ಆಫ್ ಕನ್ಸೈನ್ಸ್. ಕನ್ಸೈನ್ಸ್ ಅನ್ನುವಂತಹ ಪದಕ್ಕಿರುವಂತಹ ಅರ್ಥ ನಂಬಿಕೆ, ಬಿಲೀಫ್, ಫೇತ್, ಹೌದಾ? ಇವಾಗ ಹೇಳಿ, ನಿಮಗೆ ಯಾವ ಹಕ್ಕಿದೆ ಭಾರತ ದೇಶದ ಪ್ರಜೆಗಳಾಗಿ? ಇಲ್ಲಿರುವಂಥ ಇಷ್ಟು 1000 ಧರ್ಮಗಳಲ್ಲಿ ನಿಮಗಿಷ್ಟ ಇರುವಂತಹ ಧರ್ಮವನ್ನು ನೀವು ನಂಬಬಹುದು. ನಾಳೆ ಯಾರೂ ಬಂದು ಏನು ಕ್ವೆಶನ್ ಮಾಡೋಕ್ಕಾಗೋದಿಲ್ಲ, ನೀವು ಕ್ರೈಸ್ತವ್ಯವನ್ನು ಏನಕ್ಕೋಸ್ಕರ ನಂಬ್ತೀರಾ, ನಮ್ಮ ಧರ್ಮವನ್ನು ಏನಕ್ಕೋಸ್ಕರ ನಂಬಲಿಕ್ಕಾಗೋದಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಯಾರು ನಿಮ್ಮ ಹತ್ರ ಕೇಳಲಿಕ್ಕಾಗೋದಿಲ್ಲ. ಕೇಳಿದ್ರೆ ಏನು ಮಾಡ್ಬೋದು ಅನ್ನುವಂತಹ ಮುಂದೆ ನೋಡೋಣ. ಓಕೆ, ಈಗ ಫಸ್ಟ್ ಪಾಯಿಂಟಲ್ಲಿ ಫ್ರೀಡಮ್ ಆಫ್ ಕನ್ಸೈನ್ಸ್, ನಂಬಬೋದಾ? ನಮಗಿಷ್ಟ ಇರುವಂತಹ ಧರ್ಮವನ್ನು ನಾವು ನಂಬಬೋದಾ? ಆ ಹಕ್ಕಿದೆಯಾ ನಮಗೆ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಫ್ರೀಡಮ್ ಆಫ್ ಕನ್ಸೈನ್ಸ್ ಆ್ಯಂಡ್ ದ ರೈಟ್ ಟು, ಇನ್ನೊಂದು ಏನು ರೈಟ್ ಇದೆಯಂತೆ, ಅದೇನು? ದ ರೈಟ್ ಟು ಫ್ರೀಲಿ ಪ್ರೊಫೆಸ್. ಫ್ರೀಡಮ್ ಆಫ್ ಕನ್ಸೈನ್ಸ್ ನೋಡಿದ್ವಿ, ಅದಾದಮೇಲೆ ದ ರೈಟ್ ಟು ಫ್ರೀಲಿ ಪ್ರೊಫೆಸ್. ಏನು ಪ್ರೊಫೆಸ್ ಅಂದರೆ ಏನು? ನೀವು ಕ್ರೈಸ್ತವ್ಯವನ್ನು ನಂಬಿದ್ದೀರಾ, ಓಕೆ? ಈಗ ಯಾರಾದರೂ ಬಂದು ನಿಮ್ಮ ಹತ್ರ ಕೇಳಿದ್ರು ಅಂತ ಅಂದ್ಕೊಳ್ಳಿ, ನಿಮ್ಮ ಯಾರನ್ನು ನಂಬ್ತೀರಾ, ಯಾವ ಧರ್ಮ ನಿಮ್ಮದು ಅಂತ ಹೇಳಿ ಕೇಳಿದ್ರು ಅಂತ ಅಂದ್ಕೊಳ್ಳಿ, ನೀವೇನಂತ ಹೇಳ್ಬೋದು ಅವ್ರ ಹತ್ರ? ನಾನು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೀನಿ ಅಂತ ಧೈರ್ಯವಾಗಿ ಹೇಳಬಹುದು. ಫಸ್ಟ್ ನೋಡಿದ್ವಲ್ವ ಕನ್ಸೈನ್ಸ್ ಅನ್ನುವಂತಹದ್ದು. ಕನ್ಸೈನ್ಸ್ ಅಂದರೆ ಏನು? ನಂಬುವಂತಹದ್ದು. ಪ್ರೊಫೆಸ್ ಅಂದರೆ ಏನು? ನೀವು ನಂಬಿರುವಂತಹದ್ದನ್ನು ಡಿಕ್ಲೇರ್ ಮಾಡುವಂತಹದ್ದು, ಹೇಳುವಂತಹದ್ದು ಓಪನ್ ಆಗಿ. ನೀವು ಎಲ್ಲಿ ಬೇಕಾದರೂ ಹೇಳ್ಬೋದು ಇದನ್ನು, ನಾನು ನಂಬಿರುವಂತಹದ್ದು ಯೇಸು ಕ್ರಿಸ್ತರನ್ನು ಅಂತ ನೀವು ಹೇಳಿದಾಗ ಯಾರೂ ನಿಮ್ಮ ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ತೊಗೊಂಡೋಗಿ. ಅದು ಭಾರತ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಫಂಡಮೆಂಟಲ್ ರೈಟ್. ನೀವು ಯೇಸು ಕ್ರಿಸ್ತರನ್ನು ನಂಬಿ, ನೆಕ್ಸ್ಟ್ ನಾನು ನಂಬಿರುವಂತಹದ್ದು ಯೇಸು ಕ್ರಿಸ್ತರನ್ನ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದು ಯಾರ ಮುಂದೆ ಬೇಕಾದರೂ, ಓಕೆ? ಅದು ಸೆಕೆಂಡ್ ರೈಟ್, ಆರ್ಟಿಕಲ್ 25 ನೆಕ್ಸ್ಟ್ ಅದರ ಪಕ್ಕದಲ್ಲಿ ಇನ್ನೊಂದು ಇದೆಯಲ್ವ, ಪ್ರಾಕ್ಟಿಸ್. ಕನ್ಸೈನ್ಸ್, ಪ್ರೊಫೆಸ್, ಆಮೇಲೆ ಪ್ರಾಕ್ಟಿಸ್. ಪ್ರಾಕ್ಟಿಸಾ? ಹಂಗಂದ್ರೆ ಏನು? ನೀವು ಸುವಾರ್ತೆ ಕೇಳ್ತೀರಾ, ದೀಕ್ಷಾ ಸ್ನಾನ ತಗೊಳ್ಬೇಕು ಅನ್ನುವಂತಹ ನಿರ್ಣಯವನ್ನು ತಗೊಳ್ತೀರಾ. ದೀಕ್ಷಾ ಸ್ನಾನ ತಗೊಳ್ಬೇಕು ಅನ್ನುವಂಥ ನಿರ್ಣಯವನ್ನು ತಗೊಂಡು ದೀಕ್ಷಾ ಸ್ನಾನ ತಗೊಳ್ತೀರಾ. ಅದಾದಮೇಲೆ ಪ್ರತಿ ವಾರ ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕ್ತೀರಾ. ಇದೆಲ್ಲವೂ, ಈ ಪ್ರಾಕ್ಟೀಸ್ಗಳೆಲ್ಲವೂ ಸಹ, ಈ ಆಚಾರಗಳೆಲ್ಲವೂ ಸಹ ಯಾರು ಮಾಡು ಅಂತ ಹೇಳಿರುವಂಥದ್ದು ನಮಗೆ? ಸತ್ಯವೇದ, ಯೇಸು ಕ್ರಿಸ್ತರು. ಈ ಆಚಾರಗಳನ್ನು ನೀವು ಮಾಡಬೇಕಾದ್ರೆ ಯಾರೂ ಸಹ ಬಂದು ನಿಮ್ಮನ್ನು ಅಬ್ಸ್ಟ್ರಕ್ಟ್ ಮಾಡುವಂತೆ ಇಲ್ಲ. ಅದೇ ಪ್ರಾಕ್ಟೀಸ್ ಅನ್ನುವಂತಹ ಪದಕ್ಕಿರುವಂಥ ಅರ್ಥ. ನೀವು ಸತ್ಯವೇದದಲ್ಲಿ ನಮಗೇನು ಮಾಡಲೇಬೇಕು ಆಚಾರಗಳು ಅನ್ನುವಂಥ ಪದ ಏನಕ್ಕೋಸ್ಕರ ಬಳಸ್ತಿದ್ದೀನಿ ಅಂದರೆ ಇದು ಅರ್ಥ ಆಗಲಿಕ್ಕೋಸ್ಕರ. ಬ್ರದರ್, ಇಲ್ಲೆಲ್ಲ ಆಚಾರಗಳ ಅನ್ನುವಂಥ ಪ್ರಶ್ನೆ ಕೇಳಬೇಡಿ ಆಮೇಲೆ, ಓಕೆ? ಈಗ ನೀವು ದೀಕ್ಷಾಸ್ನಾನ ತಗೊಳ್ಬೋದು, ನೀವು ರೊಟ್ಟಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೋದು, ಅಥವಾ ನೀವು ಸಭೆಯಲ್ಲಿರುವಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೋದು. ಇದೆಲ್ಲ ಮಾಡುವಂಥ ಹಕ್ಕು, ಅಧಿಕಾರ ನಮಗೆ ಸಂವಿಧಾನದ ಪ್ರಕಾರ ಇದೆ. ಫಸ್ಟ್ ವರ್ಡ್ ಹೇಳಿ, ಕನ್ಸೈನ್ಸ್. ಹಾಗಂದ್ರೆ ಏನು? ನಂಬಬಹುದು. ನೆಕ್ಸ್ಟ್ ಪ್ರೊಫೆಸ್. ಹಾಗಂದ್ರೆ ಏನು? ನೀವು ನಂಬಿರುವಂತಹದ್ದನ್ನು ನಾನು ಇದನ್ನೇ ನಂಬಿದ್ದೀನಿ ಅಂತ ಇನ್ನೊಬ್ಬರಿಗೆ ಹೇಳ್ಬೋದು. ಆಮೇಲೆ ಪ್ರಾಕ್ಟಿಸ್ ಅಂದರೆ ಏನೇನು ಮಾಡ್ಬೋದು? ಯೇಸು ಕ್ರಿಸ್ತರು ಸತ್ಯವೇದದಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೋ, ಬ್ಯಾಪ್ಟಿಸಮ್ ತಗೊಳ್ಳುವಂತಹದ್ದು, ದೀಕ್ಷಾಸ್ನಾನ, ರೊಟ್ಟಿ ಕಾರ್ಯಕ್ರಮಕ್ಕೆ ಕೈ ಹಾಕುವಂತಹದ್ದು, ಕಾಣಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು, ಆರಾಧನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹದ್ದು, ಇದೆಲ್ಲ ಚರ್ಚಲ್ಲಿ ನಡೆಯುವಂತಹ ಪ್ರಾಕ್ಟೀಸ್, ಹೌದಲ್ವಾ? ಇದನ್ನೆಲ್ಲ ನೀವು ಫ್ರೀಯಾಗಿ ಮಾಡಬಹುದು. ಯಾರೂ ಸಹ ಬಂದು ನಿಮ್ಮನ್ನು ಇದೇನಕ್ಕೋಸ್ಕರ ಮಾಡ್ತಿದ್ದೀರಾ ಅನ್ನುವಂತೆ ತಡೆಯೋ ಹಾಗೆ ಇಲ್ಲ. ಇದು ಮೂಲಭೂತ ಹಕ್ಕುಗಳು. ಬರೀ ನಿಮಗೆ ಮಾತ್ರ ಇರುವಂಥ ಹಕ್ಕಲ್ಲ ಇದು. ಒಬ್ಬ ಹಿಂದೂ ಸಹೋದರನಿಗೂ ಯಾವ ಹಕ್ಕಿರುತ್ತೆ? ಈ ಎಲ್ಲ ಹಕ್ಕುಗಳು ಅವನಿಗೂ ಇರುತ್ತೆ. ಅವನು ಯಾವುದನ್ನು ನಂಬಬೇಕಾದ್ರೂ ನಂಬಬೋದಾ? ಹಾಂ, ನಂಬಬೋದು. ಯಾವುದನ್ನು ಬೇಕಾದರೂ ನಾನು ಇದನ್ನು ನಂಬಿದ್ದೀನಿ ಅಂತ ಇನ್ನೊಬ್ಬರು ಮುಂದೆ ಹೇಳ್ಬೋದಾ? ಹೇಳ್ಬೋದು. ತನ್ನ ಪ್ರಾಕ್ಟೀಸನ್ನು ತಾನು ಮಾಡ್ಬೋದಾ? ಮಾಡ್ಬೋದು.
ಯಾರಿಗೋ ಮಂತ್ರ ಕಲಿಬೇಕು ಅನ್ನುವಂತಹ ಆಸಕ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ, ಭಾರತ ದೇಶದ ಸಂವಿಧಾನದ ಪ್ರಕಾರ ವ್ಯಕ್ತಿ ಏನು ಮಾಡ್ಬೋದು, ಕಲಿಬೋದು. ಅವನಿಗೆ ಬಿಟ್ಟಿರುವಂತಹದ್ದು ಅದು. ಅದು ನಿಜಾನೋ ಸುಳ್ಳು ಅನ್ನುವಂತಹದ್ದು ನಾವು ಕಳೆದ ವಾರ ಎಲ್ಲ ಆಲೋಚನೆ ಮಾಡಿದ್ದೇವೆ. ಆದರೆ ಸಂವಿಧಾನದ ಪ್ರಕಾರ ನಮಗೆ ಸಿಕ್ಕಿರುವಂಥ ಹಕ್ಕು ನಾನು ನಂಬಬಹುದು, ನಾನು ನಂಬಿರುವಂತಹದ್ದಿದೆ ಅಂತ ಇನ್ನೊಬ್ಬರಿಗೆ ಹೇಳ್ಬೋದು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಕ್ಟೀಸಸಲ್ಲಿ ನಾನು ಇನ್ವಾಲ್ವ್ ಆಗಬಹುದು. ಓಕೆ, ನೆಕ್ಸ್ಟ್ ವರ್ಡ್ ಏನು ಹೇಳುತ್ತೆ? ಪ್ರಾಪಗೇಟ್. ಪ್ರಾಪಗೇಟ್ ಹಂಗಂದ್ರೆ ಏನು? ನೀವು ನಂಬಿರುವಂತಹ ಧರ್ಮದ ಬಗ್ಗೆ ನೀವು ಇನ್ನೊಬ್ಬರಿಗೆ ಹೇಳಬಹುದು. ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟರು, ಇದನ್ನು ನೀವು ಇನ್ನೊಬ್ಬರಿಗೆ ಹೇಳ್ಬೋದಾ? ಹೇಳ್ಬೋದು. ಯೇಸು ಕ್ರಿಸ್ತರು ನಮಗೋಸ್ಕರ ಬಲಿಯಾದರು, ದೀಕ್ಷಾ ಸ್ನಾನ ತಗೊಳ್ಳಿ, ಇದನ್ನು ಇನ್ನೊಬ್ಬರಿಗೆ ಹೇಳ್ಬೋದಾ? ಖಂಡಿತವಾಗಿ ಹೇಳ್ಬೋದು. ಅದನ್ನೇ ಪ್ರಾಪಗೇಷನ್ ಅಂತ ಹೇಳಿ ಕರಿತೇವೆ. ನಾನು ನಂಬಬಹುದು, ನೆಕ್ಸ್ಟ್ ನಾನು ಇದನ್ನೇ ನಂಬಿದ್ದೀನಿ ಅಂತ ಇನ್ನೊಬ್ಬರಿಗೆ ಹೇಳ್ಬೋದು. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಾಕ್ಟೀಸಸಲ್ಲಿ ನಾನು ಪಾಲ್ಗೊಳ್ಬಹುದು. ನಾಲ್ಕನೇದಾಗಿ ನಾನು ನಂಬಿರುವಂತಹ ಧರ್ಮದ ಬಗ್ಗೆ, ನಾನು ನಂಬಿರುವಂತಹ ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಬ್ಬರಿಗೆ ಸಾರಬಹುದು. ಇದಿಷ್ಟು ಆರ್ಟಿಕಲ್ 25 ಭಾರತ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಪ್ರಪ್ರಥಮವಾಗಿರುವಂತಹದ್ದು. ಅರ್ಥ ಆಯಿತಾ ನಮಗೆ ಇಲ್ಲಿವರೆಗೂ? ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳು ಏನೇನೆಲ್ಲ ಬರೀಬೇಕು? ಇಲ್ಲಿ ಪ್ರತಿ ಪದನೂ ಬರೀಬೇಕು. ಕನ್ಸೈನ್ಸ್ ಅನ್ನುವಂತಹ ಪದ ನಿಮ್ಗೆ ಇಂಗ್ಲೀಷಲ್ಲಿ ಬರೀಲಿಕ್ಕಾಗಿಲ್ಲ ಅಂದರೆ ನಂಬಿಕೆ ಅಂತ ಬರೀರಿ. ಪ್ರೊಫೆಸ್ ಅನ್ನುವಂತಹದ್ದು ಬರೀಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ಡಿಕ್ಲೇರ್ ಮಾಡುವಂತಹದ್ದು ಅಥವಾ ಹೇಳ್ಕೊಳ್ಳುವಂತಹದ್ದು ಏನಾದರೂ ಬರೀರಿ. ಆದರೆ ಈ 4 ಪದಗಳು ಆರ್ಟಿಕಲ್ 25 ಕಾಣಿಸ್ಬೇಕು. ಈಗ ನೀವು ಹೇಳಿ, ಯಾರಾದರೂ ಬಂದು ನಿಮ್ಮನ್ನು ಅಬ್ಸ್ಟ್ರಕ್ಟ್ ಯಾಕೆಂದರೆ ಅಬ್ಸ್ಟ್ರಕ್ಟ್ ಮಾಡುವಂತಹ ಜನರಲ್ಲೂ 2 ಥರ ಇರ್ತಾರೆ. ಯಾರು? ಮೊಟ್ಟ ಮೊದಲನೇದಾಗಿ ಪೊಲೀಸರು ಬಂದು ನಿಮ್ಮನ್ನು ಅಬ್ಸ್ಟ್ರಕ್ಟ್ ಮಾಡ್ಬೋದು. ಏನಂತ? ಇಲ್ಲ, ನೀವು ಮಾಡ್ತಿರುವಂತಹ ತಪ್ಪು ನೀವು ಇನ್ನೊಬ್ಬರಿಗೆ ಹೇಳೋ ಹಾಗೆಲ್ಲ ಯೇಸು ಕ್ರಿಸ್ತರ ಬಗ್ಗೆ ಅಂತ ಹೇಳ್ಬೋದು. ಅವಾಗ ನೀವೇನು ಅನ್ಬೋದು? ಇಲ್ಲ ಬ್ರದರ್, ನಂಗೆ ಕಾನೂನು ಗೊತ್ತು, ನಾನು ಮಾಡ್ತಿರುವಂಥದ್ದು ಸರಿ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಗೊತ್ತಾಗೋಗುತ್ತೆ ನಿಮಗೇನೂ ಗೊತ್ತಿಲ್ಲ ಅಂತ. ನಿಜನಾ ಇಲ್ವಾ? ಹಾಂ, ಹೆಂಗಿರಬೇಕು ನೀವು ಮಾತಾಡುವಂತಹ ಮಾತು? ಕ್ರೈಸ್ತರಾಗಿದ್ದೀವಿ, ಜ್ಞಾನವಂತರಾಗಿ ಹೆಂಗಿರಬೇಕು ನಾವು ಮಾತಾಡುವಂತಹ ಮಾತು? ಆರ್ಟಿಕಲ್ 25 ನನಗೆ ಫ್ರೀಡಮ್ ಆಫ್ ಕನ್ಸೈನ್ಸ್ ಇದೆ. ಆರ್ಟಿಕಲ್ 25 4th ಪಾಯಿಂಟಲ್ಲಿ ಫ್ರೀಡಮ್ ಆಫ್ ಪ್ರಾಪಗೇಷನ್ ಇದೆ. ನಾನು ನಂಬಿರುವಂಥ ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಬ್ಬರಿಗೆ ಹೇಳಬಹುದು. ಒಂದು ವೇಳೆ ನೀವು ಇದನ್ನು ತಡೀಲಿಕ್ಕೆ ಬರ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಆರ್ಟಿಕಲ್ ಮುಂದೆ ನೋಡೋಣ, ಆರ್ಟಿಕಲ್ 32 ಅದಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಮಗಳಿದೆ ಅಂತ ನೀವು ಹೇಳಿದ್ರೆ ಅವರು ಆವಾಗ ನಿಮ್ಮನ್ನು ಸರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಲ್ಲಾಂದರೆ ಏನಂತ ಕರೀತಾರೆ? ಹಾಂ, ಅದು ಪರಿಸ್ಥಿತಿ. ಇದೇನಕ್ಕೋಸ್ಕರ ಗೊತ್ತಿರಬೇಕು ಅಂದರೆ ಇದಕ್ಕೋಸ್ಕರ. ಆಮೇಲೆ ಇದನ್ನು ಇನ್ನೊಂದು ಕಡೆನೂ ಹೇಳಲಿಕ್ಕೆ ಹೋಗಬಾರ್ದು. ಕಾನೂನು ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರುವಂಥವ್ರು ಸ್ವಲ್ಪ ಜನ ಬರ್ತಾರೆ ನಿಲ್ಲಿಸಲಿಕ್ಕೆ. ಅವ್ರ ಹತ್ರ ನನಗೆ ಕಾನೂನು ಗೊತ್ತು ಅಂತ ಹೇಳಲಿಕ್ಕೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ? ಅಲ್ಲಿ ವರ್ಕ್ ಆಗಲ್ಲ. ಅಲ್ಲಿ ಏನು ಮಾಡಬೇಕು ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ಆರ್ಟಿಕಲ್ 25 ಕೊಟ್ಟಿರುವಂಥ ಹಕ್ಕುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಈಗ ಈ ಆರ್ಟಿಕಲ್ 25 ಆ ಬ್ರಾಕೆಟಲ್ಲಿ ಒಂದಷ್ಟು ಸೆಂಟೆನ್ಸನ್ನು ಮೆನ್ಷನ್ ಮಾಡಿದ್ದಾರಲ್ವ? ಏನೇನು ಮೆನ್ಷನ್ ಮಾಡಿದ್ದಾರೆ? ನೀವು ನನಗೆ ರಿಲಿಜಿಯಸ್ ಪ್ರಾಕ್ಟೀಸ್ ಮಾಡುವಂತಹ ಅಧಿಕಾರ ಇದೆ, ಹಕ್ಕಿದೆ ಅಂದರೆ ನಾನು ಕೆಲವು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಹುದು ಅಂತ ಅಂದ್ಕೊಂಡು ಸಮಾಜಕ್ಕೆ ಹಾನಿ ಮಾಡುವಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋ ಹಂಗಿಲ್ಲ. ನಮಗೆ ಅರ್ಥ ಆಯ್ತಾ? ಯಾವ ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೋದು? ದೀಕ್ಷಾ ಸ್ನಾನ ತೊಗೊಳ್ಬೋದಾ? ಯಾರಿಗಾದ್ರೂ ಹಾನಿ ಆಗ್ತಿದೆಯಾ ದೀಕ್ಷಾ ಸ್ನಾನ ನಾವು ತೊಗೊಳ್ಳೋದ್ರಿಂದ? ನಾವು ರೊಟ್ಟಿ ಕಾರ್ಯಕ್ರಮದೆಲ್ಲ ತೊಗೊಳ್ಳೋದ್ರಿಂದ ಯಾರಿಗಾದ್ರೂ ಹಾನಿ ಆಗ್ತಿದೆಯಾ? ಇಲ್ಲ. ಅದೇ ಯಾರಾದರೂ ಡ್ರಗ್ಸ್ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಅಂದ್ಕೊಳ್ಳಿ, ಅದರಿಂದ ಹಾನಿ ಆಗುತ್ತಾ ಇನ್ನೊಬ್ಬರಿಗೆ? ಹಾಂ, ಅದು ರಿಲಿಜಿಯಸ್ ಪ್ರಾಕ್ಟೀಸಸ್ ಕೆಳಗಡೆ ತೊಗೊಂಡು ಅದಕ್ಕೆ ಜಸ್ಟಿಫಿಕೇಷನ್ ಕೊಡೋ ಹಂಗಿಲ್ಲ. ನಮಗೆ ಆರ್ಟಿಕಲ್ 25 ಇದೆ, ಆದರೆ ಅದು ಹೇಗಿರಬೇಕು? ಸಮಾಜದಲ್ಲಿ ಕೋಲಾಹಲಗಳನ್ನು, ಗದ್ದಲವನ್ನು ಎಬ್ಬಿಸುವಂತೆ ಇರಬಾರ್ದು. ಒಂದು ವೇಳೆ ನಾವು ಮಾತಾಡುವಂತಹ ಆರ್ಟಿಕಲ್ 25 ನೀವು ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಬ್ಬರಿಗೆ ಸಾರಬಹುದು. ಅದೇ ಆರ್ಟಿಕಲ್ 25 ಕೆಳಗಡೆ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದಾರಲ್ವ, ಏನದು? ಸಬ್ಜೆಕ್ಟು ಅಂದರೆ ಕಂಡೀಷನ್ಸ್ ಅಪ್ಲೈ. ಮೇಲಿರುವಂಥ ಹಕ್ಕುಗಳು ನಮಗಿದೆ, ಆದರೆ ಕಂಡೀಷನ್ಸ್ ಅಪ್ಲೈ. ಯಾವುದು ಮಾಡೋ ಹಂಗಿಲ್ಲ. ನಾವು ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸ್ತೀನಿ ಅಂತ ಹೇಳಿ ಪಬ್ಲಿಕ್ ಆರ್ಡರ್ನ ಬ್ರೇಕ್ ಮಾಡೋ ಹಂಗಿಲ್ಲ, ಗಲಾಟೆಗಳನ್ನು ಸೃಷ್ಟಿ ಮಾಡೋ ಹಂಗಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು? ಮೊರಾಲಿಟಿ. ಅನ್ಎಥಿಕಲ್ ಆ್ಯಕ್ಟಿವಿಟೀಸನ್ನು ಮಾಡೋ ಹಂಗಿಲ್ಲ. ಅನ್ಎಥಿಕಲ್ ಅಂದರೆ ನೀತಿಬದ್ಧವಾಗಿಲ್ಲದೆ ಇರುವಂತಹ ಆ್ಯಕ್ಟಿವಿಟೀಸನ್ನು ಮಾಡೋ ಹಂಗಿಲ್ಲ. ಮೋಸ ನಡೆಸುವಂತಹದ್ದು, ಇದು ಮಾಡುವಂತಹದ್ದು, ಅದು ಮಾಡುವಂತಹದ್ದು, ಈ ರೀತಿಯಾಗಿರುವಂತಹ ಆ್ಯಕ್ಟಿವಿಟೀಸನ್ನು ಮಾಡೋ ಹಂಗಿಲ್ಲ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ಹೆಲ್ತ್. ಪಬ್ಲಿಕ್ ಹೆಲ್ತ್ ಅಫೆಕ್ಟ್ ಆಗುವಂಥ ಕೆಲಸಗಳನ್ನು ನಾವು ಮಾಡೋ ಹಂಗಿಲ್ಲ. ಆರ್ಟಿಕಲ್ 25 ನಮಗೆ ಹಕ್ಕುಗಳಿದೆ, ಆದರೆ ಹಕ್ಕುಗಳಿಗೆ ಯಾವ ನಿಬಂಧನೆಗಳೂ ಇದೆ? ಸಮಾಜವನ್ನು ಡಿಸ್ಟರ್ಬ್ ಮಾಡುವಂತಹ, ಈಗ ಯೇಸು ಕ್ರಿಸ್ತರ ಬಗ್ಗೆ ಹೇಳ್ಕೊಬಹುದು, ಆ ಹಕ್ಕಿದೆ ನಮಗೆ 25ರ ಪ್ರಕಾರ. ಅದೇ 25 ಏನಂತ ಹೇಳುತ್ತೆ?
ಗಲಾಟೆ ಎಬ್ಬರಿಸಂಗಿಲ್ಲ ಸಮಾಜದಲ್ಲಿ. ನಾವು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತೀವಿ ಅಂತ ಅಂದ್ಕೊಂಡು ಏನೇನೋ ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ರಾಮ ಹಾಗೆ ಕೃಷ್ಣ ಹಿಂಗೆ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಅದರಿಂದ ಏನಾಗ್ತಿದೆ, ಹಿಂದೂ ಸಹೋದರರು ಒಂದಷ್ಟು ಜನ ಕೇಳಿಸ್ಕೊಳ್ತಾರೆ. ಅಥವಾ ನೀವು ಕುರಾನ್ ಬಗ್ಗೆ ಮಾತಾಡ್ತೀರ ತಪ್ಪಾಕಿ, ಅವ್ರು ಕೇಳಿಸ್ಕೊಳ್ತಾರೆ ಮುಸ್ಲಿಂ ಸಹೋದರರು. ಆಮೇಲೆ ಎಲ್ಲ ಸೇರಿ ಧರಣಿಗಿಳಿತಾರೆ, ರ್ಯಾಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಏನು ಸೃಷ್ಟಿ ಆಯಿತು? ಗಲಾಟೆ ಸೃಷ್ಟಿ ಆಯಿತು. ಯಾರು ಮಾತಾಡಿದಂತಹ ಮಾತಿಂದ? ನಾವು ಮಾತಾಡಿದಂತಹ ಮಾತಿನಿಂದ. ಈ ಹಕ್ಕು ನಮಗಿಲ್ಲ. ನಮಗೆ ಅರ್ಥ ಆಯ್ತಾ? ನಾವು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ಬೋದು, ಆದರೆ ನಾವು ಹೇಳುವಂತಹದ್ದು ಗಲಿಬಿಲಿಯನ್ನು ಗಲಾಟೆಯನ್ನು ಸೃಷ್ಟಿ ಮಾಡುವಂತಹದ್ದಾಗಿರಬಾರದು. ಓಕೆ, ಇದಿಷ್ಟು ಆರ್ಟಿಕಲ್ 25ಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಆರ್ಟಿಕಲ್ 26 ಏನು ಹೇಳುತ್ತೆ? ನೀವು ಸಾಕಷ್ಟು ಜನ ಪರೀಕ್ಷೆ ಬರೆದು ಒಂದು ಸಭೆಯನ್ನು ಸ್ಥಾಪನೆ ಮಾಡಬೇಕು. ಯಾಕೆಂದರೆ ಸಾಕಷ್ಟು ದೂರ ಊರಿನಲ್ಲಿರುವಂಥವರು ನಾನು ಅಲ್ಲಿ ಹೋಗಿ ಸಭೆಯನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿ ಪರೀಕ್ಷೆ ಬರೆದು ಉತ್ತೀರ್ಣನಾಗಿ ಅಲ್ಲೊಂದಷ್ಟು ಜನರಿಗೆ ಸ್ವಾರ್ಥ ಹೇಳಬೇಕು, ಚಿಕ್ಕದಾಗಿ ಎಲ್ಲೋ ಒಂದು ಜಾಗ ತೊಗೊಂಡು ಅಥವಾ ರೆಂಟ್ಗೋ ಅಥವಾ ನಮ್ಮ ಮನೆಯಲ್ಲೋ ಒಂದು ಕೂಟ ಶುರು ಮಾಡಬೇಕು ಅನ್ನುವಂಥ ಆಸಕ್ತಿ ಹೊಂದಿರ್ತೀರ. ಅವರಿಗೆ ನೆನಪಿರಬೇಕಾಗಿರುವಂತಹ ಮಾಹಿತಿ, ಆರ್ಟಿಕಲ್ 26ನ ಪ್ರಕಾರ ನಮಗೆ ಯಾವ ಹಕ್ಕಿದೆ ಅಂತ? ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಯಾವ ಫ್ರೀಡಮ್ ಇದೆ ನಮಗೆ? ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಸಭೆ ಅನ್ನುವಂತಹದ್ದು ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನ? ಹೌದು, ಸಭೆ ಅನ್ನುವಂತಹದ್ದು ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಕಾನೂನಿನ ಕಣ್ಣಿನಲ್ಲಿ. ಈಗ ಕಾನೂನಿನ ಪ್ರಕಾರ ನಮಗಿರುವಂಥ ಹಕ್ಕೇನು? ನಾವೊಂದು ಸಭೆಯನ್ನು ಸ್ಟಾರ್ಟ್ ಮಾಡಿ ಅದನ್ನು ನಡೆಸ್ಕೊಂಡು ಹೋಗಬಹುದು. ಯಾರು ಬಂದು ಈ ಸಭೆಯನ್ನು ಹಿಂಗೆ ಸ್ಟಾರ್ಟ್ ಮಾಡಿದ್ರಿ, ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ ಅನ್ನುವಂತಹ ಅಧಿಕಾರ ಯಾರಿಗೂ ಇಲ್ಲ. ಆ ಸಭೆ ಸ್ಟಾರ್ಟ್ ಮಾಡಬೇಕಾದ್ರೆ ಸಾಕಷ್ಟು ಪರ್ಮಿಷನ್ಗಳು, ಸಾಕಷ್ಟು ಅಪ್ರೂವಲ್ಗಳು ತೊಗೊಳ್ಬೇಕಾಗಿರುವಂತಹ ಪ್ರೊಸೀಜರ್ ಇದೆ. ಅದಕ್ಕೆ ಬರೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆದರೆ 26 ಮೂಲಭೂತ ಹಕ್ಕುಗಳು ನಮಗೆ ಕೊಡ್ತಿರುವಂಥ ಅಧಿಕಾರ ಏನು ಅಂದರೆ, ನೀವು ಏನು ಈ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಸ್ಥಾಪನೆ ಮಾಡಬೇಕು, ನಾನು ಒಂದು ಸಭೆಯನ್ನು ಸ್ಥಾಪನೆ ಮಾಡಿ 4 ಜನ ಆತ್ಮಗಳನ್ನು ಕರ್ಕೊಂಡು ಬರಬೇಕು ಅನ್ನುವಂಥ ಹಂಬಲು ನಿಮಗಿದ್ದರೆ ನೀವು ಅದನ್ನು ಮಾಡ್ಬೋದು. ಯಾರೂ ಸಹ ಬಂದು ತಡಿಲಿಕ್ಕಾಗೋದಿಲ್ಲ. ಭಾರತ ದೇಶದಲ್ಲಿ ಇದೆಲ್ಲ ಮಾಡೋ ಹಂಗಿಲ್ಲ, ನೀವು ಸಭೆನೇ ಮಾಡೋ ಹಂಗಿಲ್ಲ, ನೀವು ಚರ್ಚೆ ಕಟ್ಟೋ ಹಂಗಿಲ್ಲ, ಮನೆಯಲ್ಲಿ ನೀವು ಇದೇ ಮಾಡೋ ಹಂಗಿಲ್ಲ ಅನ್ನೋ ಹಂಗಿಲ್ಲ. ಆ ಹಕ್ಕು ಸಂವಿಧಾನದ ಪ್ರಕಾರ ನಮಗೆ ಇದೆ. ಓಕೆ, ನೀವೊಂದು ಸಂಸ್ಥೆಯನ್ನು ಕಟ್ತೀರಾ. ಈಗ ಸಂಸ್ಥೆಯನ್ನು ಕಟ್ಟಿದ ನಂತರ ಅಲ್ಲಿ ಏನೇನು ನಡಿಬೇಕು ಅನ್ನುವಂತಹ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಆ ಸಭೆಯಲ್ಲಿ ಏನೇನು ನಡಿಬೇಕು ಅನ್ನುವಂತಹ ನೀವೇ ಡಿಸೈಡ್ ಮಾಡ್ತೀರಾ ತಾನೇ? ನೀವು ಸಭೆ ಕಟ್ಟಿದ ಮೇಲೆ ಎಷ್ಟು ಗಂಟೆಗೆ ದೀಕ್ಷೆ, ಎಷ್ಟು ಗಂಟೆಗೆ ರಾಬೋಚನೆ ನಡಿಬೇಕು, ಎಷ್ಟು ಗಂಟೆಗೆ ಇದು ಶುರು ಆಗಬೇಕು, ಎಷ್ಟು ಗಂಟೆಗೆ ಹಾಡುಗಳು ಶುರು ಆಗಬೇಕು, ಅದೆಲ್ಲ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಮ್ಯಾನೇಜ್ ಮಾಡುವಂಥ ರೈಟ್ಸು ಸಹ ಇದೆ ನಮಗೆ ಆರ್ಟಿಕಲ್ 26ನ ಪ್ರಕಾರ. ನೀವೊಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನನ್ನು ಸ್ಥಾಪನೆ ಮಾಡ್ಬೋದು. ಸ್ಥಾಪನೆ ಮಾಡಿದ ನಂತರ ಇನ್ನೂ ಏನು ಮಾಡ್ಬೋದು? ಅಲ್ಲಿ ಯಾವ ಚಟುವಟಿಕೆಗಳು ನ್ಯಾಯಬದ್ಧವಾಗಿರಬೇಕು, ಎಲ್ಲ ಚಟುವಟಿಕೆಗಳು ಸಹ ಅಲ್ಲಿ ಯಾವ್ಯಾವ ಚಟುವಟಿಕೆಗಳು ನಡಿಬೇಕು, ಎಷ್ಟೊತ್ತಿಗೆ ನಡಿಬೇಕು ಅನ್ನುವಂತಹದನ್ನು ನೀವು ಡಿಸೈಡ್ ಮಾಡಬಹುದು. ಅದನ್ನು ಹೇಳ್ತಿರುವಂಥದ್ದು ಆರ್ಟಿಕಲ್ 26, ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಫೇರ್ಸ್. ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಕಲ ವಿಧವಾಗಿರುವಂತಹ ಚಟುವಟಿಕೆಗಳು, ಕಾರ್ಯಕ್ರಮಗಳು ನೀವು ಸ್ಥಾಪನೆ ಮಾಡಿ ನೀವು ನಡೆಸ್ಕೊಂಡು ಹೋಗಬಹುದು. ಅರ್ಥ ಆಯಿತಾ ನಮಗೆ? ಆರ್ಟಿಕಲ್ 25 ಏನು ಹೇಳುತ್ತೆ? ಆರ್ಟಿಕಲ್ 25 ಒಬ್ಬ ವಿಶ್ವಾಸಿಗಿರುವಂಥ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆರ್ಟಿಕಲ್ 26 ಒಂದು ಸಭೆಗಿರುವಂತಹ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅರ್ಥ ಆಯಿತಾ ನಮಗಿದು? ಆರ್ಟಿಕಲ್ 25ಗೂ 26ಗೂ ಇರುವಂಥ ವ್ಯತ್ಯಾಸ ಏನು? 25 ಅನ್ನುವಂತಹದ್ದು ನಾನು ನಂಬುವಂತಹ ಫ್ರೀಡಮ್ ಕೊಡುತ್ತೆ, ನಾನು ಇವರನ್ನೇ ನಂಬಿದ್ದೀನಿ ಅಂತ ಹೇಳ್ಕೊಡುವಂಥ ಫ್ರೀಡಮ್ ಕೊಡುತ್ತೆ. ನೆಕ್ಸ್ಟ್ ಮೂರನೇದಾಗಿ ಪ್ರಾಕ್ಟಿಸ್, ನಾವು ನಂಬಿರುವಂತಹದ್ರ ಬಗ್ಗೆ ಆ ಚಟುವಟಿಕೆಗಳಲ್ಲಿ ನಾವು ಇನ್ವಾಲ್ವ್ ಆಗುವಂತಹ ಪರ್ಮಿಷನ್ ಕೊಡುತ್ತೆ. ಲಾಸ್ಟಲ್ಲಿ ನಾವು ನಂಬಿರುವಂಥ ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಬ್ಬರಿಗೆ ಸಾರುವಂತಹ ಫ್ರೀಡಮ್ ಕೊಡುತ್ತೆ. ಇದು ಒಬ್ಬ ವಿಶ್ವಾಸಿಯ ಫಂಡಮೆಂಟಲ್ ರೈಟ್, ಹಕ್ಕನ್ನು ಗ್ಯಾರಂಟಿ ಮಾಡುತ್ತೆ. 26 ಏನು ಮಾಡುತ್ತೆ? ಒಂದು ಸಭೆಗಿರಬೇಕಾಗಿರುವಂಥ ಹಕ್ಕುಗಳು, ಒಂದು ಸಭೆ ಕಟ್ಟಲ್ಪಡ್ಬೋದು, ಆ ಸಭೆಯಲ್ಲಿ ಇರುವಂತಹ ಚಟುವಟಿಕೆಗಳು ಅವ್ರು ನಡೆಸ್ಕೊಳ್ಬಹುದು, ಅವ್ರಿಗೆ ಅನ್ನಿಸಿದಂತೆ ಅವ್ರು ನಡೆಸ್ಕೊಳ್ಬಹುದು ನ್ಯಾಯಬದ್ಧವಾಗಿ. ಈ ರೀತಿಯಾಗಿರುವಂತಹ ರೈಟನ್ನು ಕೊಡುತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಈ 2 ಆರ್ಟಿಕಲ್ಲು ಹೇಗೆ ಗೊತ್ತಿರಬೇಕು ನಮಗೆ? ವರ್ಡ್ ಬೈ ವರ್ಡ್, ಪ್ರತಿ ಪದವೂ ಸಹ ಗೊತ್ತಿರಬೇಕು, ಮಿಸ್ ಮಾಡುವಂಥ ಒಂದು ಸಹ. ಓಕೆ, ಈಗ ಈ ಮೂಲಭೂತ ಹಕ್ಕುಗಳಲ್ಲಿ ಏನಾದರೂ ನಿಮಗೆ ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಯಾವ ರೈಟ್ ಇದೆ ಗೊತ್ತಾ ನಮಗೆ? ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಹಲವಾರು ಪಾರ್ಟ್ಗಳಿದೆ. ಆ ಪಾರ್ಟಲ್ಲಿ ಅತಿ ಮುಖ್ಯವಾಗಿರುವಂತಹ ಪಾರ್ಟ್ ಯಾವುದು? ಪಾರ್ಟ್ 3 ಏನು ಹೇಳುತ್ತೆ? ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್. ಆ ಫಂಡಮೆಂಟಲ್ ರೈಟ್ಸ್ನ ಭಾಗದಲ್ಲೇ ಈ 25, 26 ಬರುತ್ತೆ ಆರ್ಟಿಕಲ್ಸ್. ಓಕೆ, ಈಗ ಯಾರಾದರೂ ಫಂಡಮೆಂಟಲ್ ರೈಟ್ ನಡೆಯದೇ ಇದ್ದಂತೆ, ಒಬ್ಬ ವ್ಯಕ್ತಿಗೆ ಮೂಲಭೂತ ಹಕ್ಕುಗಳು ಸಿಕ್ಕದೇ ಇರುವಂತೆ ಅಡ್ಡಿ ಮಾಡಿದ್ರೆ ಯಾವ ರೈಟ್ ಇರುತ್ತೆ ನಮಗೆ? ಆರ್ಟಿಕಲ್ 32 ಪ್ರಕಾರ ಏನು ಹೇಳುತ್ತೆ? 32
ರೈಟ್ ಟು ಗೋ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್ ಇಫ್ ದೀಸ್ ರೈಟ್ಸ್ ಆರ್ ವೈಲೇಟೆಡ್. ಯಾವ ಹಕ್ಕಿದೆ? ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು. ಪಿಟಿಷನನ್ನು ಎಲ್ಲಿ ಫೈಲ್ ಮಾಡ್ಬೋದು? ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಟಾಗಿ. ಹಲವಾರು ಕಾನೂನುಗಳಿದೆ ಭಾರತ ದೇಶದಲ್ಲಿ. ಕೆಲವು ಕಾನೂನು, ಏಕೆಂದರೆ ನೀವು ಒಂದು ಕೇಸನ್ನು ಹಾಕಬೇಕು ಅಂತ ಅಂದ್ಕೊಳ್ಳಿ, ಎಲ್ಲ ಹೋಗಿ ಹಾಕಬೇಕು ಫಸ್ಟು? ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಹಾಕ್ತೀರ? ಬೇರೆ ಕೇಸನ್ನು ಯಾವುದಾದ್ರೂ ಒಂದು ಹಾಕಬೇಕು ಅಂತ ಅಂದ್ಕೊಳ್ಳಿ, ಎಲ್ಲೋಗಿ ಹಾಕಬೇಕು? ಚಿಕ್ಕ ಸೆಷನ್ಸ್ ಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಅದು ಇದು ಇಲ್ಲಿ ಹಾಕ್ಕೊಂಡಿರಬೇಕು. ಇಲ್ಲೇನಾದರೂ ಫೈಲ್ ಆದರೆ ನೆಕ್ಸ್ಟ್ ಲೆವೆಲ್ ಕೋರ್ಟ್, ಹೈಕೋರ್ಟ್ಗೆ ಹೋಗ್ಬೋದು. ಅಲ್ಲೇನಾದರೂ ಫೈಲ್ ಆದರೆ ಮತ್ತೆ ಚಾಲೆಂಜ್ ಮಾಡಬೇಕು ಅನ್ಸಿದ್ರೆ ಅವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಎಲ್ಲ ಕೇಸ್ಗಳಿಗೂ ಸಹ ಡೈರೆಕ್ಟಾಗಿ ತೊಗೊಂಡೋಗಿ ನೀವು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರೆ ಅದು ನಡೆಯೋದಿಲ್ಲ. ಆದರೆ ಈ ಮೂಲಭೂತ ಹಕ್ಕುಗಳನ್ನು ಯಾರಾದರೂ ಮೀರಿದ್ರೆ, ಈ ಮೂಲಭೂತ ಹಕ್ಕುಗಳನ್ನು ನಿಮಗೆ ಯಾರಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಮಗಿರುವಂತಹ ಶಕ್ತಿ, ಅಧಿಕಾರ ಏನು, ಹಕ್ಕೇನು, ಭಾರತ ದೇಶದ ಪ್ರಜೆಯಾಗಿ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಬ್ರದರ್, ಇದೆಲ್ಲ ನಡೆಯುತ್ತೆ ಅಂತೀರ ಭಾರತ ದೇಶದಲ್ಲಿ? ಸುಪ್ರೀಂ ಕೋರ್ಟ್ಗೆ ನಮ್ಮ ಕೈಯಲ್ಲಿ ಹೋಗ್ಲಿಕ್ಕೆ ಆಗುತ್ತಾ ಬ್ರದರ್? ನಾವು ಬಡಪಾಯಿಗಳು, ಅದು ಇದು ಅಂತ ನಿಮಗೆ ಅನ್ನಿಸ್ಬೋದು. ಇದು ನಮಗೆ ಗೊತ್ತಿರಬೇಕು, ಅದಕ್ಕೋಸ್ಕರ ತಿಳ್ಕೊಳ್ತಿದ್ದೇವೆ. ಏನಕ್ಕೋಸ್ಕರ ಗೊತ್ತಿರಬೇಕು? ಗೊತ್ತಿದ್ರೆ ಏನು ಉಪಯೋಗ ಅಂತ ಮುಂಚೆ ಮಾತಾಡ್ಕೊಂಡಿದ್ವಿ. ಯಾರಾದರೂ ಬಂದು ಮಾತಾಡಿದಾಗ ನೀವೊಬ್ಬ ಜ್ಞಾನಪೂರ್ವಕವಾಗಿರುವಂತಹ ಕ್ರೈಸ್ತನಾಗಿ, ಒಂದು ನಾಲೆಜಬಲ್ ಪ್ರಜೆಯಾಗಿ ನೀವು ಉತ್ತರ ಕೊಡುವಂಥ ರೀತಿ ಬೇರೆ ಆಗಿರುತ್ತೆ. ನೀವು ಅವ್ರಿಗೆ ಹೇಳ್ಬೋದು. ಒಂದು ವೇಳೆ ಅವ್ರು ಯಾರಾದರೂ ತಿಳ್ಕೊಂಡಿರುವಂಥದ್ದಾದರೆ, ಓದಿರುವಂಥವ್ರಾದರೆ, ನೀವು ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಳ್ತಾರೆ. ನನಗೆ ಫಂಡಮೆಂಟಲ್ ರೈಟ್ ಕೊಟ್ಟಿರುವಂಥ ಹಕ್ಕಿದು. ಫಂಡಮೆಂಟಲ್ ರೈಟ್ ಏನಾದರೂ ವೈಲೇಟ್ ಆದರೆ ಆರ್ಟಿಕಲ್ 32 ಪ್ರಕಾರ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಂತ ನೀವು ಹೇಳಿದಾಗ, ಯಾರಾದರೂ ಓದಿರುವಂಥವ್ರು ನಿಮಗೆ ಪ್ರಶ್ನೆಯನ್ನು ಕೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಹೌದಲ್ವಾ? ಇದು ನಮಗೆ ಗೊತ್ತಿರಬೇಕಾಗಿರುವಂತಹದ್ದು. ಕ್ರೈಸ್ತರಾಗಿ MBTH ಬರೀತಿರುವಂತಹ ವಿದ್ಯಾರ್ಥಿಗಳಾಗಿ ಬೇಸಿಕ್ಕಾಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ಮಾಹಿತಿ ಇಂದಿಷ್ಟು ಸಂವಿಧಾನದ ಬಗ್ಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಆರ್ಟಿಕಲ್ ನಮಗೆ ಗೊತ್ತಿರಬೇಕಾಗಿರುವಂತಹದ್ದು. ಆರ್ಟಿಕಲ್ 25, ಆರ್ಟಿಕಲ್ 26, ಆಮೇಲೆ 32. ಆರ್ಟಿಕಲ್ 25 ಒಬ್ಬ ವಿಶ್ವಾಸಿಯ ಹಕ್ಕನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆರ್ಟಿಕಲ್ 26 ಒಂದು ಸಭೆಯ ಹಕ್ಕನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆರ್ಟಿಕಲ್ 32 ಏನು ಹೇಳುತ್ತೆ? ನಿಮಗೆ ಮೂಲಭೂತ ಹಕ್ಕುಗಳಲ್ಲಿ ಯಾವುದಾದ್ರೂ ಸಿಕ್ಕಿಲ್ಲ ಅಂದರೆ ಎಲ್ಲಿಗೆ ಹೋಗುವ ಅರ್ಜಿ ಹಾಕ್ಬೋದು? ಸುಪ್ರೀಂ ಕೋರ್ಟ್ಗೆ. ಓಕೆ, ಈಗ ಇದೆಲ್ಲ ಹೊರತುಪಡಿಸಿ ಬೇರೆ ಬೇರೆ ಸಂವಿಧಾನವನ್ನು ಹೊರತುಪಡಿಸಿ ಸಾಕಷ್ಟು ನಿಯಮ ನಿಬಂಧನೆಗಳಿದೆ. ಆ ರೂಲ್ಸು, ಈ ರೂಲ್ಸು, ರೆಗ್ಯುಲೇಷನ್ಸ್ ಅಂತ ಸಾಕಷ್ಟು ಇದೆ ಭಾರತ ದೇಶದಲ್ಲಿ. ಓಕೆ, ಇನ್ನೂ ಮುಖ್ಯವಾಗಿರುವಂಥದ್ದು ಇನ್ನೂ ಒಂದಷ್ಟು ವಿಚಾರಗಳು ಗೊತ್ತಿರಬೇಕು ನಮಗೆ ಈ ಕಾನೂನಿನಲ್ಲಿ. ಇನ್ನೂ ಏನೇನು ಗೊತ್ತಿರಬೇಕು? ಪಬ್ಲಿಕ್ ಮೀಟಿಂಗನ್ನು ಮಾಡ್ತೀವಿ, ಗೊತ್ತಾ? ಅಂದರೆ ಪಬ್ಲಿಕ್ ಮೀಟಿಂಗ್ ಅಂದರೆ ಒಂದು ಜಾಗದಲ್ಲಿ ನೀವು ಹೋಗಿ ಆ ಜಾಗದ ಓನರ್ ಯಾರು ಇರ್ತಾರೋ ಅವ್ರ ಜೊತೆ ಮಾತಾಡಿ, ಒಂದು ವೇಳೆ ನಿಮ್ಮದೇ ಅಂತ ಅಂದ್ಕೊಳ್ಳಿ ಆ ಜಾಗ, ಒಂದು ಗ್ರೌಂಡ್, ಈಗ ಇಲ್ಲಿ ಖಾಲಿ ಒಂದಷ್ಟು ದೊಡ್ಡ ಗ್ರೌಂಡ್ ಇದೆ, ಇಲ್ಲಿ ಪಬ್ಲಿಕ್ ಮೀಟಿಂಗನ್ನು ಇಡಬೇಕು ಅಂತ ಅಂದ್ಕೊಳ್ಳಿ. ಯಾಕೆಂದರೆ ಸಾಕಷ್ಟು ಜನ ನಿಮ್ಮಲ್ಲಿ ಪಬ್ಲಿಕ್ ಮೀಟಿಂಗನ್ನು ನಿಮ್ಮ ಊರುಗಳಲ್ಲಿ ಇಡೋದ್ರಿಂದ ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇಲ್ಲಿ ಇಷ್ಟು ದೊಡ್ಡ ಗ್ರೌಂಡ್ ಇದೆ, ಇಲ್ಲಿ ಪೆಂಡಲ್ ಹಾಕ್ಬಿಟ್ಟು ಓಪನ್ ಹಾಕಿ ಚೇರ್ಗಳನ್ನು ಹಾಕಿ ರಾಮೋಣನವರನ್ನು ಕರೆಸಿ ಅಥವಾ ಇನ್ನೊಬ್ಬರು ದೈವ ಸೇವಕರನ್ನು ಕರೆಸಿ ನೀವು ಮೀಟಿಂಗನ್ನು ಇಡಬೇಕು ಅಂತ ಅಂದ್ಕೊಳ್ತಿದ್ದೀರ. ಏನು ಮಾಡಬೇಕು? ಮೀಟಿಂಗ್ ಬಿಡುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ಪರ್ಮಿಷನ್ ತೊಗೋಬೇಕಾ? ತೊಗೊಳ್ಳದೆ ಇಟ್ಟರೆ ಏನಾಗುತ್ತೆ? ನೋಡೋಣ ಒಂದು ಸಾರಿ. ಏನಂತ ಹೇಳುತ್ತೆ? ಪಬ್ಲಿಕ್ ಕ್ರಿಸ್ಟಿಯನ್ ಗ್ಯಾದರಿಂಗ್ಸ್ ನೀಡ್ ಪರ್ಮಿಷನ್ ತೊಗೊಳ್ಳಲೇಬೇಕು. ನೀವು ಒಂದು ಹೊರಗಡೆ ಒಂದು ಓಪನ್ ಏರಿಯಾದಲ್ಲಿ ನೀವು ಒಂದು ಮೀಟಿಂಗನ್ನು ಇಡ್ತಿದ್ದೀರಾ ಅಂತ ಹೇಳಿದ್ರೆ ಪರ್ಮಿಷನ್ ತೊಗೋಬೇಕಾ? ಬೇಕೇ ಬೇಕು. ಯಾವ ಸೆಕ್ಷನ್ ಕೆಳಗಡೆ, ಇಲ್ಲಾಂದರೆ ನಮ್ಮನ್ನು ಇದು ಮಾಡ್ಬೋದು. ಅಲ್ಲಿ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ, ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 144 ಅಲ್ಲಿದೆಯಾ? ನಮಗೆ ಕಾಣಿಸ್ತಾ ಅದು? ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 144 ಅಸೆಂಬ್ಲಿ ರೆಸ್ಟ್ರಿಕ್ಷನ್ಸ್. ಆ ಪೀನಲ್ ಕೋಡ್ನ ಪ್ರಕಾರ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ತುಂಬ ಜನ ಒಂದು ಕಡೆ ಸೇರಿದ್ರೆ ಅದಕ್ಕೆ ಪ್ರಯರ್ ಪರ್ಮಿಷನ್ ಇರಲೇಬೇಕು, ಮುಂಚಿತವಾಗಿ ಪರ್ಮಿಷನ್ ತೊಗೊಂಡಿರಬೇಕು. ಸಾಕಷ್ಟು ಜನ ಒಂದು ಕಡೆ ಸೇರಿದ್ರು ಅಂತ ಅಂದ್ಕೊಳ್ಳಿ, ಅಲ್ಲಿ ಗಲಾಟೆ ಎದ್ದೊಳ್ಳುವಂಥ ಸಾಧ್ಯತೆಗಳಿದೆ, ಅಲ್ಲಿ ಗಲಭೆಗಳಾಗುವಂಥ ಸಾಧ್ಯತೆಗಳಿದೆ, ಹಾನಿಯಾಗುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಗೊತ್ತಿರಬೇಕಲ್ವ ಅಥಾರಿಟೀಸ್ಗೆ. ಓಕೆ, ಇಲ್ಲೊಂದು ಮೀಟಿಂಗ್ ನಡೀತಿದೆ, ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅಂಥೇಳಿ ಅಥಾರಿಟೀಸಿಗೆ ಗೊತ್ತಿರಬೇಕಲ್ವ. ಇಂಡಿಯನ್ ಪೀನಲ್ ಕೋಡ್ ಕೆಳಗಡೆ ಸೆಕ್ಷನ್ 144 ಪ್ರಕಾರ ನಾವು ಪರ್ಮಿಷನನ್ನು ತೊಗೊಳ್ಳಲೇಬೇಕು. ಏನು ಹೇಳುತ್ತೆ ಇಲ್ಲಿ? ಪ್ರಾಪರ್ ಅಪ್ರೂವಲ್ಸ್ ರಿಕ್ವೈರ್ಡ್. ಯಾರ್ಯಾರು ಪರ್ಮಿಷನ್ ತೊಗೊಳ್ಳುವಂತಹ ಅವಕಾಶ ಇರುತ್ತೆ ನಮಗೆ ಇದಕ್ಕೆ? ಪೊಲೀಸ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, DC ಅಂತ ಏನಿರ್ತಾರಲ್ವ, ಕಲೆಕ್ಟ್ರು, ಅವ್ರ ಪರ್ಮಿಷನ್ ಆದರೂ ಬೇಕಿರುತ್ತೆ. ಅಲ್ಲದನ್ನು ಹೇಳಿರುವಂತಹದ್ದು ಪೊಲೀಸ್ ಅಥವಾ ಡಿಸ್ಟ್ರಿಕ್ಟ್ ಅಪ್ರೂವಲ್ ಫಾರ್ ಔಟ್ಡೋರ್ ಕ್ರಿಸ್ಟಿಯನ್ ಈವೆಂಟ್ಸ್. ಅರ್ಥ ಆಯ್ತಾ? ಮೀಟಿಂಗನ್ನು ಇರಬೇಕಾದ್ರೆ ನೆಕ್ಸ್ಟ್ ಟೈಮ್ ಏನನ್ನು ತಲೆಯಲ್ಲಿ ಇಟ್ಕೊಂಡಿರಬೇಕು? ಪರ್ಮಿಷನ್ ತೊಗೊಂಡೇ ಮೀಟಿಂಗ್ ಇಡಬೇಕು. ಇಲ್ಲಾಂದರೆ ಮೀಟಿಂಗಲ್ಲಿ ಅರ್ಧ ನಿಂತೋದ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಪೊಲೀಸರು ಬರ್ತಾರೆ, ಏನು ಮಾಡ್ತಾಯಿದ್ದೀರಾ? ಪರ್ಮಿಷನ್ ಇದೆಯಾ? ಲೆಟ್ರ್ ತೋರಿಸಿ ಅಂತಾರೆ.
ಇಲ್ಲ ಅಂದರೆ ನಿಲ್ಲಿಸಿ ಇವಾಗ ಇಲ್ಲಿಗೆ ಸಾಕು ಅಂತಾರೆ. ಹೌದಾ? ಅದಾಗಬಾರ್ದಲ್ವ? ನೀವೊಂದು ಮೀಟಿಂಗನ್ನು ಇಡ್ತಿದ್ದೀರಾ, ಪ್ರೇಯರ್ ಮೀಟಿಂಗನ್ನು ಇಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರಾಪರಾಗಿ ಅಪ್ರೂವಲ್ ತೊಗೊಂಡು, ಪರ್ಮಿಷನ್ ತೊಗೊಂಡು, ರಿಟರ್ನ್ ಪರ್ಮಿಷನ್, ಎಲ್ಲದಕ್ಕೂ ಎಂಥ ಪರ್ಮಿಷನ್ ಇರಬೇಕು? ರಿಟರ್ನ್ ಪರ್ಮಿಷನ್. ಆ ಲೆಟ್ರ್ ಇರಬೇಕು ನಿಮ್ಮ ಹತ್ರ. ನಮ್ಮ ಫ್ರೆಂಡೇ ಇಲ್ಲಿ MLA ಹೋಗಿ ಮಾತಾಡಿದೆ, ಬ್ರದರ್ ಒಂದು ಪ್ರೇಯರ್ ಮೀಟಿಂಗನ್ನು ಇಡಬೇಕು ಗ್ರೌಂಡಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅಂದಿದ ತಕ್ಷಣ ಅವ್ರು ಇಟ್ಕೋ ಹೋಗಪ್ಪ ಅಷ್ಟು ಸಾಕಾಗೋದಿಲ್ಲ, ಅಷ್ಟು ಸಾಕಾಗೋದಿಲ್ಲ. ನೀವು ಸರಿ MLA ಹೇಳಿದ್ದಾರೆ ಅಂತ ಹೇಳಿ ಆಮೇಲೆ ಕಾಲ್ ಮಾಡಿಸಿ ಪೊಲೀಸರು ಬಂದ ನಂತರ ಎತ್ತ ಥರ ನೋಡಿ ಒಂದು ಸರಿ. ಅದಕ್ಕೋಸ್ಕರ ಪರ್ಮಿಷನ್ ಹೆಂಗಿರಬೇಕು? ರಿಟರ್ನ್ ಪರ್ಮಿಷನ್. IPC 144 ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವರು ರೆಸ್ಟ್ರಿಕ್ಟ್ ಮಾಡ್ಬೋದು, ಪ್ರೇಯರ್ ಮೀಟಿಂಗ್ಸನ್ನು ರೆಸ್ಟ್ರಿಕ್ಟ್ ಮಾಡ್ಬೋದು. ರೆಸ್ಟ್ರಿಕ್ಟ್ ಮಾಡುವಂತಹದ್ದು ಮಾತ್ರ ಅಲ್ಲ, ಅಲ್ಲಿರುವಂಥವರನ್ನು ಇವ್ರು ಯಾವುದೋ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಸೇರಿದ್ದಾರೆ ಅಂತ ಹೇಳಿ ಎಲ್ಲರನ್ನು ಒಟ್ಟಿಗೆ ಅರೆಸ್ಟ್ ಮಾಡಬಹುದು, ಕಸ್ಟಡಿಗೆ ತಗೋಬಹುದು. ನೀವು ಪ್ರೇಯರ್ ಮೀಟಿಂಗ್ ಇಟ್ಟಿರುವಂಥ ಏರಿಯಾದಲ್ಲಿ ನಿಮ್ಮನ್ನು ನೋಡಿದ್ರೆ ಯಾರಿಗಾದರೂ ಆಗಲ್ಲ ಅಂತ ಅಂದ್ಕೊಳ್ಳಿ. ಕ್ರೈಸ್ತರು ಅಂದರೆ ಹಂಗಿರಬಾರ್ದು, ಆದರೆ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು, ನಿಮ್ಮನ್ನು ನೋಡಿದ್ರೆ ಯಾರಿಗಾದರೂ ಆಗಲ್ಲ. ಇವಾಗ ನೀವು ಮೀಟಿಂಗನ್ನು ಇಟ್ಟಿರುವಂತಹದ್ದು ನೋಡಿ ಯಾರಾದರೂ ಪೊಲೀಸರಿಗೆ ಕಾಲ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ಇನ್ಫ್ಲೂಯೆನ್ಸ್ ಅದೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ಬೋದು? ಪೊಲೀಸರು ಬಂದು ಕಾರಣವಿಲ್ಲದೆ ನಿಮ್ಮೆಲ್ಲರನ್ನು ಸ್ಟೇಷನ್ಗೆ ತೊಗೊಂಡು ಹೋಗ್ಬೋದು, ಅರೆಸ್ಟ್ ಮಾಡಬಹುದು. ಆ ಹಕ್ಕಿದೆ ಪೊಲೀಸರಿಗೆ. ಓಕೆ? ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾರೇ ಪಬ್ಲಿಕ್ ಮೀಟಿಂಗ್ ಇಡಬೇಕಾದ್ರೂ ಸಹ ಏನು ಮಾಡಬೇಕು? ಪರ್ಮಿಷನ್ ತೊಗೊಂಡೇ ಇಡಬೇಕು. ಒಂದು ವೇಳೆ ಪರ್ಮಿಷನ್ ತೊಗೊಳ್ಳುವಂತಹದ್ದು ಹೇಗೆ ರೀಚ್ ಔಟ್ ಆಗಬೇಕು ಸ್ಟೇಷನ್ಗೆ, ಹೇಗೆ ರೀಚ್ ಔಟ್ ಆಗಬೇಕು TC ಆಫೀಸ್ಗೆ ಅನ್ನುವಂಥ ಡೌಟ್ ಇದ್ದರೆ ಹಿರಿಯರು ಸಾಕಷ್ಟು ಜನ ಇದ್ದಾರೆ. ರಾಮಮೋಹನವರು ಈಗಾಗಲೇ ಪಬ್ಲಿಕ್ ಮೀಟಿಂಗ್ಸನ್ನು ಇಟ್ಟಿರುವಂಥವ್ರು, ಅವ್ರ ಹತ್ರ ಕೇಳಿ ಒಂದು ಸಾರಿ ಏನು ಮಾಡಬೇಕು, ಮೀಟಿಂಗ್ಸನ್ನು ಇಡುವುದಕ್ಕಿಂತ ಮುಂಚೆ ತೊಗೋಬೇಕಾಗಿರುವಂಥ ಅಪ್ರೂವಲ್ಸ್ ಏನು, ಯಾರಿಗೆ ಲೆಟ್ರ್ ಬರೀಬೇಕು ಅಥವಾ ಯಾರು ಆಫೀಸ್ಗೆ ಹೋಗಬೇಕು, ಏನಂತ ಕೇಳಬೇಕು ಅಂತ ಹೇಳಿ ಒಂದು ಸಾರಿ ಕೇಳಿ. ಓಕೆ? ಇದಿಷ್ಟು ಸಹ ಹೊರಗಡೆ ಔಟ್ಡೋರ್ ಪಬ್ಲಿಕ್ ಮೀಟಿಂಗ್ಸನ್ನು ಇಡಬೇಕಾದ್ರೆ ನಾವು ತಲೆಯಲ್ಲಿ ಇಟ್ಕೋಬೇಕಾಗಿರುವಂತಹ ಮಾಹಿತಿ. ನೆಕ್ಸ್ಟ್, ಲೌಡ್ ಸ್ಪೀಕರ್ಸ್ ಅಟ್ ಚರ್ಚಸ್ ಆರ್ ಪ್ರೇಯರ್ ಮೀಟಿಂಗ್ಸ್. ಸ್ಪೀಕರ್ ಇದೆ ಮನೆಯಲ್ಲಿ ಅಂತ ತೊಗೊಂಡೋಗಿ ಹೊರಗಡೆ ಇಟ್ಟು ಜೋರಾಗಿ ಸೌಂಡ್ ಕೊಟ್ಟರೆ ಆಗೋದಿಲ್ಲ. ಏನು ಗೊತ್ತಿರಬೇಕು ನಮಗೆ? ಒಂದು ರೆಗ್ಯುಲೇಷನ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ, ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ 2000 ಇಸ್ವಿಯಲ್ಲಿ ಪಾಸ್ ಆಗಿರುವಂಥ ಈ ರೆಗ್ಯುಲೇಷನ್ ಏನು ಹೇಳುತ್ತೆ? ಡೀಟೇಲಾಗಿ ರೂಲ್ಸ್ ಹೇಳುತ್ತೆ. ಏನೇನು? ಲೌಡ್ ಸ್ಪೀಕರನ್ನು ಯಾವಾಗ ಇಡ್ಬೋದು ಹೊರಗಡೆ, ಇನ್ನೊಬ್ಬರಿಗೆ ಕೇಳಿಸೋ ರೀತಿ ಯಾವಾಗ ಇಡಬಾರ್ದು, ಹೇಗಿಡಬೇಕು, ಸೌಂಡ್ ಯಾವ ಲೆವೆಲಲ್ಲಿ ಇರಬೇಕು, ಪ್ರತಿಯೊಂದನ್ನು ಡೀಟೇಲ್ ಮಾಡುತ್ತೆ. ಸಾಕಷ್ಟು ಜನಕ್ಕೆ ಕೆಲವರು ರಸ್ತೆಯಲ್ಲಿ ನಿಂತ್ಕೊಂಡು ಸುವಾರ್ತೆ ಸರ್ತಿರ್ತಾರೆ, ನೋಡಿದ್ದೀವ. ಆ ಸ್ಪೀಕರ್ ತುಂಬ ಚಿಕ್ಕದಾಗಿದ್ದು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ. ಒಂದು ವೇಳೆ ನಮ್ಮ ಹತ್ರ ಒಂದು ಗಾಡಿ ಇದೆ, ಓಮ್ನಿ ವ್ಯಾನು ಅದು ಇದು ಇದೆ ಅಂತ ಅಂದ್ಕೊಂಡು ಈ ರೀತಿ 2 ಸ್ಪೀಕರನ್ನು ತೊಗೊಂಡೋಗಿ ರಸ್ತೆಯಲ್ಲಿ ಇಟ್ಕೊಂಡು ಆನ್ ಮಾಡ್ಕೊಂಡು ಜೋರಾಗಿ ಹಾಡು ಹಾಕಿದ್ರು ಅಥವಾ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅವರು ಈ ರೆಗ್ಯುಲೇಷನ್ನ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಇಮಿಡಿಯೇಟಾಗಿ ನಿಮ್ಮನ್ನು ಬಂದು ಕ್ವೆಶನ್ ಮಾಡ್ಬೋದು, ಏನಕ್ಕೋಸ್ಕರ ಈ ಥರ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ ಲೌಡ್ ಸ್ಪೀಕರನ್ನು ರಸ್ತೆಯಲ್ಲಿ ಇಟ್ಟಿದ್ದೀರಾ ಅಂತ ಹೇಳಿ. ಹೌದಾ? ಹಾಗಾದರೆ ಸ್ಪೀಕರನ್ನು ಇಡುವುದಕ್ಕಿಂತ ಮುಂಚೆ ಪಬ್ಲಿಕ್ ಮೀಟಿಂಗ್ಸ್ಗೂ ಇಡಬೇಕಲ್ವ ಸ್ಪೀಕರ್ಸು? ಅವು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಏನು? ಪರ್ಮಿಷನ್ ರಿಕ್ವೈರ್ಡ್. ಅಗೇನ್ ಇದಕ್ಕೂ ಪರ್ಮಿಷನ್ ಬೇಕು. ಮತ್ತು ಯಾವ ಥರ ಪರ್ಮಿಷನ್ ಇರಬೇಕು? ರಿಟರ್ನ್ ಅಪ್ರೂವಲ್ ನೀಡೆಡ್ ಫ್ರಮ್ ಲೋಕಲ್ ಅಥಾರಿಟೀಸ್. ನಾನು ಆಗಲೇ ಹೇಳಿದೆ, ಲೋಕಲ್ ಅಥಾರಿಟೀಸ್ ಅಂದರೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಯಾವುದೋ ಒಂದು ಅಥವಾ ನಿಮ್ಮ ಕಚೇರಿ ಏನಿರುತ್ತೆ, ನಾಡು ಕಚೇರಿ ಅದಾಗಿರ್ಬೋದು, ತಹಸೀಲ್ದಾರ್ ಇರುವಂಥ ಸ್ಥಳ, ಅಲ್ಲಿಂದ ರಿಟರ್ನ್ ಅಪ್ರೂವಲ್ ಬೇಕೇ ಬೇಕು. ಲೌಡ್ ಸ್ಪೀಕರನ್ನು ಹೊರಗಡೆ ಯೂಸ್ ಮಾಡಿದ್ರೂ ಸಹ. ಮತ್ತು ಇನ್ನೇನು? ನಾಯ್ಸ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಒಂದು ಸಾರಿ, ನೋ ಲೌಡ್ ಸ್ಪೀಕರ್ಸ್. ಅಲ್ಲಿ ಟೈಮಿಂಗ್ಸು ಕೊಟ್ಟಿದ್ದಾರೆ, ನೀವು ಯಾವಾಗಿಂದ ಯಾವಾಗ ನೀವು ಪರ್ಮಿಷನ್ ಸಿಕ್ಕಿದ್ರೂ ಸಹ, ಅಫಿಷಿಯಲ್ ಅಥಾರಿಟೀಸಿಂದ ನಿಮಗೆ ಪರ್ಮಿಷನ್ ಸಿಕ್ಕಿದ್ರೂ ಸಹ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇಡ್ಬೋದು? ಮೀಟಿಂಗ್ ಇಡುವಂತಹ ನಿಯೋಜಕರು ಮುಂದೆ ಏನನ್ನು ಗಮನಿಸಿರಬೇಕು ಗೊತ್ತಾ? ರಾತ್ರಿ ಮೀಟಿಂಗ್ ಇಟ್ಟರೂ ಸಹ ಆದಷ್ಟು ಬೇಗ ಶುರು ಮಾಡಿ ಆದಷ್ಟು ಬೇಗ ಮುಗಿಸಬೇಕು. ಎಷ್ಟು ಗಂಟೆ ಒಳಗಡೆ ಮುಗಿಸ್ಬೇಕು? ಮ್ಯಾಕ್ಸಿಮಮ್ 10 ಗಂಟೆ ಒಳಗಡೆ ಮುಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪೊಲೀಸರು ಬಂದು ಕ್ವೆಶನ್ ಮಾಡಿ ನಮ್ಮ ಮೀಟಿಂಗನ್ನು ಮಧ್ಯದಲ್ಲಿ ಅಬ್ಸ್ಟ್ರಕ್ಟ್ ಮಾಡಬಹುದು. ಕನ್ವೀನರ್ನ ಕರ್ಕೊಂಡು ಹೋಗಿ ಕ್ವೆಶನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಅವೆಲ್ಲ ಬೇಕಾ? ಪಾಪ ಮೀಟಿಂಗ್ ಇಡುವಂತಹದ್ದೇ ಸಾಲ ಸೋಲ ಮಾಡಿ ಏನೋ ಮಾಡಿ ಕೂಡಿಟ್ಟು ಸಾಕಷ್ಟು ಆಸೆಯಿಂದ ಇಟ್ಕೊಂಡಿರ್ತಾರೆ ಮೀಟಿಂಗ್ಸನ್ನು. ಯಾವ ರೀತಿಯಾಗಿರುವಂಥ ಅಬ್ಸ್ಟ್ರಕ್ಷನ್ನು ಸಹ ಆಗಬಾರ್ದಲ್ವ? ಅದಕ್ಕೋಸ್ಕರ ನಾಯ್ಸ್ ಪೊಲ್ಯೂಷನ್ ಆ್ಯಕ್ಟ್ ಈ ರೆಗ್ಯುಲೇಷನ್ ಏನಿದೆ ಇದರ ಪ್ರಕಾರ 10 ಗಂಟೆಯೊಳಗಡೆ ಬೆಳಿಗ್ಗೆ 6 AM ಏನಿದೆ ಆ 6 AM ಇಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಮಾತ್ರ ಸ್ಪೀಕರ್ಗಳು ಹೊರಗಡೆ ಕೇಳಿಸ್ಬೋದು. ಮತ್ತು ಎಲ್ಲಿಂದ ಎಲ್ಲಿವರೆಗೂ ಬಂದು ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಿಗ್ಗೆ 6 ಗಂಟೆವರೆಗೂ ಬಂದು ಎಲ್ಲೂ ಸಹ ಸ್ಪೀಕರ್ಗಳು ಕೇಳಿಸೋ ಹಾಗಿಲ್ಲ. ಬ್ರದರ್, ನಮ್ಮ ಏರಿಯಾದಲ್ಲಿ ದೇವರನ್ನು ಕೂರಿಸ್ಬಿಟ್ಟು ಕೊಡ್ತಾರೆ ಬ್ರದರ್, ಸೌಂಡು 12 ಗಂಟೆವರೆಗೂ ಕೊಡ್ತಾರೆ.
ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ನಮಗೆ ಬೇಕಾಗಿಲ್ಲ. ನಾವು ರೂಲ್ ಫಾಲೋ ಮಾಡ್ತಿದ್ದಾರೋ, ಪರ್ಮಿಷನ್ ತೊಗೊಂಡಿದ್ದಾರೋ, ಪೊಲೀಸರು ಬಂದು ಅವರನ್ನು ಕ್ವೆಶನ್ ಮಾಡುವಂಥ ರೀತಿಯಲ್ಲಿ ನಮ್ಮನ್ನು ಕ್ವೆಶನ್ ಮಾಡ್ತಾರೋ, ಅದು ನಮಗೆ ಬೇಡದೇ ಇರುವಂಥ ವಿಚಾರ. ಇದು ಕಾನೂನು. ಯೇಸು ಕ್ರಿಸ್ತರ 1ನೇ ಶತಮಾನದಲ್ಲಿ ಕಾನೂನನ್ನು ಪಾಲಿಸಿದ್ದಾರೆ, ನಾವು ಸಹ ಪಾಲಿಸಬೇಕು. ನಾವೇನು ಕಷ್ಟಪಡ್ತಿದ್ದೀವ? ಇಲ್ಲ ಅಲ್ವಾ? ಒಂದು ಚಿಕ್ಕ ಅಪ್ರೂವಲನ್ನು ತೊಗೋಬೇಕು, ಒಂದು ಚಿಕ್ಕ ಪರ್ಮಿಷನನ್ನು ತೊಗೋಬೇಕು, ಟೈಮಿಂಗ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಮೀಟಿಂಗನ್ನು ಇಟ್ಟರೆ ಆದಷ್ಟು ಬೇಗ, ಸಾಕಷ್ಟು ಕಡೆ 8 ಗಂಟೆ 8:30ಗೆ ಮೀಟಿಂಗನ್ನು ಸ್ಟಾರ್ಟ್ ಮಾಡಿ 11:30 12 ಗಂಟೆ ತನಕ ಹೋಗ್ತಿರುತ್ತೆ. ಆ ರೀತಿಯಾಗುವಂತಹದ್ದು ಬೇಡ ಅಲ್ವಾ? ಯಾಕೆಂದರೆ ಮತ್ತೆ ಕ್ವೆಶನ್ ಮಾಡುವಂತಹದ್ದು ಆ ಗಲಿಬಿಲಿ ಎಲ್ಲ ಏನಕ್ಕೋಸ್ಕರ ನಮಗೆ? ಮತ್ತು ಊಟ ಮಾಡಿ ಜನ ಯಾವಾಗ ಮನೆಗೆ ಹೋಗುವಂತಹದ್ದು, ಇದೆಲ್ಲ ಕನ್ಸಿಡ್ರೇಷನ್ಗೆ ತೊಗೊಂಡು ಯೋಚನೆ ಮಾಡಿ ಕರೆಕ್ಟಾಗಿ ಪ್ರಾರ್ಥನೆ ಅನ್ನುವಂತಹದ್ದು ಆದಷ್ಟು ಬೇಗ 6:30 6 ಗಂಟೆ ಮ್ಯಾಕ್ಸಿಮಮ್ 7 ಗಂಟೆ ಈ ಟೈಮಲ್ಲಿ ಶುರು ಮಾಡಿ ಕರೆಕ್ಟಾಗಿ 9:30 ಒಳಗಡೆ ಕಂಪ್ಲೀಟ್ ಮಾಡಿಕೊಳ್ಳಲಿಕ್ಕೆ ದಯವಿಟ್ಟು ಪ್ರಯತ್ನವನ್ನು ಪಡಿ. ಓಕೆ, ಇದು ನಮ್ಮ ಭಾರತ ದೇಶದಲ್ಲಿರುವಂತಹ ಒಂದಾನೊಂದು ನಿಬಂಧನೆ, ರೆಗ್ಯುಲೇಷನ್. ಓಕೆ, ಈಗ ನೆಕ್ಸ್ಟ್, ಮನೆಯಲ್ಲಿ ಪ್ರೇಯರ್ ಇಟ್ಕೋಬೋದಾ? ಹೇಳಿ, ನೀವು ಇಟ್ಕೋಬೋದಾ ಬೇಡ? ಇಟ್ಕೊಬೋದಾ ಪ್ರೇಯರ್ ಮನೆಯಲ್ಲಿ? ಹಾಂ, ಆದರೆ ಏನೇನು ಫಾಲೋ ಮಾಡಬೇಕು? ಮನೆಯಲ್ಲಿ ಪರ್ಮಿಷನ್ ಬೇಕಾ? ಮನೆಯಲ್ಲಿ ಪ್ರೇಯರ್ ಇಟ್ಕೊಳ್ಲಿಕ್ಕೆ ಬೇಕಾ? ಮನೆಯಲ್ಲಿ ಪ್ರೇಯರ್ ಇಟ್ಕೊಳ್ಲಿಕ್ಕೆ ಪರ್ಮಿಷನ್, ನೀವು ನಿಮ್ಮ ತಂದೆ ತಾಯಿ ಅಥವಾ ನೀವು ನಿಮ್ಮ ಮಕ್ಕಳು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ಪರ್ಮಿಷನ್ ತೊಗೊಂಡಿದ್ದಾರೆ ಯಾವತ್ತಾದರೂ? ಇಲ್ಲ. ಹಾಗಾದರೆ ಮನೆಯಲ್ಲಿ ಪ್ರೇಯರ್ ಇಟ್ಕೋಬೋದಾ? ಇಟ್ಕೋಬೋದು. ಫಾಲೋ ಮಾಡಬೇಕಾಗಿರುವಂಥ ರೆಗ್ಯುಲೇಷನ್ಸ್ ಏನು? ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು. ನಾನಾಗಲೇ ಹೇಳಿದೆ, ಜೋರಾಗಿ ಒಂದು 10 ಜನ ಸೇರಿದ್ರು ಅಂತ ಅಂದ್ಕೊಳ್ಳಿ, ಸಭೆಯವರೆಲ್ಲರೂ ಸಹ ಒಂದು ಮನೆಯಲ್ಲಿ ಜೋರಾಗಿ ಸ್ತುತಿಸಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಅನ್ಯ ಭಾಷೆ ಅದು ಇದು ಎಲ್ಲ ನಡೀತಿದೆ. ಒಂದು ಚಿಕ್ಕ ಬ್ಯಾಂಡೇನೋ ಇತ್ತು ಮನೆಯಲ್ಲಿ, ಅದನ್ನು ತೊಗೊಂಡು ಬಡಿಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ಮನೆಯವ್ರಿಗೆ ನಿದ್ರೆ ಬರ್ತಿಲ್ಲ, ಆ ಕಡೆ ಮನೆಯವ್ರಿಗೆ ಈ ಕಡೆ ಮನೆಯವ್ರಿಗೆ ಯಾರಿಗೂ ನಿದ್ರೆ ಬರ್ತಿಲ್ಲ. ಯಾರಾದರೂ ಪೊಲೀಸರು ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಬಂದು ಸೈಲೆಂಟಾಗಿ ಮಲ್ಕೋಬೇಕು ಅಂತ ಪೊಲೀಸರು ವಾರ್ನ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೌದಾ? ಅದಕ್ಕೋಸ್ಕರ ನೀವು ಮನೆಯಲ್ಲಿ ಪ್ರಾರ್ಥನೆಗಳನ್ನು ಇಟ್ಕೋಬೋದು, ಅದಕ್ಕೆ ಅಪ್ರೂವಲ್ ಬೇಕಾಗಿಲ್ಲ. ಆದರೆ ಏನು ಮಾಡಬೇಕು? ನೀವು ಪ್ರಾರ್ಥನೆ ಮಾಡೋದರಿಂದ ಯಾರಿಗೂ ತೊಂದರೆ ಆಗದಂತೆ ನೋಡ್ಕೋಬೇಕು. ನೀವು ಹಾಡು ಹಾಡಿ ಸ್ತುತಿಸ್ಬೋದು ದೇವರನ್ನು, ಆದರೆ ಆ ಹಾಡು ಹಾಡಿ ಸ್ತುತಿಸುವಂತಹದ್ದು ಆ ಕಡೆ ಈ ಕಡೆ ಮನೆಯವರಿಗೆ ತೊಂದರೆಗಳನ್ನು ಉಂಟು ಮಾಡಬಾರ್ದು. ಇಷ್ಟಕ್ಕೂ ಅಕ್ಕಪಕ್ಕದ ಮನೆ, ಮೇಲ್ಗಡೆ ಕೆಳಗಡೆ ಇರುವಂತಹ ಮನೆಗಳು, ಈ ಮನೆಗಳವರ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಳ್ಳುವಂತಹದ್ದು ಇಂಪಾರ್ಟೆಂಟ್. ಹೌದಾ ಇಲ್ವಾ? ಹೌದಾ? ತುಂಬ ಇಂಪಾರ್ಟೆಂಟ್. ಯಾಕೆ? ಫಸ್ಟ್ ವಚನ ಏನು ಓದ್ಕೊಂಡಿದ್ದೀವಿ ಇವತ್ತಿನ ಸಂದೇಶದಲ್ಲಿ ನಾವು? ಮೊಟ್ಟ ಮೊದಲನೇ ವಚನ, ಸಾಧ್ಯವಾದ ಮಟ್ಟಿಗೆ ಎಲ್ಲರ ಜೊತೆ ಸಮಾಧಾನವಾಗಿರಿ. ನಾವು ಒಂದು ವೇಳೆ ನಮ್ಮ ಜೀವನದಲ್ಲಿ ಈ ಕಡೆ ಮನೆಯವ್ರಿಗೆ ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ಆ ಕಡೆ ಮನೆಯವ್ರಿಗೂ ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಯಾವಾಗಲೂ ಬೈತಾನೆ ಇರ್ತಾರೆ ನಾವು ಓಡಾಡಿದ್ರೆ. ಹಿಂಗಿತ್ತು ಪರಿಸ್ಥಿತಿ ಅಂತ ಅಂದ್ಕೊಳ್ಳಿ. ನೀವು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ಚಿಕ್ಕದಾಗಿ ಮನೇಲಿ ಮಾತಾಡ್ತಿದ್ರು ಅವ್ರು ಪೊಲೀಸರು ಫೋನ್ ಮಾಡ್ತಾರೆ, ಸೌಂಡ್ ಮಾಡ್ತಿದ್ದಾರೆ ಇವರು ಅಂತ ಹೇಳಿ. ಹೌದಾ? ಅದೇ ಒಳ್ಳೆ ಸಂಬಂಧವನ್ನು ಇಟ್ಕೊಂಡು ನೋಡಿ ಅಕ್ಕಪಕ್ಕದ ಮನೆಯವ್ರ ಜೊತೆ. ಸಂಬಂಧಗಳು ಕೆಟ್ಟು ಹೋಗಬೇಕು ಅಂತ ಹೇಳಿದ್ರೆ ನಾವು ಮಾಡುವಂತಹ ಚಿಕ್ಕ ಚಿಕ್ಕ ತಪ್ಪುಗಳೇ. ಏನು ಚಿಕ್ಕ ಚಿಕ್ಕ ತಪ್ಪುಗಳು? ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಮಾಡ್ತಾರೆ, ತೊಗೊಂಡು ಬರ್ತಾರೆ ತಟ್ಟೆಯಲ್ಲಿ ಇಟ್ಕೊಂಡು ಬಾಡೂಟವನ್ನು, ನಿಮಗೆ ನಮ್ಮ ಪಕ್ಕದ ಮನೇಲಿದ್ದಾರಲ್ವಾ ಪಾಪ ಕೊಡೋಣ ಅಂತ ಹೇಳಿ ತೊಗೊಂಡು ಬರ್ತಾರೆ. ಆವಾಗ ನಾವು ಡೋರ್ ಓಪನ್ ಮಾಡಿ, ಇಲ್ಲ ಬ್ರದರ್ ನಾವು ಕ್ರೈಸ್ತರು, ನಾವು ತಿನ್ನೋದಿಲ್ಲ ಅಂತ ನೀವು ಕ್ಲೋಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲೇ ಶುರು ಆಯಿತು ದ್ವೇಷ. ಹೌದಾ ಇಲ್ವಾ? ಅವರಷ್ಟು ಪ್ರೀತಿಯಾಗಿ ನಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ನಾನು ಇವತ್ತು ಏನಾದರೂ ಊಟವನ್ನು ಕೊಡಬೇಕು ಅಥವಾ ಔತಣವನ್ನು ಕೊಡಬೇಕು ಅಂತ ಪ್ರೀತಿಯಾಗಿ ತೊಗೊಂಡು ಬಂದಾಗ ನಮ್ಮ ಬಾಧ್ಯತೆಯಾಗಿ ನಾವೇನು ಮಾಡ್ಬೋದು? ಇಷ್ಟಕ್ಕೂ ವಿಗ್ರಹಕ್ಕೆ ಒಂದು ವೇಳೆ ಇಟ್ಟದನ್ನು ಪೂಜೆ ಮಾಡಿದ್ರು ಅದರಲ್ಲಿ ಯಾವ ಶಕ್ತಿಯೂ ಇಲ್ಲ ಅಂತ ನಾವು ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ದೇವೆ. ಬೇಸಿಕ್ಕಾಗಿ ನಮಗಿರಬೇಕಾಗಿರುವಂತಹ ಕರ್ಟಸಿ ಎನ್ನುವ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂಥ ಆಹಾರ ಪದಾರ್ಥವನ್ನು ತಗೊಳ್ಳುವಂತಹದ್ದು, ಸ್ವೀಕರಿಸುವಂತಹದ್ದು, ಧನ್ಯವಾದ ಹೇಳುವಂತಹದ್ದು. ನಿಮ್ಮ ಹುಡುಗನ ಬರ್ಡೇನಾ, ಹ್ಯಾಪಿ ಬರ್ಡೇ ಹೇಳಿ, ಅಥವಾ ನಿಮ್ಮ ಹುಡುಗನ ಕಳಿಸಿ ನಮ್ಮ ಮನೇಲಿರುವಂತಹದ್ದು ಏನಾದರೂ ಒಂದು ಚಿಕ್ಕ ಗಿಫ್ಟನ್ನು ಕೊಟ್ಟು ಕಳಿಸ್ತೀನಿ, ಏನಾದರೂ ಹೇಳಬೇಕಲ್ವ? ಅದನ್ನು ಬಿಟ್ಟು ಇಲ್ಲ ನಾವು ಕ್ರೈಸ್ತರು, ನಾವು ತಿನ್ನೋದಿಲ್ಲ, ಇನ್ನೊಬ್ಬರು ಮನೆ ಆಹಾರ ತಿನ್ನೋದಿಲ್ಲ. ಹೇಳಿದ್ದಾರೆ ಯೇಸು ಕ್ರಿಸ್ತರು ನಮಗೆ ಇನ್ನೊಬ್ಬರು ಮನೆ ಆಹಾರ ತಿನ್ನಬಾರ್ದು ಅಂತ. ಹೋಟ್ಲಲ್ಲಿ ತಿಂತೀವಿ, ರೆಸ್ಟೋರೆಂಟಲ್ಲಿ ತಿಂತೀವಿ, ಎಲ್ಲಿ ಗಾಡಿ ಮೇಲೆ ತಿಂತೀವಿ, ಊಟ ಸಿಕ್ಕಿಲ್ಲ ಅಂದರೆ ಎಲ್ಲಿ ಬೇಕಾದರೂ ತಿಂತೀವಲ್ವ? ಮತ್ತು ಈ ರೀತಿಯಾಗಿ ಇನ್ನೊಬ್ಬರು ಮನಸ್ಸನ್ನು ಚುಚ್ಚೋದೇನಕ್ಕೋಸ್ಕರ ಹೀಗೆಲ್ಲ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಯಾರಿಗೂ ನಮ್ಮನ್ನು ಕಂಡ್ರೆ ಆಗೋದಿಲ್ಲ. ನಾವಿರುವಂಥ ಅಪಾರ್ಟ್ಮೆಂಟ್ಸಲ್ಲಿ ಯಾರೂ ನಮ್ಮನ್ನು ಇಷ್ಟಪಡೋದಿಲ್ಲ, ನಾವಿರುವಂಥ ಏರಿಯಾದಲ್ಲಿ ಯಾರೂ ನಮ್ಮನ್ನು ಇಷ್ಟಪಡೋದಿಲ್ಲ. ಎಲ್ಲರೂ ಸಹ ಬೈಕೊಳ್ಳುವಂತಹದ್ದೇ, ಅಬ್ಬಬ್ಬಬ್ಬ ಇವ್ರು ಇದಾರಲ್ವ ಅಂತ ಎಲ್ಲರೂ ಸಹ ಹಿಂದೆ ನಮ್ಮ ಬಗ್ಗೆ ಮಾತಾಡ್ಕೊಳ್ಳುವಂಥವ್ರೆ. ಹಂಗಿರಿ ಅಂತ ಹೇಳ್ಕೊಟ್ಟಿಲ್ಲ ಅಲ್ವ ಸತ್ಯವೇದ ನಮಗೆ?
ಲೂಕನು ಬರೆದ ಸುವಾರ್ತೆ 2:52 ಯೇಸು ಕ್ರಿಸ್ತರು ಯಾರ್ಯಾರ ದಯೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ರು ಅಂತ ನಾವು ನೋಡಿದ್ವಿ. ಮನುಷ್ಯರ ದಯೆಯಲ್ಲೂ ದೇವರ ದಯೆಯಲ್ಲೂ. ದೇವರ ದಯೆ ಜೊತೆಗೆ ಯಾರ ದಯೆಯೂ ಇತ್ತು ಅವರ ಮೇಲೆ? ಮನುಷ್ಯರ ದಯೆ. ಆ ಮನುಷ್ಯರಲ್ಲಿ ಯಾರ್ಯಾರು ಬರ್ತಾರೆ? ಪಕ್ಕದ ಮನೆಯವರು, ಎದುರು ಮನೆಯವರು. ಹಾಗಾದರೆ ಯೇಸು ಕ್ರಿಸ್ತರು ತನ್ನ ಬಾಲ್ಯ ದಿನಗಳಲ್ಲಿ, ತನ್ನ ಟೀನೇಜಲ್ಲಿ ಹೇಗಿದ್ರು ಅಂತ ನಮ್ಗೆ ಅರ್ಥ ಆಗ್ತದೆ. ಒಂದು ಸರಿ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತರು ಹೇಗಿದ್ರು ತನ್ನ ಬಾಲ್ಯ ದಿನಗಳಲ್ಲಿ, ಟೀನೇಜಲ್ಲೆಲ್ಲ? ಸುತ್ತ ಇರುವಂಥ ಎಲ್ಲ ಮನೆಯವರು ಯೇಸು ಕ್ರಿಸ್ತರನ್ನು ನೋಡಿ ಇಷ್ಟಪಡ್ತಿದ್ರ? ಅಪ್ಪ ಹುಡುಗ ಅಂದರೆ ಆ ಥರ ಇರಬೇಕು ಅಂತ ನೋಡಿ ಸಾಕಷ್ಟು ಜನ ಅವ್ರ ಮನೇಲಿರುವಂತಹ ಮಕ್ಳಿಗೆ ಬೈತಿದ್ರ? ಹೌದು. ಯಾಕೆಂದರೆ ಎಲ್ಲರಿಗೂ ಯೇಸು ಕ್ರಿಸ್ತರು ಅಂದರೆ ಆ ವಯಸ್ಸಿನಲ್ಲಿ ಇಷ್ಟ. ಹಂಗಿರಬೇಕು ಇದ್ದರೂ ನಾವು ಸಹ, ಹೌದಲ್ವ? ಎಲ್ಲರೂ ಸಹ ನಮ್ಮನ್ನು ಗೌರವಿಸಬೇಕು, ಎಲ್ಲರಿಗೂ ಸಹ ನಮಗೆ ಮರ್ಯಾದೆ ಕೊಟ್ಟು ನಡಿಬೇಕು. ನಾವು ಸಹ ಎಲ್ಲರಿಗೂ ಮರ್ಯಾದೆ ಕೊಟ್ಟು ನಡಿಬೇಕು, ಹೌದಲ್ವ? ಅದನ್ನೇ ಸತ್ಯವೇದನೂ ನಮ್ಗೆ ಹೇಳ್ಕೊಡುವಂತಹದ್ದು. ನಾವು ಅದನ್ನು ಹೊರತುಪಡಿಸಿ ಎಲ್ಲರ ಜೊತೆನೂ ಕಲಹಗಳು, ಎಲ್ಲರ ಜೊತೆನೂ ವಿವಾದಗಳನ್ನು ಇಟ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ನಮ್ಮನ್ನು ನೋಡಿ ಯಾರೂ ಇಷ್ಟಪಡೋದಿಲ್ಲ. ನಮ್ಮನ್ನು ನೋಡಿ ಎಲ್ಲರೂ ಬೈಕೊಡುವಂಥವರೇ. ಚಾನ್ಸ್ ಸಿಕ್ಕಿದ್ರೆ ಸಾಕು ಪೊಲೀಸರಿಗೆ ಫೋನ್ ಮಾಡಿಬಿಡೋಣ ಅಂತ ಅಂದ್ಕೊಳ್ಳುವಂಥವರೇ. ನೀವೊಂದು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಕೂಟವನ್ನು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಮನೆಯಲ್ಲಿ. ಇಮ್ಮಿಡಿಯೇಟಾಗಿ ಪೊಲೀಸರು ಬರ್ತಾರೆ, ಏನದು ಸೌಂಡು, ಅದು ಇದು ಅಂತ ಬಂದರು ಅಂತ ಅಂದ್ಕೊಳ್ಳಿ. ಬಂದರೆ ನಿಮ್ಮ ಒಂದು ವೇಳೆ ನೀವು ಒಳ್ಳೆಯ ಸಂಬಂಧವನ್ನು ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಇಟ್ಕೊಂಡಿದ್ರೆ ನಿಮ್ಮ ಪ್ರೊಟೆಕ್ಷನ್ಗೆ ಯಾರು ಬರ್ತಾರೆ ಗೊತ್ತಾ? ನಾಳೆ ಯಾರು ಬರ್ತಾರೆ ಗೊತ್ತಾ? ಸುತ್ತ ಇರುವಂತಹ ನೈಬರ್ಸ್, ಸುತ್ತ ಇರುವಂತಹ ನೆರೆಯವರು ಬಂದು ಸಪೋರ್ಟ್ ಮಾಡ್ತಾರೆ. ನಮಗೇನು ತೊಂದರೆ ಆಗ್ತಿಲ್ಲ. ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಮಗೆ ಗೊತ್ತು, ಪ್ರತಿದಿನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆದರೆ ಸ್ವಲ್ಪನೂ ಸೌಂಡ್ ಹೊರಗಡೆ ಬರೋದಿಲ್ಲ. ಬಂದರೂ ನಮಗೇನು ತೊಂದರೆ ಇಲ್ಲ, ಅವ್ರು ಒಳ್ಳೆ ಜನ ಅಂತಾರೆ. ನಿಜನಾ? ಅದೇ ನಾವು ಸಂಬಂಧಗಳನ್ನು ಕೆಡಿಸ್ಕೊಂಡ್ವಿ ಅಂತ ಅಂದ್ಕೊಳ್ಳಿ ಅವ್ರ ಜೊತೆ. ವಿಚಿತ್ರವಾಗಿರುತ್ತೆ. ಪೊಲೀಸರನ್ನು ಕೇಳಬೇಕಾಗಿಲ್ಲ, ಯಾವಾಗಲೂ ಹಾಗೆ ಬ್ರದರ್ ಅವರು, ಯಾವಾಗಲೂ ಹಾಗೆ ಸರ್ ಅವ್ರು ಕರ್ಕೊಂಡೋಗಿ ಅಂತಾರೆ. ಬೇಕಾ ನಮಗದು? ಬೇಡ ಅಲ್ವಾ? ಅದಕ್ಕೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡೋಣ. ನಾವು ಸಂಬಂಧವನ್ನು ಮೇಂಟೈನ್ ಮಾಡಬೇಕಾದ್ರೆ ಮಾಡಬೇಕಾಗಿರುವಂತಹದ್ದು ಏನೂ ಅಲ್ಲ. ಏನು ಮಾಡಬೇಕು? ಹಣ ಕೊಡಬೇಕು ಅವರಿಗೆ. ಏನು ಮಾಡಬೇಕು? ಸಮಾಧಾನದಿಂದ ಇರಬೇಕಷ್ಟೆ. ಅವರನ್ನು ನೋಡಿದ್ರೆ ಏನೋ ಒಂದು ಸ್ವಲ್ಪ ಅವರು ಒಂದು ವೇಳೆ ಮಾತಾಡಿಸ್ಲಿಕ್ಕೆ ಬಂದರೆ ಅವ್ರ ಮನಸ್ಸು ಚುಚ್ಚದೇ ಇರೋ ಹಾಗೆ, ಅವ್ರು ಊಟ ಕೊಟ್ಟರೆ ಮತ್ತೆ ಅದನ್ನು ತಿರಸ್ಕಾರ ಮಾಡುವಂತಹ ಕೆಲಸಗಳು, ಈ ರೀತಿಯಾಗಿರುವಂಥ ಕೆಲಸಗಳು ಮಾಡಬಾರ್ದು. ಓಕೆ? ಒಂದು ವೇಳೆ ನೀವು ಅವ್ರ ಮನೆಗೆ ಊಟಕ್ಕೆ ಹೋದ್ರಿ ಅಂತ ಅಂದ್ಕೊಳ್ಳಿ. ಈಗ ಅವರು ಬಾಳಿಗೆಲ್ಲ ಇಟ್ಟು ಎಲ್ಲ ಬಡಿಸ್ತಿರ್ತಾರೆ ಎಲ್ಲರಿಗೂ ಸಹ. ನಾವು ಪ್ರಾರ್ಥನೆ ಮಾಡ್ತೀವಿ. ಹೆಂಗೆ ಪ್ರಾರ್ಥನೆ ಮಾಡ್ತೀವಿ? ಮನಸ್ಸಲ್ಲ, ಜೋರಾಗಿ. ಏನಂತ ಪ್ರಾರ್ಥನೆ ಮಾಡ್ತೀವಿ? ಸಾಕಷ್ಟು ಜನರಿಗಿರುತ್ತೆ ಈ ಅಭ್ಯಾಸ. ಏನಂತ ಪ್ರಾರ್ಥನೆ ಮಾಡ್ತೀವಿ? ತಂದೆ, ಇದರಲ್ಲಿರುವಂಥ ಅಶುದ್ಧತೆಗಳು, ಅಶುದ್ಧಾತ್ಮ, ಪಿಶಾಚಿಗಳೆಲ್ಲ ಹೊರಗಡೆ ಓಡೋಗಬೇಕು. ನಿಮ್ಮ ಪ್ರಾರ್ಥನೆ ಕೇಳಿಸ್ಕೊಡುವಂಥ ಅವ್ರು ಏನು ಮಾಡಬೇಕು? ನಿಮ್ಮನ್ನು ಕರೆದು ಬಾಳಿಯಲ್ಲಿ ಊಟ ಹಾಕಿದ್ರಲ್ವ, ಏನು ಮಾಡಬೇಕು ಅವರು? ನೀವೇ ನಮ್ಮ ಮನೇಲಿರುವಂಥ ದೊಡ್ಡ ಅಶುದ್ಧ, ಫಸ್ಟ್ ಎದ್ದು ಹೊರಗಡೆ ಹೋಗಿ ಅಂತಾರೆ ಅವರು. ಹೌದಾ ಇಲ್ವಾ? ಪ್ರಾರ್ಥನೆ ಮಾಡುವಂತಹದ್ದು ಯಾರಿಗೂ ಸೌಂಡ್ ಕೇಳಿಸದಂತೆ. ಸೌಂಡ್ ಕೇಳಿಸಿದ್ರೂ ಸಹ ಪ್ರಾರ್ಥನೆ ಹೇಗಿರಬೇಕು ಅಂತ ಹೇಳಿದ್ರೆ, ತಂದೆ ನೀವು ಈ ಹೊತ್ತು ನಾನು ಕೊಟ್ಟಿರುವಂಥ ಆಹಾರದ ನಿಮಿತ್ತ ನಿಮಗೆ ಧನ್ಯವಾದಗಳು, ಕೃತಜ್ಞತೆಗಳು. ಇದು ನಾವು ಊಟದ ಮುಂದೆ ಕೂತ್ಕೊಂಡು ಮಾಡಬೇಕಾಗಿರುವಂತಹ ಪ್ರಾರ್ಥನೆ. ನಾವು ಮಾಡ್ತಿರುವಂಥದ್ದು ಏನಂತ? ಅಶುದ್ಧತೆಗಳು, ಅದು ಇದು ಎಲ್ಲ ಸಹ ಇವತ್ತೇ ಟಚ್ ಹೋಗಲಿ. ಇದೆಲ್ಲ ಬೇಡ ಅಲ್ಲ. ನೀವು ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದ್ರೆ, ನಿಮ್ಮ ನೆರೆಯವರ ಮನಸ್ಸನ್ನು ನೋಯಿಸಿದ್ರೆ, ಅವರು ಕಾರಣವಿಲ್ಲದೇನೆ ನಿಮ್ಮನ್ನು ಹಿಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ? ಕ್ರೈಸ್ತರಾಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ಕಾನೂನಿನ ಜೊತೆ ನಮಗೆ ಹೇಳ್ಕೊಟ್ಟಿರುವಂಥ ಫಾರ್ಮುಲಾಸ್, ಸೂತ್ರಗಳು, ಇದೆಲ್ಲವೂ ಸತ್ಯವೇದ. ಹೌದಲ್ವ? ಪ್ರಪ್ರಥಮವಾಗಿ ನಮಗಿರುವಂಥ ಸಂವಿಧಾನದ ಹಕ್ಕುಗಳನ್ನು ನೋಡಿದ್ವಿ. ಸಂವಿಧಾನದ ಹಕ್ಕು ಅಗ್ರವೇಟ್ ಆದರೆ ಎಲ್ಲಿಗೆ ಹೋಗ್ಬೋದು, ಯಾರನ್ನ ರೀಚ್ ಔಟ್ ಆಗಬೇಕು ಅಂತ ಹೇಳಿ ನೋಡಿದ್ವಿ. ಅದಾದ ನಂತರ ಪಬ್ಲಿಕ್ ಮೀಟಿಂಗ್ಸನ್ನು ಹೊರಗಡೆ ಇಡಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇರಬೇಕಾಗಿರುವಂಥ ಅಪ್ರೂವಲ್ಸ್ ಏನು, ನಾವು ಫಾಲೋ ಮಾಡಬೇಕಾಗಿರುವಂಥ ರೂಲ್ಸ್ ಏನು ಅಂತ ಹೇಳಿ ನೋಡಿದ್ವಿ. ಅದಾದ ನಂತರ ಈಗೇನು ನೋಡ್ತಿದ್ವಿ? ಮನೆಯಲ್ಲಿ ಪ್ರಾರ್ಥನೆಗಳನ್ನು ಸಂತೋಷವಾಗಿ ನೀವು ಇಟ್ಕೊಳ್ಬಹುದು. ಆದರೆ ಪ್ರಾರ್ಥನೆಗಳನ್ನು ಇಟ್ಕೊಂಡಾಗ ನಾವು ಫಾಲೋ ಮಾಡಬೇಕಾಗಿರುವಂಥದ್ದಿಷ್ಟೇ, ಏನು? ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡಬಾರ್ದು. ಈ ಕ್ಯಾರಲ್ ಸರ್ವಿಸ್ ಎಲ್ಲ ಇದೆಯಲ್ವ? ಕ್ಯಾರಲ್ಸ್ ನಿಮಗೇನು ಅನಿಸುತ್ತೆ ಕ್ಯಾರಲ್ ಸರ್ವಿಸನ್ನು ನೋಡಿದಾಗ? ಕ್ಯಾರಲ್ ಸರ್ವಿಸನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ಕಿರಿಕಿರಿ ಆಗುತ್ತೆ ಅನಿಸುತ್ತಾ? ಕ್ಯಾರಲ್ ಸರ್ವಿಸನ್ನು ಇನ್ನೊಂದು ಥರನೂ ಮಾಡ್ಬೋದು ಅಂತ ನಿಮಗನ್ಸುತ್ತಾ? ಸ್ವಲ್ಪ ಸೌಂಡ್ ಕಮ್ಮಿ ಕೊಟ್ಟು ಟೈಮ್ ಒಳಗಡೆ ಹೋಗಿ. ಏಕೆಂದರೆ ನೀವು ನೋಡುವಂಥ ಕ್ಯಾರಲ್ ಸರ್ವಿಸ್ ಎಲ್ಲ 11:30, 12 ಗಂಟೆ. ನಿಜನಾ? ಸ್ವಲ್ಪ ಮುಂಚಿತವಾಗಿ ಮುಗಿಸಿ, 9 ಗಂಟೆ 9:15 ಒಳಗಡೆ ಮುಗಿಸಿ. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ಯಾಕೆಂದರೆ ಅದು ಮನೆ, ಅವೆಲ್ಲವೂ ರೆಸಿಡೆನ್ಷಿಯಲ್ ಏರಿಯಾಸ್, ಅಲ್ಲಿ ಡೆಸಿಬಲ್ಸು ಇದೆ ಗೊತ್ತಾ ನಮಗೆ. ಸೌಂಡು ಎಷ್ಟು ಹೊರಗಡೆ ಬರಬೇಕು ಅನ್ನುವಂತಹದ್ದು ಸಹ ರೆಸ್ಟ್ರಿಕ್ಷನ್ಸ್ ಇದೆ ಗೊತ್ತಾ ನಮಗೆ. ಓಕೆ.
ಅಲ್ಲಿ ಲಾಸ್ಟ್ ಸೆಂಟೆನ್ಸಲ್ಲಿ ನಾಯ್ಸ್ ಲಿಮಿಟ್ ಅಂತ ಹೇಳಿ ಹೈಫನ್ ಹಾಕಿ ಕೆಳಗಡೆ ಒಂದು ಸೆಂಟೆನ್ಸನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ. ನಾಟ್ ಅಬೌವ್ 75 ಡೆಸಿಬಲ್ಸ್ ಆರ್ 10 ಡೆಸಿಬಲ್ಸ್ ಓವರ್ ಆ್ಯಂಬಿಯಂಟ್ ಲೆವೆಲ್. ಅಂದರೆ ನೀವು ಲೌಡ್ ಸ್ಪೀಕರ್ ಇಟ್ಟ ನಂತರ ಅದರಿಂದ ಎಷ್ಟು ಸೌಂಡ್ ಹೊರಗಡೆ ಬರಬೇಕು ಅನ್ನುವುದಕ್ಕೂ ಸಹ ರೂಲ್ಸ್ ಇದೆ. ನೀವು ಎಷ್ಟು ಬೇಕಾದರೂ ಸೌಂಡ್ ಕೊಡುವಂತಹದ್ದು ಹಂಗಿರಬಾರ್ದು, ಯಾರಿಗೂ ಡಿಸ್ಟರ್ಬ್ ಆಗೋದಂತೆ. ಕೇಳಿಸ್ಬೇಕು ಅಂತ ಅಂದ್ಕೊಂಡಂಥವ್ರಿಗೆ ಮಾತ್ರ ಕೇಳಿಸ್ಬೇಕಾ ಸೌಂಡು, ಹೌದಾ? ನೀವೊಂದು ಪಬ್ಲಿಕ್ ಮೀಟಿಂಗನ್ನು ಇಟ್ಟಿದ್ದೀರಾ, ಆ ಪಬ್ಲಿಕ್ ಮೀಟಿಂಗಲ್ಲಿ ಎಷ್ಟು ಸೌಂಡ್ ಕೊಡ್ಬೋದು? ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನರಿಗೂ ಕೇಳಿಸಿ, ಇನ್ನೂ ಇಲ್ಲಿ ಏನೋ ಒಂದು ನಡೀತಿದೆ ಚಿಕ್ಕದಾಗಿ ಅಂತ ದೂರ ಇರೋ ಒಂದು ಮನೆ ಇದ್ರೆ, ಒಂದು ವೇಳೆ ಯಾರ್ದಾದ್ರೂ ಮನೆಗಳಿದ್ದರೆ ಅವ್ರಿಗೆ ಕೇಳಿಸ್ಬೇಕು, ಅವ್ರು ಮೀಟಿಂಗ್ ಇದ್ದರೆ ಮೀಟಿಂಗ್ ಇದೆ ಅಂತ ಗುರುತಿಸಿ ಬರ್ತಾರೆ, ಅಷ್ಟು ಸೌಂಡ್ ಕೊಡಬೇಕು. ನಾವು ಹಂಗೆ ಕೊಡ್ತೀವ? ಇದೆಲ್ಲವೂ ಸಹ ನಾವು ನೆನಪಲ್ಲಿ ಇಟ್ಕೊಬೇಕಾಗಿರುವಂತಹ ವಿಚಾರಗಳು. ಇದನ್ನು ಹೊರತುಪಡಿಸಿ ಇನ್ನೊಂದು ರೆಗ್ಯುಲೇಷನ್ ಇದೆ. ಏನು? ಒಂದು ವೇಳೆ ನಾವು ರಸ್ತೆಯಲ್ಲಿ ಮೀಟಿಂಗ್ ಇಟ್ಟರೆ ಈ ರೀತಿಯಾಗಿರುವಂತಹ ಖಾಲಿ ಗ್ರೌಂಡಲ್ಲಿ ಮೀಟಿಂಗ್ ಇಡುವಂತಹದ್ದು ಬೇರೆ. ಆದರೆ ರಸ್ತೆಯಲ್ಲಿ ಮೀಟಿಂಗ್ ಇದ್ದರೆ ಅದಕ್ಕೂ ಸಹ ರೆಗ್ಯುಲೇಷನ್ಸ್ ಇದೆ. ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ರೋಡನ್ನು ಯಾವ ಕಾರಣಕ್ಕೂ ಸಹ ಬ್ಲಾಕ್ ಮಾಡೋ ಹಾಗಿಲ್ಲ. ಅಲ್ಲಿ ಬಲಗಡೆ ಇರುವಂತಹದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅವಾಯ್ಡ್ ಒಬ್ಸ್ಟ್ರಕ್ಟಿಂಗ್ ರೋಡ್ಸ್ ಆರ್ ಪಬ್ಲಿಕ್ ಸ್ಪೇಸಸ್. ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 283 ಏನು ಹೇಳುತ್ತೆ? ನೋ ಬ್ಲಾಕಿಂಗ್ ಪಬ್ಲಿಕ್ ರೋಡ್ಸ್ ಆರ್ ಅಬ್ಸ್ಟ್ರಕ್ಟಿಂಗ್ ಪಾತ್ಸ್. ಪಬ್ಲಿಕ್ ರೋಡ್ಗಳನ್ನು ನಾವು ಬ್ಲಾಕ್ ಮಾಡೋ ಹಾಗೆ ಇಲ್ಲ. ಒಂದು ವೇಳೆ ಸಾಕಷ್ಟು ಜನ ರಸ್ತೆಗಳಲ್ಲಿ ಮೀಟಿಂಗನ್ನು ಇಡ್ತಾರೆ. ನೀವೊಂದು ವೇಳೆ ಒಂದು ರಸ್ತೆಯಲ್ಲಿ ಮೀಟಿಂಗ್ ಇಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರಾಪರಾಗಿ ಪರ್ಮಿಷನ್ ತೊಗೊಂಡು ಕ್ಲಿಯರಾಗಿ ಮ್ಯಾಪ್ ಮೇಲೆ ಸೈನ್ ಹಾಕಿರಬೇಕು. ಒಂದು ವೇಳೆ ಗಾಡಿಗಳಿಗೆ ಇನ್ನೊಂದು ರಸ್ತೆಯಿಂದ ಹೋಗಿ ಬರುವುದಕ್ಕೆ ಸವಲತ್ತಿದ್ದರೆ ಆವಾಗ ನೀವು ಆ ರಸ್ತೆಯಲ್ಲಿ ಮೀಟಿಂಗ್ ಇಡ್ಬೋದು. ಯಾವಾಗ? ಪ್ರಾಪರ್ ಪರ್ಮಿಷನ್, ರಿಟರ್ನ್ ಪರ್ಮಿಷನನ್ನು ತೊಗೊಂಡು ಮ್ಯಾಪ್ಗೆ ಮತ್ತು ವೆಹಿಕಲ್ಸ್ ಹೆಂಗೆ ಡಿವಿಯೇಟ್ ಆಗಬೇಕು ಅನ್ನುವಂತಹ ಮ್ಯಾಪ್ಗೆ ನೀವು ಸೈನ್ ಹಾಕಿಸ್ಕೊಂಡಿರುವಾಗ ಆವಾಗ ಮಾತ್ರ ಒಂದು ರಸ್ತೆಯಲ್ಲಿ ನೀವು ಮೀಟಿಂಗನ್ನು ಇಡ್ಬೋದು. ಯಾಕೆಂದರೆ ಸಾಕಷ್ಟು ಜನ ಗ್ರೌಂಡ್ ಸಿಕ್ಕಿಲ್ಲ ಬ್ರದರ್ ಅಂತ ಹೇಳಿ ಒಂದು ನೀಟಾಗಿ ಒಂದು ರಸ್ತೆಯಲ್ಲಿ ಪೆಂಡಲ್ ಹಾಕ್ಬಿಟ್ಟು ಮೀಟಿಂಗನ್ನು ಇಟ್ಬಿಡ್ತಾರೆ. ಅದು ಹೆಂಗಿರಬೇಕು? ಆರ್ಗನೈಸ್ಡ್ ಆಗಿ. ವೆಹಿಕಲ್ಸ್ ಡಿವಿಯೇಟ್ ಆದರೆ ಯಾವ ಪಾತಲ್ಲಿ ಇನ್ನೊಂದು ರಸ್ತೆ ಇದೆಯೋ ಒಂದು ವೇಳೆ ಗಾಡಿಗಳಿಗೆಲ್ಲ ಹೋಗಲಿಕ್ಕೆ, ಅದು ನೋಡಿ ಅದ್ರ ಮೇಲೆ ಮತ್ತೆ ಸೈನ್ ಮಾಡಿಸ್ಕೊಂಡು DC ಹತ್ರನೋ ಅಥವಾ ಲೋಕಲ್ ಅಥಾರಿಟಿ ಯಾರಿದ್ದಾರೆ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಅದಕ್ಕೂ ಅಪ್ರೂವಲ್ ತೊಗೊಂಡಿರಬೇಕು. ಓಕೆ, ನೀವು ರಸ್ತೆಯನ್ನು ಬ್ಲಾಕ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಅಪ್ರೋಪ್ರಿಯೇಟ್ ಪರ್ಮಿಷನ್ ಇಲ್ಲದೆ, ಪೊಲೀಸರು ಸ್ಟ್ರೈಟ್ ಅವೇ ನಿಮಗೆ ಬಂದು ಕ್ವೆಶನ್ ಮಾಡ್ಬೋದು, ನಿಮ್ಮನ್ನು ಸ್ಟೇಷನ್ಗೂ ಸಹ ಕರ್ಕೊಂಡು ಹೋಗ್ಬೋದು. ನೀವು ರಸ್ತೆಯನ್ನು ಬ್ಲಾಕ್ ಮಾಡಿದ್ರೆ ಅಲ್ಲಿ ರಸ್ತೆಯಲ್ಲಿ ಎಷ್ಟೊಂದು ಮನೆಗಳಿರುತ್ತಲ್ವ, ಅವರೆಲ್ಲ ನೋಡಿ ಏನು ಅಂದ್ಕೊಳ್ತಾರೆ ಹೇಳಿ? ಅವ್ರ ಕೆಲಸದಿಂದ ಯಾವಾಗಲೂ ಸಂಜೆ ಸುಸ್ತಾಗಿ ಬರ್ತಿರ್ತಾರೆ, ರಸ್ತೆ ಬ್ಲಾಕ್ ಆಗಿದೆ, ಇನ್ನೊಂದು ರಸ್ತೆ ಇದೆಯಾ ಮನೆಗೆ ಹೋಗಲಿಕ್ಕೆ? ಇಲ್ಲ, ಗಾಡಿಯನ್ನು ಎಲ್ಲೋ ನಿಲ್ಲಿಸ್ಕೊಂಡು ನಡ್ಕೊಂಡು ಹೋಗಬೇಕು. ಅವ್ರ ಪರಿಸ್ಥಿತಿಯನ್ನು ಒಂದ್ಸರಿ ಯೋಚನೆ ಮಾಡಿ ಅಲ್ವಾ? ನೀವು ಅವರ ಜಾಗದಲ್ಲಿದ್ದು ಯೋಚನೆ ಮಾಡಿ. ಅವರೇ ಒಂದು ದೇವರನ್ನು ಕೂರಿಸಿದ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಇನ್ಕನ್ವೀನಿಯನ್ಸ್ ಆಗುತ್ತಾ ಅಲ್ವಾ? ನಿಮಗೆ ಇನ್ಕನ್ವೀನಿಯನ್ಸ್ ಆಗುತ್ತಾ ಅದರಿಂದ? ಅವರಿಗೂ ಆಗುತ್ತಾ? ಹಂಗೆ ಯೋಚನೆ ಮಾಡೋಣ ನೆಕ್ಸ್ಟ್ ಟೈಮ್. ಅವರ ಜಾಗದಲ್ಲಿ ನೀವೊಂದು ಮೀಟಿಂಗನ್ನು ಇಡಬೇಕಂದ್ರೂ, ನೀವು ಮನೆಯಲ್ಲಿ ಪ್ರಾರ್ಥನೆ ಜೋರಾಗಿ ಒಂದು ವೇಳೆ ಸ್ವಲ್ಪ ಸೌಂಡ್ ಜಾಸ್ತಿ ಕೊಟ್ಟು ಮಾಡಬೇಕು ಅಂತ ಹೇಳಿದ್ರೂ ಸಹ ಅವರ ಸ್ಥಾನದಲ್ಲಿ ನೀವು ಇದು ಯೋಚನೆ ಮಾಡಿ ನೋಡಿ. ಈ ಎಳೆ ಮಕ್ಕಳ ಪರಿಸ್ಥಿತಿ ನಿಮಗೆ ಗೊತ್ತಲ್ವ? ಎಳೆ ಮಕ್ಕಳು, ತುಂಬ ಎಳೆ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ಪಕ್ಕದ ಮನೆಯಲ್ಲಿ ಚಿಕ್ಕ ಸೌಂಡ್ ಆದರೂ ಎದ್ದೇಳ್ತಾರೆ. ನೀವೊಂದು ಡ್ರಮ್ ತೊಗೊಂಡು ಬಡ್ 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 ಅಂತ ವಾರಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಮನೆಯಲ್ಲಿ, ಅವ್ರ ಪಕ್ಕದ ಮನೆಯಲ್ಲಿ ಇತ್ಕೊಂಡು, ನಿಮ್ಮ ಸ್ವಂತ ಮನೆ ಇದ್ದರೆ ಯಾರಿಗೂ ಸೌಂಡ್ ಬಂದಿಲ್ಲ ಅಂತ ಹೇಳಿದ್ರೆ ಮಾಡಿ ಸಂತೋಷ. ಜೋರಾಗಿ ಡ್ರಮ್ ಹೊಡ್ಕೊಂಡು ನೀವು ಪ್ರಾರ್ಥನೆ ಮಾಡಿದಾಗ, ಹಾಡು ಹೇಳಿದಾಗ ಮನೆಯಲ್ಲಿ ಆ ಮಗು ಏನಾಗ್ತಿರ್ಬೇಕು ಯೋಚನೆ ಮಾಡಿ. ನಿದ್ರೆ ಮಾಡಿ ಎದ್ದೇಳುತ್ತಾ ಅಳಕ್ಕೆ ಶುರು ಮಾಡುತ್ತಾ? ಅವರ ತಂದೆ ತಾಯಿ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ನಿದ್ರೆ ಮಾಡಿಸ್ತಾರೆ. ಮತ್ತೆ ನೀವು ಡ್ರಮ್ ಹೊಡಿತೀರ, ಮತ್ತದೇನು ಮಾಡುತ್ತೆ? ಮತ್ತೆ ಎದ್ದೇಳಿ ಅಳ್ಳಿಕ್ಕೆ ಶುರು ಮಾಡುತ್ತೆ. ಇದೆಲ್ಲ ಕನ್ಸಿಡ್ರೇಷನ್ಗೆ ತಗೊಂಡು, ಯಾಕಂದರೆ ಸತ್ಯವೇದ ನಮಗೆ ಎಲ್ಲರ ಜೊತೆ ಸಮಾಧಾನವಾಗಿರಬೇಕು ಅಂತ ಹೇಳ್ಕೊಟ್ಟಿದೆ, ಎಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳ್ಕೊಟ್ಟಿದೆ, ನಾವಿರುವಂತಹ ಜೂರಿಸ್ಡಿಕ್ಷನಲ್ಲಿರುವಂತಹ ಪ್ರತಿಯೊಂದು ನಿಯಮ ನಿಬಂಧನೆಗಳನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದೆ. ಹೌದಾ? ಅದನ್ನೆಲ್ಲ ಫಾಲೋ ಮಾಡಬೇಕಲ್ವ? ಅದೇ ಅಲ್ವಾ ನಮ್ಮ ಬಾಧ್ಯತೆ. ಇನ್ನು ಈಗ ಈ ಆ್ಯಂಟಿ ಕನ್ವರ್ಷನ್ ಲಾ ಅಂತ ಹೇಳಿ ಪಾಸ್ ಆಯ್ತಲ್ವ, ಸಾಕಷ್ಟು ಸ್ಟೇಟ್ಗಳಲ್ಲೂ ಪಾಸ್ ಆಯಿತು, ನಮ್ಮ ಕರ್ನಾಟಕ ರಾಜ್ಯದೊಂದಿಗೆ ಸೇರಿ ಅಲ್ವಾ? ಆ್ಯಂಟಿ ಕನ್ವರ್ಷನ್ ಲಾ ಬೈಬಲ್ ಏನು ಹೇಳುತ್ತೆ ಇದರ ಬಗ್ಗೆ? ಏಕೆಂದರೆ ಹೇಗೂ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ, ಹೇಗೂ ಕ್ರೈಸ್ತರು ತಿಳ್ಕೊಬೇಕಾಗಿರುವಂಥ ಲಾಸ್ನ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಎಕ್ಸಾಮ್ಗೆ ಅಂದಾಗ, ಅದರ ಜೊತೆಯಲ್ಲಿ ಈ ಆ್ಯಂಟಿ ಕನ್ವರ್ಷನ್ ಲಾ ಬಗ್ಗೆ ಬೈಬಲ್ ಏನು ಹೇಳುತ್ತೆ? ಫಸ್ಟ್ ಆ್ಯಂಟಿ ಕನ್ವರ್ಷನ್ನ ಬೈಬಲ್ ಹೇಗಿದೆ? ಕನ್ವರ್ಷನ್ಗೆ ಸಪೋರ್ಟ್ ಮಾಡುತ್ತಾ? ಬಲವಂತ ಮತ ಮಾರ್ಪಡಿಸುವುದಕ್ಕೆ ಸಪೋರ್ಟ್ ಮಾಡುತ್ತಾ?
ಯಾರಾದರೂ ನಾಳೆ ಕೇಳಿದ್ರು ಅಂತ ಅಂದ್ಕೊಳ್ಳಿ, ಬ್ರದರ್ ನೀವು ಸಾಕಷ್ಟು ಎಕ್ಸಾಮ್ ಎಲ್ಲ ಬರ್ತಿದ್ದೀರಾ, ಬೈಬಲಲ್ಲಿ ತುಂಬ ಉತ್ತೀರ್ಣರಾಗಿದ್ದೀರಾ, ಏನಂತೀರ, ಬೈಬಲ್ ಸಪೋರ್ಟ್ ಮಾಡುತ್ತಾ, ಈ ಲಾ ಬಂದಿದೆಯಲ್ವ ರೀಸೆಂಟಾಗಿ ಅಂದಾಗ ಏನಂತೀರ ನೀವು? ಅವ್ರ ಹತ್ರ ಡೈರೆಕ್ಟಾಗಿ ಹೇಳಿ, ಆ್ಯಂಟಿ ಕನ್ವರ್ಷನ್ ಲಾ ಅನ್ನು ಇವರು ಇವತ್ತು ತೊಗೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತರು ಸತ್ಯವೇದ ಈ ಆ್ಯಂಟಿ ಕನ್ವರ್ಷನನ್ನು ಮೊದಲನೇ ಶತಮಾನದಲ್ಲೇ ತೋರ್ಪಡಿಸಿದೆ. ಯಾರನ್ನೂ ಸಹ ಬಲವಂತವಾಗಿ ಅವರು ನಂಬಿರುವಂತಹ ಫೇತ್, ಅವ್ರು ನಂಬಿರುವಂತಹ ಧರ್ಮವನ್ನು ತಳ್ಳಿ ಪಕ್ಕಕ್ಕೆ ನಮ್ಮ ಧರ್ಮಕ್ಕೆ ಬಲವಂತವಾಗಿ ಯಾರನ್ನೂ ಕರ್ಕೊಂಡು ಬರಬಾರ್ದು ಅಂತ ಸತ್ಯವೇದ ಕ್ರಿಸ್ಟಲ್ ಕ್ಲಿಯರ್ ಆಗಿ 2000 ವರ್ಷಗಳ ಹಿಂದೆ ಒಂದು ಸಾರಿ, 3500 ವರ್ಷಗಳ ಹಿಂದೆ ಒಂದು ಸಾರಿ ಹೇಳಿದೆ. ನೋಡೋಣ ಒಂದು ಸಾರಿ ಸತ್ಯವೇದದಲ್ಲಿ ಬಲವಂತವಾಗಿ ಯಾರನ್ನಾದರೂ ಕರ್ಕೊಂಬ ಅಂತ ಸತ್ಯವೇದ ಹೇಳುತ್ತಾ ದೇವರಲ್ಲಿ? ಯೆಹೋಶುವನ ಗ್ರಂಥ, ಹಳೆ ಒಡಂಬಡಿಕೆಯಲ್ಲಿರುವಂತಹ ವಿಚಾರ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನ. ಏನರ್ಥ ಆಯಿತು ಈ ಮಾತಿನಿಂದ ನಮಗೆ? ಚಾಯ್ಸ್ ಕೊಡ್ತಿದ್ದಾರೆ, ಹೌದಾ? ಆ ಜನರಿಗಿರುವಂತಹ ಚಾಯ್ಸ್ ಏನು? 15ನೇ ವಚನದಲ್ಲಿ, ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಈ ಹೊತ್ತೇ ಆರಿಸಿಕೊಳ್ಳಿರಿ, ಆರಿಸಿಕೊಳ್ಳಿರಿ. ಚಾಯ್ಸ್ ಯಾರಿಗೆ ಬಿಡ್ತಿದ್ದಾರೆ? ದೇವರನ್ನು ನಂಬುವಂತಹದ್ದು, ಬಿಡುವಂತಹದ್ದು. ನಿಜವಾದ ದೇವರನ್ನು ನಂಬುವಂತಹದ್ದು, ಬಿಡುವಂತಹದ್ದು. ಚಾಯ್ಸ್ ಯಾರು ಕೊಡ್ತಿದೆ ಸತ್ಯವೇದ ಹೇಳಿ? ಜನರಿಗೆ. ಇಲ್ಲ, ನೀವು ನಂಬಲೇಬೇಕು, ನೀವು ಬಲವಂತವಾಗಿ ಯೇಸು ಕ್ರಿಸ್ತರನ್ನ ನಂಬಲೇಬೇಕು, ನೀವು ಬಲವಂತವಾಗಿ ಸತ್ಯವೇದ ಓದಲೇಬೇಕು ಅಂತ ಯಾವತ್ತಾದರೂ ಹೇಳಿದೆಯಾ ಸತ್ಯವೇದ? ಇಲ್ಲ. ನೀವು ಅವ್ರಿಗೆ ಹೇಳಿ, ಯಾರಾದರೂ ನಿಮ್ಮನ್ನು ಪ್ರಶ್ನೆ ಕೇಳಿದ್ರೆ ಆ್ಯಂಟಿ ಕನ್ವರ್ಷನ್ ಲಾ ಬಗ್ಗೆ ಏನು ಹೇಳ್ತೀರಾ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಹೇಳಿ, ಆ್ಯಂಟಿ ಕನ್ವರ್ಷನ್ ಅನ್ನುವಂತಹದ್ದು ಸತ್ಯವೇದದಲ್ಲಿ ಯಾವಾಗಲೂ ಇದೆ. ಯಾರನ್ನು ಫೋರ್ಸ್ಡ್ ಕನ್ವರ್ಷನ್ ಮಾಡಬಾರ್ದು ಅಂತ ಸತ್ಯವೇದ ಕ್ಲಿಯರಾಗಿ ಹೇಳಿದೆ. ಬಲವಂತವಾಗಿ ನೀವು ಸುವಾರ್ತೆ ಹೇಳ್ಬೋದು, ನೀವು ಹೇಳುವಂಥ ಸುವಾರ್ತೆಯನ್ನು ಕೇಳಿ ಅದನ್ನು ನಂಬಬೇಕು ಅಂತ ಆ ವ್ಯಕ್ತಿಗೆ ಅನಿಸಿ ಆ ವ್ಯಕ್ತಿ ದೇವರಲ್ಲಿ ಬಂದರೆ ಸಂತೋಷ, ದೀಕ್ಷಾಸ್ನಾನ ತೊಗೊಂಡ್ರೆ ಸಂತೋಷ. ಆದರೆ ನೀವು ಹೇಳಬೇಕಾದ್ರೆ ಆ ವ್ಯಕ್ತಿ ತಿರಸ್ಕಾರ ಮಾಡಿದ್ರೆ ನಿಮ್ಮ ಜವಾಬ್ದಾರಿ ಏನು? ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇನ್ನೊಂದು ಫೋರ್ಸ್ಡ್ ವರ್ಡ್ ಯೂಸ್ ಮಾಡಬಾರ್ದು. ನಂಬ್ಕೊ ನಿನ್ಗೆ ಒಳ್ಳೇದಾಗುತ್ತೆ, ಇದೆಲ್ಲ ಫೋರ್ಸ್ಡೇ. ಕೋಎಡ್ಸಿವ್ ಅಂತ ಹೇಳಿ ಕರಿತೀವಿ, ಫೋರ್ಸ್ಡೇ ಇದು ಸಹ. ನೀವು ದೇವರಲ್ಲಿ ಬಂದರೆ ಒಳ್ಳೇದಾಗುತ್ತೆ, ಬಂದ್ಬಿಡು ಅಂದರೆ ಆ ವ್ಯಕ್ತಿಗೆ ಒಂದು ರೀತಿಯಾಗಿರುವಂಥ ಫೋರ್ಸೇ. ಆ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ಈಗ ಬಂದರೆ ಏನೋ ಒಳ್ಳೇದಾಗುತ್ತೆ ಅಂತ ಬರ್ತಾನೆ. ಇದು ನೀವು ಮಾಡ್ತಿರುವಂತಹ ಫೋರ್ಸೇ, ಹೌದಲ್ವಾ? ಹೆಂಗಿರಬೇಕು ನಮ್ಮ ಸುವಾರ್ತೆ? ಯಾವಾಗಲೂ ಸಹ ಯೇಸು ಕ್ರಿಸ್ತರು ನಮಗಿಷ್ಟನ್ನು ಮಾಡಿದ್ದಾರೆ. ದೇವರು ನಮಗಿಷ್ಟೊಂದು ಸುಂದರವಾಗಿರುವಂಥ ಸೃಷ್ಟಿಯನ್ನು ಕೊಟ್ಟಿದ್ದಾರೆ. ಇದರ ಬೇಸಿಸ್ ಮೇಲೆ ನೀನು ದೇವರನ್ನು ನಂಬು ಹೋಗಿದರೆ ನಂಬು. ಇಲ್ಲ ಬೇಡ, ನಾನು ಪುರಾತನ ಮತದಲ್ಲೇ ಇರ್ತೀನಿ, ಅದರಲ್ಲೇ ಇರ್ತೀನಿ, ಇದರಲ್ಲೇ ಇರ್ತೀನಿ ಅಂದರೆ ಇರು ಸಂತೋಷ ಅಂತ ಬಿಟ್ಟು ಬರಬೇಕು. ಮತ್ತೆ ಅಲ್ಲೊಂದು ಆರ್ಗ್ಯುಮೆಂಟನ್ನು ಇಟ್ಕೋಬಾರ್ದು. ನೀವು ಆರ್ಗ್ಯುಮೆಂಟನ್ನು ಇಟ್ಕೊಂಡ್ರೆ ಫೋರ್ಸ್ಡ್ ಕನ್ವರ್ಷನ್ ಅಲ್ವಾ? ನಿಜನಾ? ಇದನ್ನು ನೆನಪಲ್ಲಿ ಇಟ್ಕೋಬೇಕು. ಸತ್ಯವೇದನ ಹೇಳಿದೆ, ಯಾರನ್ನೂ ಸಹ ಫೋರ್ಸ್ ಮಾಡಿ, ಯಾರನ್ನೂ ಸಹ ಬಲವಂತವಾಗಿ ದೇವರಲ್ಲಿ ಕರ್ಕೊಂಬರಬೇಡಿ. ನೀವು ಬಲವಂತವಾಗಿ ಕರ್ಕೊಂಬಂದರೂ ಅವ್ರು ಇರೋದಿಲ್ಲ ದೇವರಲ್ಲಿ, ಅಲ್ವಾ? ಯೇಸು ಕ್ರಿಸ್ತರು ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದಾರಲ್ವ, ಹೃದಯದ ಹೊರಗಡೆ ನಿಂತ್ಕೊಂಡು ಏನು ಮಾಡ್ತಿದ್ದಾರಂತೆ? ತಟ್ತಾ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತರಿಗೆ ಅಧಿಕಾರ ಇಲ್ವಾ ಡೈರೆಕ್ಟಾಗಿ ಬಾಗಿಲು ಹೊಡ್ಕೊಂಡು ಒಳಗಡೆ ಬರಲಿಕ್ಕೆ? ಇದೆ, ಆದರೆ ಮಾಡ್ತಿದ್ದಾರೆ ಅದನ್ನು? ಮಾಡ್ತಾ ಇಲ್ಲ. ಅದು ನಮಗಿರುವಂಥ ಲಿಬರ್ಟಿ, ದೇವರು ಕೊಟ್ಟಿರುವಂಥ ಲಿಬರ್ಟಿ. ನೀವು ಬಾಗಿಲನ್ನು ತೆಗೆದ್ರೆ ನಾನು ನಿಮ್ಮ ಹೃದಯದೊಳಗಡೆ ಬರ್ತೇನೆ, ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ನಿಂತ್ಕೊಂಡು ತಟ್ತಿರ್ತೇನೆ. ಅದು ನಿಮಗಿರುವಂತಹ ಪ್ರೈವಸಿ, ನಿಮಗಿರುವಂತಹ ಚಾಯ್ಸ್. ಅದು ಬಿಟ್ಬಿಟ್ಟಿದ್ದಾರೆ, ನೀವು ಆಯ್ಕೆ ಮಾಡ್ಕೋಬೋದು. ಫೋರ್ಸ್ಫುಲ್ಲಾಗಿ ಯಾರನ್ನೂ ಸಹ ಯೇಸು ಕ್ರಿಸ್ತರಿಗೆ ಫೋರ್ಸ್ ಮಾಡಿಲ್ಲ ಅಂದರೆ ನಾವು ಫೋರ್ಸ್ ಮಾಡಬಹುದಾ? ಇಲ್ಲ. ಹಾಗಿದ್ರೆ ಈ ಆ್ಯಂಟಿ ಕನ್ವರ್ಷನ್ ಲಾ ಬಂತು ಅಂತ ಅಂದ್ಕೊಳ್ಳಿ, ನಮಗೇನಾದರೂ ಡಿಫ್ರೆನ್ಸ್ ಆಗಬೇಕಾ? ಇಲ್ಲ. ಯಾಕೆಂದರೆ ಸತ್ಯವೇದ ಹೇಳಿರುವಂತಹದ್ದು ಅದು ಯಾರನ್ನು ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಮಾಡಬಾರ್ದು ಅನ್ನುವಂಥದ್ದೇ ಸತ್ಯವೇದ ಹೇಳಿರುವಂತಹದ್ದು. ಇವರು ಅದನ್ನು ಒಂದು ಲಾ ರೂಪದಲ್ಲಿ ತೊಗೊಂಡು ಬಂದ್ರಷ್ಟೇ. ಅದಕ್ಕೊಂದಷ್ಟು ಕ್ಲಾಸಸನ್ನು ಆ್ಯಡ್ ಮಾಡಿ, ಅಂದರೆ ನೀವು ಏನೂ ಅಪರಾಧ ಮಾಡಿಲ್ಲ ಅಂದರೂ, ನೀವು ಅಪರಾಧಿಗಳಲ್ಲದೆ ಹೋದರೂ ಸಹ ನಿಮ್ಮನ್ನು ಶಿಕ್ಷೆಗೆ ಒಳಮಾಡುವಂತಹ ಕ್ಲಾಸ್ಗಳು ಇದೆ ಆ್ಯಂಟಿ ಕನ್ವರ್ಷನ್ ಲಾ ಅಲ್ಲಿ. ಅದೊಂದೇ ಲೂಪ್ ಹೋಲ್ ಇರುವಂತಹದ್ದು. ನೀವು ಇನ್ನೊಬ್ಬರಿಗೆ ಸುವಾರ್ತೆ ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಮಾಡಿಲ್ಲ ಅಂತ ಹೇಳಿದ್ರು, ಯಾರಾದರೂ ಬಂದು ಇಲ್ಲ ಇವ್ರು ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಮಾಡ್ತಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮನ್ನು ತೊಗೊಂಡು ಹೋಗಿ ಒಳಗಡೆ ಹಾಕ್ಬೋದು. ಆಮೇಲೆ ನೀವೇ ವಾದಿಸ್ಕೋಬೇಕು, ನಿಮ್ಮ ಕೇಸನ್ನು ನೀವೇ ವಾದಿಸ್ಕೋಬೇಕು, ನೀವೇ ಪ್ರೂವ್ ಮಾಡ್ಕೋಬೇಕು ಕೋರ್ಟಲ್ಲಿ. ಏನಂತ? ಇಲ್ಲ ನಾನು ಫೋರ್ಸ್ಫುಲ್ ಕನ್ವರ್ಷನ್ ಮಾಡಿಲ್ಲ ಅನ್ನುವಂತಹದ್ದನ್ನು ನೀವೇ ಪ್ರೂವ್ ಮಾಡ್ಕೋಬೇಕು. ನಮ್ಗೆ ಅರ್ಥ ಆಯಿತಾ? ಈ ಆ್ಯಂಟಿ ಕನ್ವರ್ಷನ್ ಲಾ ಅಲ್ಲಿರುವಂತಹ ಒಂದು ಲೂಪ್ ಹೋಲ್ ಅಂತ ಹೇಳಿದ್ರೆ ಇದು ಅಂತ ಹೇಳ್ಬೋದು, ಸೇರಿಸಿರುವಂತಹದ್ದು.
ಯಾರು ಯಾವ ಧರ್ಮವನ್ನು ಟಾರ್ಗೆಟ್ ಮಾಡಿ ಸೇರಿಸಿದ್ರು ಅನ್ನುವಂಥದ್ದನ್ನು ಪಕ್ಕಕ್ಕಿಟ್ಬಿಡಿ. ಆದರೆ ನಾವು ಎಷ್ಟು ಹುಷಾರಾಗಿರಬೇಕು, ನಾವಿರುವಂತಹ ಪ್ರಾಂತ್ಯದಲ್ಲಿ ಲಾ ಅಪ್ಲಿಕಬಿಲಿಟಿಯಲ್ಲಿದೆ ಅಂದಾಗ ನಾವು ಎಷ್ಟು ಹುಷಾರಾಗಿರಬೇಕು. ನಾನಾಗಲೇ ಹೇಳಿದೆ ನಿಮಗೆ, ಒಳ್ಳೆ ಸಂಬಂಧ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧ, ಅದನ್ನು ನೀವು ಇಟ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ. ಆ್ಯಂಟಿ ಕನ್ವರ್ಷನ್ ಲಾ ಬಂದು ಅದು ಹೇಗೆ ಆಪ್ರೇಟ್ ಆಗುತ್ತೆ ಅಂತ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ನಿಮ್ಮ ಮೇಲೆ ಸುಮ್ಮನೆ ಕೇಸನ್ನು ಹಾಕ್ಬೋದು. ಈ ವ್ಯಕ್ತಿ ಫೋರ್ಸ್ಫುಲ್ಲಾಗಿ ಕನ್ವರ್ಷನ್ ಮಾಡ್ತಿದ್ರು ಅಂತ ಹೇಳಿ ಸುಮ್ಮನೆ ಕೇಸನ್ನು ಹಾಕ್ಬೋದು. ನೀವೇನು ಮಾಡಬೇಕು ಆವಾಗ? ನಿಮ್ಮ ಕೇಸನ್ನು ನೀವೇ ವಾದಿಸ್ಕೊಂಡು ಹಿಂಸೆಗೆ ಒಳಗಾಗಬೇಕಾಗತ್ತೆ. ಸೊ ನಮಗೆ ಗೊತ್ತಿರಬೇಕಾಗಿರುವಂತಹದ್ದು, ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗಿರುವಂತಹದ್ದು ಏನು? ಒಳ್ಳೆಯ ಸಂಬಂಧ. ನೀವು ಸುವಾರ್ತೆಯನ್ನು ಇನ್ನೊಬ್ಬರಿಗೆ ಹೇಳಬೇಕಾದ್ರೂ ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ದೇವರು. ಹೇಗೆ ಹೇಳಬೇಕು ಅಂತ ಹೇಳ್ಕೊಟ್ಟಿದ್ದಾರೆ? ಸಮಾಧಾನವಾಗಿ, ಸಾತ್ವಿಕತೆಯಿಂದ ಇದನ್ನು ಇನ್ನೊಬ್ರಿಗೆ ಹೇಳಬೇಕು. ಒಂದು ವೇಳೆ ಅವ್ರು ತಿರಸ್ಕಾರ ಮಾಡಿದ್ರೆ ಅಲ್ಲಿಂದ ಏನು ಮಾಡಬೇಕು? ನೀವು ಜಾಗ ಖಾಲಿ ಮಾಡಬೇಕು. ನಿಮ್ಮ ಕಾಲು ಧೂಳನ್ನು ಅಲ್ಲಿ ಕೊಡವಿ, ಇನ್ನೊಂದು ಸರಿ ಆ ಕಡೆಗೆ ತಲೆ ಕೆಡಿಸ್ಕೊಳತ್ತೆ, ಅದರ ಬಗ್ಗೆ ಇನ್ನು ಯೋಚನೆ ಮಾಡದೆ ಇನ್ನೂ ಸಹ ಏನೋ ಪ್ರಯತ್ನ ಮಾಡೋಣ ಅನ್ನುವಂತಹ ಪ್ರಯತ್ನವನ್ನು ಪಕ್ಕಕ್ಕಿಟ್ಟು, ನೀವು ಮಾಡುವಂತಹ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದೀರ, ಅವ್ರು ಕೇಳಲಿಲ್ಲ, ನಿಮ್ಮ ಮೇಲೆ ತಿರುಗಿ ಬೀಳ್ತಿದ್ದಾರೆ, ಅಲ್ಲಿಂದ ನೀಟಾಗಿ ಸಾರಿ ಬ್ರದರ್ ಅಂತ ಹೇಳಿ ಬರುವಂತಹದ್ದು ಉತ್ತಮ. ಸಾಕಷ್ಟು ಜನ ಏನು ಮಾಡ್ತಾರೆ ಗೊತ್ತಾ? ಅಲ್ಲಿ ಆರ್ಗ್ಯುಮೆಂಟ್ಗೆ ನಿಂತ್ಕೊಳ್ತಾರೆ. ಈಗ ರಸ್ತೆಯಲ್ಲಿ ಹೋಗಿ ಪ್ಯಾಂಪ್ಲೆಟ್ ಹಂಚ್ತಿದ್ದಾರೆ ಒಬ್ಬ ಸಹೋದರಿ ಅಥವಾ ಸಹೋದರ. ಈಗ ಯಾರಾದರೂ ಬಂದು ಕೇಳ್ತಾರೆ, ಏನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳಿ. ನೀವು ಯೋಚನೆ ಮಾಡಿ ನೋಡಿ ಪ್ರಿಯರೇ, ಈ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ನಡೀತಿದ್ದಂತಹ ಸುವಾರ್ತೆ ಪ್ರಕಟಣೆಗೂ ಈಗ ನಡೀತಿರುವಂತಹ ಸುವಾರ್ತೆ ಪ್ರಕಟಣೆಗೂ ವ್ಯತ್ಯಾಸ ಇದೆಯಾ ಇಲ್ವಾ? ಇದೆಯಾ? ಮೊದಲನೇ ಶತಮಾನದಲ್ಲಿ ಸುವಾರ್ತೆ ಮಾಡಿದಂತೆ ಈಗಿನ ಕಾಲದಲ್ಲೂ ಮಾಡಬೇಕನ್ನುವಂಥ ರೂಲ್ ಇದೆಯಾ? ನಾನು ಹೇಳ್ತಿರುವಂಥದ್ದನ್ನು ಕೇಳಿಸ್ಕೊಳ್ಳಿ. ಮೊದಲನೇ ಶತಮಾನದಲ್ಲಿ ಯಾವ ವಿಧದಲ್ಲಿ ಯಾವ ಟೂಲ್ಸನ್ನು ಯೂಸ್ ಮಾಡಿ ಸುವಾರ್ತೆ ಸಾರತ್ರೋ ಅದೇ ಟೂಲ್ಸನ್ನು ಈಗಲೂ ಯೂಸ್ ಮಾಡಿ ಸುವಾರ್ತೆ ಸಾರಬೇಕು ಅನ್ನುವಂಥ ರೂಲ್ ಇದೆಯಾ? ಮೊದಲನೇ ಶತಮಾನದಲ್ಲಿ ನಡ್ಕೊಂಡು ಹೋಗ್ತಿದ್ರು. ಪೌಲನು ಖಂಡಗಳನ್ನು ಸಂಚಾರ ಮಾಡಿದ್ರು, ದೊಡ್ಡ ದೊಡ್ಡ ಕಾಂಟಿನೆಂಟ್ಗಳನ್ನು ದಾಟಿದ್ರು. ಹೌದಾ? ದೋಣಿಗಳಲ್ಲಿ ಪ್ರಯಾಣ ಮಾಡಿದ್ರು. ಈಗಿನ ಕಾಲದಲ್ಲಿ ಎಷ್ಟು ಜನ ದೋಣಿಗಳಲ್ಲಿ ಪ್ರಯಾಣ ಮಾಡಿ ಸುವಾರ್ತೆ ಮಾಡ್ತೀರಾ? ಮಾಡೋದಿಲ್ಲ ಅಲ್ವಾ? ಹೇಗೆ ಹೋಗ್ತೇವೆ? ನೀಟಾಗಿ ಸ್ಟೈಲಾಗಿ ಬಸ್ಸಲ್ಲೋ ಟ್ರೈನಲ್ಲೋ ಕಾರಲ್ಲೋ ಹೊರಟೋಗ್ತೇವೆ. ಹೌದಲ್ವಾ? ಮೊದಲನೇ ಶತಮಾನದಲ್ಲಿ ಬೇರೆ ರೀತಿಯಾಗಿದ್ದು ಸುವಾರ್ತೆ ಪ್ರಕಟಣೆ ಆಗುವಂತಹದ್ದು. ಈಗ ನೀವು ಇನ್ನೊಬ್ಬರಿಗೆ ಸುವಾರ್ತೆ ಹೇಳಬೇಕು ಅಂದರೆ ಫಿಸಿಕಲ್ಲಾಗಿ ಪ್ಯಾಂಪ್ಲೆಟನ್ನು ಕೊಡುವಂತಹ ಒಂದು ಆಪ್ಷನ್ ಅಂತ ಅಂದ್ಕೊಡಿ. ವಾಟ್ಸಪ್ಪಲ್ಲಿ ಇನ್ನೊಬ್ಬರಿಗೆ ಅದೇ ಪ್ಯಾಂಪ್ಲೆಟನ್ನು ಡಿಜಿಟಲ್ ಆಗಿ ಶೇರ್ ಮಾಡುವಂಥ ಇನ್ನೊಂದು ಆಪ್ಷನ್ ಅಂದ್ಕೊಡಿ. ಯಾವುದು ಬೆಸ್ಟ್ ಅಂತ ನಿಮಗನ್ಸುತ್ತೆ? ನಾನು ಇದನ್ನು ಪ್ಯಾಂಪ್ಲೆಟ್ ಹಂಚಬಾರ್ದು ಅಂತ ನಾನು ಹೇಳ್ತಿಲ್ಲ, ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಯಾವುದು ಬೆಸ್ಟ್ ಅಂತ ನಿಮಗನ್ಸುತ್ತೆ? ವಾಟ್ಸಪ್ಪಲ್ಲಿ ಕಳಿಸುವಂತಹದ್ದು ಬೆಸ್ಟ್ ಅನ್ಸುತ್ತಾ? ಜನ ಯಾವಾಗಲೂ ಫೋನನ್ನೇ ನೋಡ್ಕೊಂಡು ಕೂತಿರೋದರಿಂದ ನೀವು ಕೊಟ್ಟಂಥ ಫಿಸಿಕಲ್ ಪ್ಯಾಂಪ್ಲೆಟ್ ಒಂದು ಕಡೆ, ನೀವು ಕಳಿಸಿರುವಂತಹ ಫೋನಿಗೆ ಕಳಿಸಿರುವಂತಹ ಪ್ಯಾಂಪ್ಲೆಟ್ ಇನ್ನೊಂದು ಕಡೆ, ಯಾವುದನ್ನು ನೋಡುವಂತಹ ಚಾನ್ಸ್ ಜಾಸ್ತಿ ಇದೆ ಜನ ಅಲ್ವಾ? ಡಿಜಿಟಲ್ ಆಗಿರುವಂತಹ ಪ್ಯಾಂಪ್ಲೆಟನ್ನು ನೋಡುವಂತಹ ಚಾನ್ಸ್ ಜಾಸ್ತಿ ಇರಬೇಕಾದ್ರೆ ನಾವು ಈ ರಿಸ್ಕನ್ನು ಏನಕ್ಕೋಸ್ಕರ ತಗೊಳ್ತಿದ್ದೀವಿ ಅನ್ನುವಂತಹದ್ದು ಪ್ರಶ್ನೆ. ನೀವು ಯೋಚನೆ ಮಾಡಿ. ಒಂದು ಸಾರಿ ಯೋಚನೆ ಮಾಡಿ. ನನ್ನ ತಪ್ಪು ಅಂತ ಹೇಳ್ತಿಲ್ಲ, ಮಾಡುವಂತಹದ್ದು ಉತ್ತಮನೇ. ದೇವರವರು ಬರಬೇಕಾಗಿರುವಂತಹ ಪ್ರತಿಫಲವನ್ನು ಖಚಿತವಾಗಿ ಕೊಡ್ತಾರೆ. ಆದರೆ ಕಾಸ್ಟ್ ಬೆನಿಫಿಟ್ ಅನ್ನುವಂತಹದ್ದು ನೋಡಬೇಕಲ್ವ? ನಾವು ಯಾರಿಗಾದರೂ ಸುವಾರ್ತೆ ಹೇಳ್ತಿದ್ದೀವಿ ಅಂದರೆ ನಮ್ಮ ಉದ್ದೇಶ ನಾವು ಸುವಾರ್ತೆ ಹೇಳ್ತಿದ್ದೀವಿ ಅನ್ನುವಂತಹದ್ದಲ್ಲ. ನಮ್ಮ ಫೈನಲ್ ಆಬ್ಜೆಕ್ಟಿವ್ ಏನು? ಯಾರಾದರೂ ಇದನ್ನು ಕೇಳಿ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೇನೋ, ಅದಲ್ವ ನಮ್ಮ ಫೈನಲ್ ಆಬ್ಜೆಕ್ಟಿವ್. ಸುವಾರ್ತೆ ಹೇಳಬೇಕು ಅಂತ ಮಾತ್ರ ಸುವಾರ್ತೆ ಹೇಳ್ಕೊಂಡು ಹೋಗುವಂತಹದ್ದೇನ? ನೀವು ಹೇಳುವಂತಹ ಸುವಾರ್ತೆಯಿಂದ ಯಾರಾದರೂ ದೇವರಲ್ಲಿ ಬರಬೇಕು, ಅದು ಫೈನಲ್ ಆಬ್ಜೆಕ್ಟಿವ್. ನೀವು ಸತ್ಯವೇದದಲ್ಲಿ ಸುವಾರ್ತೆ ಸಾರಬೇಕಂತ ಬರ್ಸಿದ್ದಾರೆ ಬ್ರದರ್, ಅದಕ್ಕೆ ನಾನು ರಸ್ತೆಯಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ಪಾಂಪ್ಲೆಟ್ಗಳನ್ನು ಹಂಚ್ತೀನಿ, ಮಾಡ್ಬೋದು. ನಿಮಗೆ ಬರುವಂತಹ ಪ್ರತಿಫಲ ದೇವರಿಂದ ಬರುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡು, ಆ ಕೆಲಸವನ್ನು ಬೇರೆ ರೀತಿಯಾಗಿ ನಾನು ಮಾಡಬಹುದಾ? ಒಂದು ರಸ್ತೆ ಇದೆ ಅಂತ ಅಂದ್ಕೊಳ್ಳಿ, ಡೆಡ್ ಆ್ಯಂಡ್ ರೋಡ್. ಓಕೆ, ಅಲ್ಲಿ ಮುಂದೆ ಯಾವುದೂ ಮನೆ ಇಲ್ಲ, ಡೆಡ್ ಆ್ಯಂಡ್ ರೋಡ್. ಆ ರಸ್ತೆ ಪೂರ್ತಿ ಒಬ್ಬ ವ್ಯಕ್ತಿನೇ ಓನರ್. ಅದಕ್ಕೆ ಅಲ್ಲಿರುವಂತಹ ಮನೆಗಳೆಲ್ಲ ಒಬ್ಬ ವ್ಯಕ್ತಿಯದ್ದೇ, ಎಲ್ಲ ಬಾಡಿಗೆ ಕೊಟ್ಟಿದ್ದಾನೆ. ಅಲ್ಲಿರುವಂತಹ ಓನರ್ ಒಬ್ಬನೇ. ಓಕೆ, ಆ ವ್ಯಕ್ತಿ ಭಯಂಕರ ಮತೀಯವಾದಿ ಅಂತ ಅಂದ್ಕೊಳ್ಳಿ, ಮತ ಅಂತ ಹೇಳಿ ಹುಚ್ಚಿಡ್ದಿರುವಂತಹ ವ್ಯಕ್ತಿ ಅಂತ ಅಂದ್ಕೊಳ್ಳಿ. ಈಗ ರಸ್ತೆಗೆ ನೀವು ಪ್ಯಾಂಪ್ಲೆಟ್ ಕೊಡ್ಲಿಕ್ಕೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಏನಾಗ್ಬೋದು? ನಿಜನಾ? ಯಾಕೆಂದರೆ ರಸ್ತೆ ಪೂರ್ತಿ ಆ ವ್ಯಕ್ತಿಯದ್ದೇ. ನೀವು ಹೇಳ್ಬೋದು, ನನಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತು, ನನಗೆ ಗೊತ್ತಿರುವಂತಹ ನಾನು ಇನ್ನೊಬ್ರಿಗೆ ಹೇಳ್ಬೋದು ಅಂತ. ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಒಂದು ಕಡೆ ಅವರನ್ನು ಹಿಡ್ಕೊಳ್ಲಿಕ್ಕೆ ಬಂದಾಗ ಯೋಹಾನಿಗೆ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿ ಏನು ಮಾಡ್ತಾರೆ ಗೊತ್ತಾ? ಇನ್ನೊಂದು ಪ್ರಾಂತ್ಯಕ್ಕೆ ಹೊರಟೋಗ್ತಾರೆ, ಗಲಿಲಾಯಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಸುವಾರ್ತೆಯನ್ನು ಸಾರಲಿಕ್ಕೆ. ನಮಗೆ ಗೊತ್ತಾ ಈ ವಿಚಾರ? ಈ ರೀತಿ ಜಾಣರು ನಾವೇ ಆಗಿರಬೇಕು.
ಕಾನೂನು ನಮಗೆ ಗೊತ್ತಿರಬೇಕು, ಅದು ಒಂದು ಕಡೆ, ಅದು ಕೆಲವು ಕಡೆ ಉಪಯೋಗವಾಗತ್ತೆ. ನೆಕ್ಸ್ಟ್ ಆಪೋಸಿಟ್ ಸೈಡಲ್ಲಿ ಆ ಸಂದರ್ಭದಲ್ಲಿ ಹೇಗೆ ಜಾಣರಾಗಿರಬೇಕು ಅಂತ ನಮಗೆ ಗೊತ್ತಿರಬೇಕಲ್ವ. ನೀವು ನಿಂತು ಇಲ್ಲ ವ್ಯಕ್ತಿ ಜೊತೆ ಆರ್ಗ್ಯೂ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಇಲ್ಲ ನನಗೆ ಇದು ಫಂಡಮೆಂಟಲ್ ರೈಟು, ಯೇಸು ಕ್ರಿಸ್ತರು ನನಗೋಸ್ಕರ ರಕ್ತ ಸುರಿಸಿದ್ರು ಅಂತ. ಅಲ್ಲಿ ನಡೆಯುವಂತಹ ಸನ್ನಿವೇಶಗಳು, ಸಿಚುವೇಶನ್ಗಳು ಬೇರೆ. ವಿಡಿಯೋ ಮಾಡ್ತಾರೆ, 4 ಜನ ಬಂದು ವಿಡಿಯೋ ಮಾಡ್ತಾರೆ, ಆ ವಿಡಿಯೋ ವೈರಲ್ ಮಾಡ್ತಾರೆ, ನೋಡಿ ಹೇಗೆ ಕನ್ವರ್ಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಬೇಕಾ ನಮ್ಗದೆಲ್ಲ? ನಾಳೆ ಅದನ್ನು ನೋಡಿ ಯಾರ ಬಗ್ಗೆ ಮಾತಾಡ್ಕೊಳ್ತಾರೆ ಗೊತ್ತಾ? ಜನ ತಪ್ಪಾಗಿ ಯೇಸು ಕ್ರಿಸ್ತರ ಬಗ್ಗೆ ಮಾತಾಡ್ಕೊಳ್ತಾರೆ, ನಿಮ್ಮ ಬಗ್ಗೆ ಯಾರು ಮಾತಾಡೋದಿಲ್ಲ. ನಿಜನಾ? ಇದೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸುವಾರ್ತೆ ಮಾಡಿ ಅಂತ ಹೇಳಿದರೆ ನಿಜ ಮಾಡೋಣ, ಆದರೆ ಆ ಸುವಾರ್ತೆಯನ್ನು ಇನ್ನೊಂದು ರೀತಿಯಾಗೂ ಮಾಡಬಹುದಾ, ಇನ್ನೂ ಎಫಿಷಿಯೆಂಟ್ ವೇಯಲ್ಲಿ, ಇನ್ನೂ ಉತ್ತಮವಾಗಿರುವಂಥ ಮಾರ್ಗದಲ್ಲಿ ಮಾಡಬಹುದಾ ಅಂತ ಹೇಳಿ ಒಂದು ಸರಿ ಆಲೋಚನೆ ಮಾಡಿ. ಒಂದು ವೇಳೆ ಆ ದಾರಿ ನಿಮಗೆ ಸಿಕ್ಕಿದ್ರೆ ಆ ಉತ್ತಮವಾಗಿರುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈಗಿನ ಕಾಲ ನೀವು ಮೊದಲನೇ ಶತಮಾನದಲ್ಲಿ ಯಾವ ಮೆಕ್ಯಾನಿಸಮ್ಸ್, ಯಾವ ಟೂಲ್ಸನ್ನು ಯೂಸ್ ಮಾಡಿ ಮಾಡ್ತಿದ್ರೋ ಹಾಗೆ ಈಗಲೂ ಮಾಡಬೇಕು ಅನ್ನುವಂತಹ ಅನಿವಾರ್ಯತೆ, ಅವಶ್ಯಕತೆ ಇಲ್ಲ. ಆಗಿನ ಕಾಲದವರೆಲ್ಲ ಪ್ರಯಾಣ ಮಾಡ್ತಿದ್ರು, 1000-2000 ಕಿಲೋಮೀಟರ್ ಪ್ರಯಾಣ ಮಾಡ್ತೀವ ನಾವು? ಆಗುತ್ತೆ ನಮ್ಮ ಕೈಯಲ್ಲಿ? ಇಲ್ಲ. ಮತ್ತು ಏನಕ್ಕೋಸ್ಕರ ಅಲ್ಲಿ ಮಾಡಿದ್ದೇ ಇಲ್ಲೂ ಮಾಡಬೇಕು. ಬ್ಯಾಗ್ ಹಾಕ್ಕೊಳ್ಳುವಂತಹದ್ದು ಮನೆಗೆ ಹೋಗುವಂತಹದ್ದು. ನೀವು ಬ್ಯಾಗ್ ಹಾಕ್ಕೊಂಡು ಮನೆಗೆ ಹೋದರೆ ಏನಾಗುತ್ತೆ ಅಂತ ನಾನು ಹೇಳಲ್ಲ. ಅವ್ರು ಈ ಮುಂಚೆ ನ್ಯೂಸಲ್ಲಿ ನೋಡ್ತಿರ್ತಾರೆ, ಈ ರೀತಿ ಕಳ್ಳರು ಬ್ಯಾಗ್ ಹಾಕ್ಕೊಂಡು ನೀಟಾಗಿ ಬರ್ತಾರೆ ಅಂತ. ನೀವು ಬ್ಯಾಗ್ ಹಾಕ್ಕೊಂಡು ಹೋದ್ರಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ಅವ್ರಿಗೆ ಗೊತ್ತೇ ಇಲ್ಲ, ನೀವು ನೋಡೇ ಇಲ್ಲ ಅವ್ರು ನಿಮ್ಮನ್ನು ಯಾವತ್ತೂ ಸಹ. ಏನು ಮಾಡ್ತಾರೆ ಅವರು? ಇಲ್ಲಿ ಕೂತ್ಕೊಳ್ಳಿ, ನೀರು ಕೊಡ್ತೀನಿ ಅಂತ ಟೇಬಲ್ ಮೇಲೆ ಕೂರಿಸಿ ಪೊಲೀಸವ್ರಿಗೆ ಫೋನ್ ಮಾಡ್ತಾರೆ. ಹೌದಲ್ವ? ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವ. ಆಗಿನ ಪರಿಸ್ಥಿತಿ ಬೇರೆ. ಮೊದಲನೇ ಶತಮಾನದಲ್ಲಿ ಪೌಲನು, ಪೇತ್ರನು ಇವರೆಲ್ಲ ಮನೆಗೆ ಹೋಗಿ ಸುವಾರ್ತೆ ಹೇಳಬೇಕಾದ್ರೆ, ಅಥವಾ ಊರಿಗೆ ಹೋಗಿ ಸುವಾರ್ತೆ ಸಾರಬೇಕಾದ್ರೆ ಪರಿಸ್ಥಿತಿಗಳು ಬೇರೆ. ಕಳ್ಳರಿಲ್ಲ, ಇದಿಲ್ಲ, ಅದಿಲ್ಲ, ಯಾರು ಮನೆಗೆ ಬಂದು ಈ ಥರ ದಂಡುಪಾಳ್ಯ ಗ್ಯಾಂಗ್ ಇರಲಿಲ್ಲ. ಹೌದಲ್ವ? ಈಗಿನ ಕಾಲದಲ್ಲಿ ಪರಿಸ್ಥಿತಿ ಬೇರೆ. ಎಲ್ಲರ ಮನೇಲೂ ಟಿ ವಿ ಇದೆ, ಎಲ್ಲರೂ ನ್ಯೂಸ್ ನೋಡ್ತಿರ್ತಾರೆ, ಎಲ್ಲರೂ ಹುಷಾರಾಗಿರ್ತಾರೆ. ನೀವು ಶುರು ಮಾಡಿದ್ರೆ ಯಾರು ಕೇಳಿಸ್ಕೊಳ್ತಾರೆ ಹೇಳಿ? ಅಲ್ವಾ? ಎಫಿಷಿಯೆಂಟಾಗಿ ಸುವಾರ್ತೆಯನ್ನು ಸಾರಿ. ನಿಮ್ಮ ಹತ್ರ ಫೋನ್ ಇದೆ, ನಿಮಗೆ ಸಾಕಷ್ಟು ಜನ ಗೊತ್ತು. ನೀವು ಅವ್ರಿಗೆ ವಾಟ್ಸಪ್ಪಲ್ಲಿ ಪ್ಯಾಂಪ್ಲೇಟ್ ಕಳಿಸಿದ್ರಿ, ಮೆಸೇಜ್ ಕಳಿಸಿದ್ರಿ ಅಂತ ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ ಏನು ಮಾಡ್ಬೋದು? ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ನಂಬರನ್ನು ಬ್ಲಾಕ್ ಮಾಡ್ಬೋದು. ಅಷ್ಟೇನ ಮಾಡಲಿಕ್ಕಾಗುವಂತಹದ್ದು. ಅವ್ರಿಗೆ ಹೊಡಿಲಿಕ್ಕಾಗತ್ತಾ ನಿಮ್ಮನ್ನು? ಮುಟ್ಲಿಕ್ಕಾಗತ್ತಾ ನಿಮ್ಮನ್ನು? ಇಲ್ಲ. ಫೋನ್ ಮಾಡಿ ಬೈಬೋದು ಅಷ್ಟೇ. ಬೈದರೆ ಸರಿ, ಸಾರಿ ಬ್ರದರ್, ಇನ್ನೊಂದು ಸಾರಿ ಕಳಿಸೋದಿಲ್ಲ ಅಂತ ಫೋನ್ ಇಟ್ಬಿಡಿ. ಅದೇ ಹೇಳಿರುವಂತಹದ್ದು. ಅಲ್ಲಿ ಯಾರೂ ಕೇಳ್ತಿಲ್ಲ, ಯಾರಾದರೂ ತಿರಸ್ಕಾರ ಮಾಡಿದ್ರೆ ಅಲ್ಲಿ ಧೂಳು ಕೊಡೋಗ್ಬಿಟ್ಟು ಬಂದುಬಿಡಿ ನಿಮ್ಮ ಪಾದದ್ದು. ಇಲ್ಲಿ ಫಿಸಿಕಲ್ಲಾಗಿ ಧೂಳು ಕೊಡುತ್ತಿಲ್ಲ ನಾವು. ಹೆಂಗೆ ಕೊಡುತ್ತಿದ್ದೀವಿ? ಡಿಜಿಟಲ್ಲಾಗಿ ಮಾಡ್ತಿದ್ದೀವಿ ದೇವರು ಹೇಳಿರುವಂಥ ಕೆಲಸವನ್ನು. ಸಾರಿ ಬ್ರದರ್, ಇನ್ನೊಂದು ಸಾರಿ ಮಾಡೋದಿಲ್ಲ. ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡುವಂಥದ್ದಿಲ್ಲ, ನೀವೇ ಅವ್ರ ನಂಬರ್ ಬ್ಲಾಕ್ ಮಾಡಿ ಕಳಿಸ್ಬೇಡಿ ಇನ್ನೊಂದು ಸಾರಿ, ಬೇಡ. ದೇವ್ರಿಗೆ ಅವ್ರು ಲೆಕ್ಕ ಕೊಡ್ತಾರೆ ಯೇಸು ಕ್ರಿಸ್ತ 2ನೇ ಬರುವಣದಲ್ಲಿ. ಓಕೆ, ಇದಿಷ್ಟು ಅರ್ಥ ಆಯಿತಾ ನಮಗೆ? ಇವತ್ತಿನ ಸಂದೇಶ MBTH ಮಾಸ್ಟರ್ ಇನ್ ಬೈಬಲ್ ಥಿಯಾಲಜಿ 1ನೇ ವರ್ಷಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ. ಕ್ರೈಸ್ತರಾಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ಕಾನೂನಿನ ಬಾಧ್ಯತೆಗಳು, ನಮಗಿರುವಂಥ ಹಕ್ಕುಗಳು, ಪ್ರತಿಯೊಂದನ್ನು ನೋಡಿದ್ದೇವೆ. ಪ್ರಪ್ರಥಮವಾಗಿ ಸಂವಿಧಾನದಲ್ಲಿರುವಂಥ ಹಕ್ಕನ್ನು ನೋಡಿದ್ದೇವೆ. ಒಬ್ಬ ವಿಶ್ವಾಸಿಗೆ ಸಂವಿಧಾನ ಕೊಡುವಂಥ ಹಕ್ಕನ್ನು ಎಕ್ಸ್ಪ್ಲಿಸಿಟಾಗಿ ನೋಡಿದ್ದೇವೆ. ನಂಬಬೋದು, ನಂಬಿರುವಂತಹದನ್ನು ನಾನು ಇದನ್ನೇ ನಂಬಿದ್ದೀನಿ ಅಂತ ಇನ್ನೊಬ್ಬರಿಗೆ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಚಟುವಟಿಕೆಗಳನ್ನು ಮಾಡ್ಬೋದು. ಕೊನೆಯದಾಗಿ ನಾವು ನಂಬಿರುವಂಥ ಯೇಸು ಕ್ರಿಸ್ತರ ಬಗ್ಗೆ ಇನ್ನೊಬ್ಬರಿಗೆ ಸಾರಬಹುದು. ಇದು ಆರ್ಟಿಕಲ್ 25 ನಮಗೆ ಕೊಡುವಂಥ ಹಕ್ಕುಗಳು. ಹೌದಾ? ಫ್ರೀಡಮ್ ಆಫ್ ಕನ್ಸೈನ್ಸ್, ನೆಕ್ಸ್ಟ್ ಪ್ರೊಫೆಸ್, ಆಮೇಲೆ ಪ್ರಾಕ್ಟಿಸ್, ಆಮೇಲೆ ಪ್ರಾಪಗೇಟ್. ಈ 4 ಫ್ರೀಡಮ್ಗಳು ಆರ್ಟಿಕಲ್ 25 ಒಬ್ಬ ವಿಶ್ವಾಸಿಗೆ ಕೊಡುತ್ತೆ. ಆರ್ಟಿಕಲ್ 26 ಏನು ಹೇಳುತ್ತೆ? ಒಂದು ಸಭೆಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಆರ್ಟಿಕಲ್ 26 ಯಾರು ಬೇಕಾದರೂ ಒಂದು ಸಭೆಯನ್ನು ಸ್ಟಾರ್ಟ್ ಮಾಡಿ ಸಭೆಯಲ್ಲಿರುವಂತಹ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗಬಹುದು. ಇದು ನಮಗಿರುವಂಥ ಹಕ್ಕುಗಳು. ಈ ಫಂಡಮೆಂಟಲ್ ರೈಟ್ಸ್ ಕೊಡಲಿಕ್ಕಾಗೋದಿಲ್ಲ ಅಂತ ಯಾರು ನಮ್ಮ ಹತ್ರ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಆರ್ಟಿಕಲ್ 32 ಏನು ಹೇಳುತ್ತೆ? ಒಂದು ವೇಳೆ ಯಾರ್ದಾದ್ರೂ ಫಂಡಮೆಂಟಲ್ ರೈಟ್ಸ್ ಅಗ್ರವೇಟ್ ಆದರೆ, ಯಾರ್ದಾದ್ರೂ ಫಂಡಮೆಂಟಲ್ ರೈಟ್ಸ್ ಬ್ರೀಚ್ ಆದರೆ ಎಲ್ಲಿಗೆ ಹೋಗ್ಬೋದು? ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ. ಇದು ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಇದು ಎಲ್ಲಿ ಉಪಯೋಗ ಮಾಡಬೇಕು, ಎಲ್ಲಿ ಉಪಯೋಗ ಮಾಡಬಾರ್ದು ಅನ್ನುವಂತಹದ್ದು ನಿಮಗೆ ಬಿಟ್ಟಿರುವಂತಹದ್ದು. ಓಕೆ, ಇದನ್ನು ಹೊರತುಪಡಿಸಿ ಮೀಟಿಂಗನ್ನು ಯಾವಾಗ ಇಡ್ಬೋದು, ಯಾವ ರೀತಿ ಪರ್ಮಿಷನ್ ತೊಗೋಬೇಕು, ರಸ್ತೆಯಲ್ಲಿ ಮೀಟಿಂಗ್ ಇಡ್ಬೋದಾ ಇಲ್ವಾ, ಲೌಡ್ ಸ್ಪೀಕರ್ಸನ್ನು ರಸ್ತೆಯಲ್ಲಿ ಪರ್ಮಿಷನ್ ಇಲ್ಲದೆ ಇಟ್ಕೊಳ್ಬಹುದಾ, ಮನೆಯಲ್ಲಿ ಪ್ರಾರ್ಥನೆಗಳನ್ನು ಇಟ್ಕೊಳ್ಬಹುದಾ, ಇಷ್ಟನ್ನು ಆಲೋಚನೆ ಮಾಡಿ ನೋಡಿದ್ವಿ. ಇದೆಲ್ಲದಕ್ಕೂ ಮೀರಿರುವಂತಹದ್ದೇ ಇನ್ನೊಬ್ಬರ ಜೊತೆ ಒಳ್ಳೆಯ ಸಂಬಂಧವನ್ನು ಮೈಂಟೈನ್ ಮಾಡಿ. ನಿಮ್ಮನ್ನು ನೋಡಿದ್ರೆ ಎಲ್ರಿಗೂ ಇಷ್ಟ ಆಗಬೇಕು. ನಾವು ಕ್ರೈಸ್ತರು ಯಾರ ಜೊತೆನೂ ದ್ವೇಷ ವೈಷಮ್ಯಗಳಿಲ್ಲದೆ ಹೋದರೆ ಸಾಧ್ಯವಾದ ಮಟ್ಟಿಗೆ ದೇವರ ಚಿತ್ತ ಇರುವವರೆಗೂ ನಿಮಗೆ ಯಾವ ಸಮಸ್ಯೆಯೂ ಸಹ ಬರೋದಿಲ್ಲ. ಓಕೆ, ಇದಿಷ್ಟನ್ನು ನಿಮ್ಮ ತಲೆ ಇಟ್ಕೊಳ್ಳಿ. ಒಂದು 3 ರೆಫರೆನ್ಸ್ಗಳು, ಏಕೆಂದರೆ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಪಾಠ ಆಗಿರೋದ್ರಿಂದ ಸಾಕಷ್ಟು ರೆಫರೆನ್ಸಸ್ಗಳನ್ನು ನೋಡಿಲ್ಲ ನಾವು ಈ ಪಾಠದಲ್ಲಿ. ಒಂದು 3 ರೆಫರೆನ್ಸ್ಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ, 13:1.
ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ. ಯಾರಿಗೆ ಅಧೀನರಾಗಿರಬೇಕು? ನಮ್ಮ ಮೇಲಿರುವಂತಹ ಅಧಿಕಾರಿಗಳಿಗೆ ಅಲ್ವಾ? ವಿಚಿತ್ರವಾಗಿ ನಾವು ಏಕೆಂದರೆ ಈಗ ಲಾಸ್ ಏನೇನು ಬರ್ತಿದೆ, ರೆಗ್ಯುಲೇಷನ್ಸ್ ಏನು ಬರ್ತಿದೆ, ಇದೆಲ್ಲ ನಮ್ಮ ಮೇಲಿರುವಂಥ ಅಧಿಕಾರಿಗಳಿಂದ ಬರ್ತಿರುವಂತಹದ್ದು. ಅವರೊಂದು ಲಾ ಅನ್ನು ಮಾಡಿದ್ರೆ ಅದಕ್ಕೆ ಅಬೈಡ್ ಮಾಡಬೇಕಾಗಿರುವಂತಹದ್ದು, ಅದನ್ನು ಪಾಲಿಸಬೇಕಾಗಿರುವಂತಹದ್ದು ನಮ್ಮ ಕರ್ತವ್ಯ. ಸಿಕ್ಕಾಕೋಬಾರ್ದು. ಹೌದಾ? ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ. ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟಿರುವರು. ನೆಕ್ಸ್ಟ್ ಅದೇ 13ನೇ ಅಧ್ಯಾಯ 7ನೇ ವಚನವನ್ನು ಒಂದು ಸರಿ ಓದೋಣ. ಅವರವರಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಿರಿ. ಕೆಲವರಿಗೆ ಕೆಲವು ವಿಚಾರಗಳು ಸಲ್ಲಬೇಕು. ಏನೇನು ಸಲ್ಲಬೇಕಂತೆ? ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು. ಟ್ಯಾಕ್ಸ್ ಯಾರಿಗಾದರೂ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ ಅಥಾರಿಟೀಸ್ಗೆ ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಯಾಕೆಂದರೆ ಅವ್ರವ್ರಿಗೆ ಸಲ್ಲಬೇಕಾಗಿರುವಂಥದ್ದೆಲ್ಲವೂ ಸಹ ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಕೀ ರೆಫರೆನ್ಸ್ ಅದು ಸತ್ಯವೇದದಲ್ಲಿ. ನಾವು ಎಷ್ಟು ಡಿಪ್ಲೊಮ್ಯಾಟಿಕ್ಕಾಗಿ ಈ ಲೋಕದಲ್ಲಿ ಜೀವನ ಮಾಡಬೇಕು, ನಮ್ಮ ಸುವಾರ್ತೆ ಪ್ರಯಾಣ ಕೊನೆಯವರೆಗೂ ಇರಬೇಕು, ಯಾರೂ ಅಬ್ಸ್ಟ್ರಕ್ಟ್ ಮಾಡಬಾರ್ದು ಅಂದರೆ ಇಷ್ಟು ಡಿಪ್ಲೊಮ್ಯಾಟಿಕ್ಕಾಗಿರಬೇಕು. ಕೆಲವರು ಇರ್ತಾರೆ, MLAಗಳು, ಚಿಕ್ಕದಾಗಿ ಸರ್ಪಂಚ್ಗಳು ಇರ್ತಾರಲ್ವ, ಇವ್ರಿಗೇನೂ ಬೇಕಾಗಿಲ್ಲ. ಯಾರಾದರೂ ಒಂದು ನಮಸ್ಕಾರ ಹಾಕ್ಬಿಟ್ಟು ಗುಡ್ ಮಾರ್ನಿಂಗು ಗುಡ್ ಈವ್ನಿಂಗ್ ಹೇಳಿಬಿಟ್ರೆ ಸಾಕು, ನೀವೇನು ಕೇಳಿದ್ರು ಎಲ್ಲದಕ್ಕೂ ಹ್ಞೂ ಅಂತಾರೆ. ಗೊತ್ತಾ ನಮಗೆ? ನಿಜನೇ ಇಲ್ವಾ? ನೀವು ಚಿಕ್ಕದಾಗ ಒಂದು ನಮಸ್ಕಾರ ಹಾಕಿ ಚೆನ್ನಾಗಿದ್ದೀರಾ ಸರ್, ನೀವು ಸೂಪರ್, ಹಾಗೆ ಹಿಂಗೆ ಅಂದರೆ ಸಾಕು, ನೀವೇನು ಕೇಳಿದ್ರೆ ಎಲ್ಲದಕ್ಕೂ ಹ್ಞೂ ಅಂತಾರೆ. ಆ ರೀತಿ ಒಬ್ಬ ವ್ಯಕ್ತಿ ಹತ್ರ ಒಳ್ಳೆ ಮನೋಭಾವವನ್ನು, ಮನಸ್ಥಿತಿಯನ್ನು ಇಟ್ಕೊಡುವಂತಹದ್ದು ಮಾಡ್ಬೋದಾ ನಾವು? ಏನು ಮಾಡಬೇಕು? ನಮಸ್ತೆ ಹೇಳಬೇಕಷ್ಟೇ. ನಿಜನಾ? ನೀವು ನೆಕ್ಸ್ಟ್ ಟೈಮ್ ಮೀಟಿಂಗ್ ಅಪ್ರೂವಲ್ಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ಹಿಂದೆ ಮುಂದೆ ನೋಡದೆ ಕೊಡ್ತಾರೆ. ಹೌದಾ? ಒಳ್ಳೆ ಮನುಷ್ಯರು, ನನಗೆ ಗೊತ್ತಿರುವಂಥವ್ರು. ಯಾಕೆ? ನೀವು ಸ್ವಲ್ಪ ತಲೆಬಾಗದ್ರಿ ಅಷ್ಟೇ. ನೀವು ಅದೇ ಜಾಗದಲ್ಲಿ ಇಲ್ಲ ನಂಗೆ ಪರ್ಮಿಷನ್ ಬೇಕು ಅಂತ ಹೇಳಿ ನಿಮ್ಮ ಧ್ವನಿ ಮೇಲೆತ್ತಿದ್ರಿ ಅಂತ ಅಂದ್ಕೊಳ್ಳಿ, ಕಳ್ಸಾಯಿ ಇವ್ರನ್ನ ಪಕ್ಕಕ್ಕೆ, ಮುಂದೆ ನೆಕ್ಸ್ಟ್ ಇರುವಂಥವ್ರನ್ನ ಬನ್ನಿ ಅಂತಾರೆ. ಅದೆಲ್ಲ ಆಗಬಾರ್ದಲ್ವ? ಸ್ವಲ್ಪ ಜನಕ್ಕೆ ಮರ್ಯಾದೆ ಸಲ್ಲಬೇಕು, ಸಲ್ಲಿಸೋಣ ಅವರಿಗೆ. ಸ್ವಲ್ಪ ಜನಕ್ಕೆ ನೀವು ನೋಡಿದ್ರಲ್ವ ಕಂದಾಯ ಸಲ್ಲಬೇಕು, ಅವರಿಗೆ ಕಂದಾಯವನ್ನು ಸಲ್ಲಿಸೋಣ. ಅದೇ ಈ ವಚನ ಹೇಳ್ತಿರುವಂತಹದ್ದು. ಸೊ ನಾವು ಮಾಡಬೇಕಾಗಿರುವಂತಹದ್ದೆಲ್ಲ ಇಷ್ಟೇ, ಎಲ್ಲರ ಜೊತೆನೂ ಒಳ್ಳೆಯ ಸಂಬಂಧ. ಕೊನೆಯ ವಚನ, ಇನ್ನೊಂದೇ ಒಂದು ವಚನ ನೋಡ್ಕೊಂಡು ಮುಗಿಸೋಣ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಯಾರನ್ನೂ ದೂಷಿಸದೆ ಕುತರ್ಕ ಮಾಡದೆ ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡು. ಹೇಗಿರಬೇಕಂತೆ ನಾವು? ಅಧೀನರಾಗಿ, ವಿಧೇಯರಾಗಿ. ನೆಕ್ಸ್ಟ್ ಅದನ್ನು ಹೊರತುಪಡಿಸಿ ಕೆಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಪದವನ್ನು ಓದಿದ್ವಿ. ಏನು? ಯಾರನ್ನೂ ದೂಷಿಸದೆ. ಏನು ಮಾಡಬಾರ್ದು? ಯಾರನ್ನೂ ದೂಷಿಸದೆ. ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡು ಎಲ್ಲಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಈ ಅಧಿಕಾರಿ ಕಾನೂನು ಗೊತ್ತಾ, ನನಗೆ ಫಂಡಮೆಂಟಲ್ ರೈಟ್ಸ್ ಗೊತ್ತು, ಈ ಪ್ರಸಂಗ ಕೇಳಿಬಿಟ್ಟು ಅನ್ನಬಾರ್ದು. ದೂಷಿಸಬಾರ್ದು, ಯಾರನ್ನೂ ಕೆಳಗೆ ತಂದು ಮಾತಾಡಬಾರ್ದು, ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬಾರ್ದು. ತಪ್ಪದು. ನಾವು ನೋಡಿದ್ವಿ ಆರ್ಟಿಕಲ್ 25 ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ. ಆರ್ಟಿಕಲ್ 25ಅಲ್ಲಿರುವಂಥ ಲಿಮಿಟೇಷನ್ ಏನು? ಹಕ್ಕಿದೆ. ಅದೇ ಜಾಗದಲ್ಲಿ ಆರ್ಟಿಕಲ್ 25 ಏನು ಹೇಳುತ್ತೆ? ಎಕ್ಸೆಪ್ಷನ್ ಏನು ಹೇಳುತ್ತೆ? ಒಂದು ವೇಳೆ ಈ ಹಕ್ಕನ್ನು ನಾವು ಉಪಯೋಗಿಸ್ಕೊಂಡು ಇನ್ನೊಂದು ಕಡೆ ಗಲಾಟೆಯನ್ನು ಇದನ್ನು ಸೃಷ್ಟಿ ಮಾಡಿದ್ರೆ ನಮ್ಮನ್ನು ಕ್ವೆಶನ್ ಮಾಡ್ಬೋದು, ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಅಲ್ವಾ? ಯೇಸು ಕ್ರಿಸ್ತರ ಬಗ್ಗೆ ಹೇಳಲಿಕ್ಕೆ ಆರ್ಟಿಕಲ್ 25 ಕೆಳಗಡೆ ಪ್ರಾಪಗೇಷನ್ ಅನ್ನುವಂತಹ ಪದದ ಕೆಳಗೆ ಹಕ್ಕಿದೆ. ನಮಗೆ ಹಕ್ಕಿದೆ ಅಂತ ಹೇಳಿ ಯೇಸು ಕ್ರಿಸ್ತರು ಮಾತ್ರ ಶ್ರೇಷ್ಠರು, ಈ ದೇವರು ಹಾಗೆ ಆ ದೇವರು ಹಾಗೆ ಅಂತ ಹೆಸರು ತೊಗೊಂಡು ಪಿನ್ ಪಾಯಿಂಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅದರಿಂದ ಏನಾಗುತ್ತೆ? ಜಗಳ ಶುರು ಆಗುತ್ತೆ. ಆ ಜಗಳ ಶುರುವಾಗಿರುವುದರಿಂದ ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಆ ಹಕ್ಕು, ಆ ಅಧಿಕಾರ ಕಾನೂನಿಗಿದೆ. ನಮಗೆ ಹೇಳುವುದಕ್ಕೆ ಅಧಿಕಾರ ಇದೆ ಅಂತ ಮಾತ್ರಕ್ಕೆ ದೂಷಿಸಲಿಕ್ಕೆ ಅಧಿಕಾರ ಇದೆ ಅಂತ ಅನ್ಕೊಬಾರದು. ಓಕೆ? ಯಾರನ್ನೂ ದೂಷಿಸದೆ ಕುತರ್ಕ ಮಾಡುತ್ತೆ. ಎಲ್ಲ ಮನುಷ್ಯರಿಗೆ ಕುತರ್ಕ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ಯಾರ ಜೊತೆನೂ ಆರ್ಗ್ಯುಮೆಂಟ್ಸ್ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆರ್ಗ್ಯುಮೆಂಟ್ಸ್ ಅವ್ರು ಹೇಳ್ತಾರೆ, ಬ್ರದರ್ ನಮ್ಮ ಏರಿಯಾಗೆ ಬಂದು ದಯವಿಟ್ಟು ಸುವಾರ್ತೆ ಸಾರಬೇಡಿ, ತೊಂದರೆ ಕೊಡಬೇಡಿ ಅಂತ ಹೇಳ್ತಾರೆ. ಯಾಕೆ ಕೊಡಬಾರ್ದು? ನಂಗೆ ಫಂಡಮೆಂಟಲ್ ರೈಟ್ ಇದೆಯಲ್ವಾ ಅನ್ನುವಂತಹದ್ದು ಬೇಡ. ನಮಗೆ ರೈಟ್ಸ್ ಅನ್ನುವಂತಹದ್ದು ನಮಗೆ ಗೊತ್ತಿರಲಿಕ್ಕೆ ಅದು ಹೇಗೆ ಉಪಯೋಗ ಮಾಡ್ಕೋಬೇಕು ಗೊತ್ತಿರುವಂಥವ್ರಿಗೆ, ಫಂಡಮೆಂಟಲ್ ರೈಟ್ ಗೊತ್ತಿರುವಂಥವ್ರಿಗೆ ಹೇಳ್ಬೋದು, ಅಥಾರಿಟೀಸ್ ಮುಂದೆ ಹೇಳ್ಬೋದು, ಕೋರ್ಟ್ ಮುಂದೆ ಹೇಳ್ಬೋದು, ಸ್ಟೇಷನ್ ಮುಂದೆ ಒಂದು ಹೈಯರ್ ಆಫೀಷಿಯಲ್ ಮುಂದೆ ಹೇಳ್ಬೋದು. ಇದು
ನಾವು ಅದಕ್ಕೋಸ್ಕರ ಫಂಡಮೆಂಟಲ್ ರೈಟ್ಸ್ನ ಬಗ್ಗೆ ಆಲೋಚನೆ ಮಾಡಿತ್ತು. ಕುತರ್ಕ ಮಾಡಬಾರ್ದು. ನಾನಾಗಲೇ ಹೇಳಿದೆ ನಿಮ್ಗೆ, ಯಾರಾದರೂ ನಮ್ಮ ಏರಿಯಾಗೆ ಬಂದು ದಯವಿಟ್ಟು ತೊಂದರೆ ಕೊಡಬಾರ್ದು ಅಂತ ನಿಮಗೆ ಹೇಳಿದ್ರೆ ಏನು ಮಾಡಬೇಕು, ಅಲ್ಲಿಂದ ಬಂದುಬಿಡಬೇಕು. ಇನ್ನೊಂದು ಮಾತು ಮಾತಾಡದೆ ನನಗೆ ಹಕ್ಕಿಲ್ವಾ, ನನಗೆ ಅಧಿಕಾರ ಇಲ್ವಾ, ಇದೇ ಏರಿಯಾದಲ್ಲಿ ನಂದೊಂದು ಮನೆ ಇಲ್ವಾ ಅನ್ನದೆ, ಒಂದೇ ಒಂದು ಮಾತು ಮಾತಾಡದೆ, ಆರ್ಗ್ಯುಮೆಂಟ್ಸ್ ಇಟ್ಕೊಳ್ಳದೆ, ತರ್ಕಿಸದೆ ಸೈಲೆಂಟಾಗಿ ವಾಪಸ್ ಬರಬೇಕು. ಓಕೆ, ಇದಿಷ್ಟನ್ನು ನಮ್ಮ ತಲೆಯಲ್ಲಿ ಇಟ್ಕೊಳ್ತೀವ. ಒಂದು ವೇಳೆ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವರು ದೈವ ಸಂದೇಶಕರು, ಸಭಾಪಾಲಕರು ಆದರೆ, ಈಗ ನಾವು ಆಲೋಚನೆ ಮಾಡಿರುವಂತಹ ಇಷ್ಟು ವಿಚಾರಗಳು ಸಹ ನಿಮಗೆ ಸಮಾಜದಿಂದ, ಅಥಾರಿಟೀಸಿಂದ, ಸರ್ಕಾರದಿಂದ ಯಾವುದೇ ತೊಂದರೆ ಬರದಂತೆ ಕಾಪಾಡಿಕೊಳ್ಳುವಂತಹ ಜ್ಞಾನವನ್ನು ದೇವರು ಈ ಸಂದೇಶದ ಮೂಲಕ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಹೌದಾ? ಅದನ್ನು ಇಟ್ಕೊಂಡು ನಾವು ಕೇಳಿರುವಂತಹ ತಕ್ಕ ಹಾಗೆ ನಡ್ಕೊಂಡು, ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲಿ ಎಷ್ಟು ಜಾಣರು, ಎಷ್ಟು ತಿಳುವಳಿಕೆಯುಳ್ಳವರು, ಸಮಸ್ತವನ್ನು ತಿಳ್ಕೊಂಡಿರುವಂಥವ್ರು ಹೇಗಾಗಿದ್ರು ಅದೇ ರೀತಿಯಾಗಿ ಆಗಿರ್ತೀವಿ. ನೀವು ಮುಂದೆ ಸೇವೆ ಸ್ಟಾರ್ಟ್ ಮಾಡಿದಾಗ ಆ ಸೇವೆ ಇನ್ನೂ ಉತ್ತಮವಾಗಿ ಬೆಳೀಲಿ ಅನ್ನುವಂಥದ್ದನ್ನು ದೇವರ ಸನ್ನಿಧಾನದಲ್ಲಿ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಕ್ರೈಸ್ತರು ಎಷ್ಟು ಬುದ್ಧಿವಂತರಾಗಿರಬೇಕು, ಎಷ್ಟು ಜ್ಞಾನಿಗಳಾಗಿರಬೇಕು ಈ ಸಮಾಜದಲ್ಲಿ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರ ತಂದೆ. ನೀವು ಸತ್ಯವೇದದಲ್ಲಿ ಕೊಟ್ಟಿರುವಂತಹ ಮಾತುಗಳನ್ನು ನಾವು ಪಾಲಿಸಿ ಹೋದರೆ, ಅದರ ಪ್ರಕಾರ ನಾವು ಜೀವಿಸಿದ್ರೆ, ಅದರ ಪ್ರಕಾರ ನಾವು ತಿಳುವಳಿಕೆಯನ್ನು ಹೊಂದಿದ್ರೆ, ನಮ್ಮನ್ನು ಅಬ್ಸ್ಟ್ರಕ್ಟ್ ಮಾಡುವಂಥವ್ರು, ನಮ್ಮನ್ನು ತಡೆಯುವಂತಹವರು, ನಮ್ಮನ್ನು ಕ್ವೆಶನ್ ಮಾಡುವಂತಹವರು ನಿಮ್ಮ ಚಿತ್ತ ಇರೋವರೆಗೂ, ನೀವು ಪರೀಕ್ಷೆಯನ್ನು ಏರ್ಪಡಿಸಬೇಕು ಅಂತ ಅಂದ್ಕೊಳ್ಳುವಂತಹ ಸಮಯದವರೆಗೂ ಯಾರೂ ಇರೋದಿಲ್ಲ ಅಂತ ಅರ್ಥ ಆಗಿದೆ ಅಪ್ಪ. ಕೇಳಿರುವಂಥ ಇಷ್ಟು ಮಾಹಿತಿಯನ್ನು ನಮ್ಮ ತಲೆಯಲ್ಲಿಟ್ಕೊಂಡು ನಿಮ್ಮ ಹೆಸರಿಗೆ ನಾವು ಮಾಡುವಂತಹ ಯಾವ ಕ್ರಿಯೆಗಳಿಂದಲೂ ಸಹ ಕಳಂಕ ಬರದೇ ಇರುವಂತಹ ರೀತಿಯಲ್ಲಿ, ನಿಮ್ಮ ಮಗನ ಹೆಸರಿಗೆ ಕಳಂಕ ಬರದೇ ಇರುವಂತಹ ರೀತಿಯಲ್ಲಿ ನಮ್ಮ ಕ್ರಿಯೆಗಳಿಂದ ಘನತೆಯೇ ಬರುವಂತೆ ಅಷ್ಟು ಜಾಣರನ್ನಾಗಿ, ಅಷ್ಟು ವಿವೇಕವುಳ್ಳಂಥವರಾಗಿ ನಮ್ಮನ್ನು ಮಾರ್ಪಡಿಸಿ, ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಸಹ ತಾವು ಕೇಳಿರುವಂತಹ ಮಾಹಿತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ಕೊಟ್ಟು ನಡೆಸಿ. ಇನ್ನೊಂದು ಸಾರಿ ಸುವಾರ್ತೆಯ ನಿಮಿತ್ತ ಪ್ರಯಾಣ ಮಾಡ್ತಿರುವಂತಹ ನಿಮ್ಮ ಮಗನನ್ನು ನೆನಪಿಸ್ಕೊಳ್ಳಿ. ತನ್ನ ಪ್ರಯಾಣ, ಹಾಗೆ ತಾನು ಮಾಡ್ತಿರುವಂತಹ ಪ್ರಸಂಗ, ಅಲ್ಲಿ ಕೂತಿರುವಂತಹ ಜನ, ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಸಮರ್ಪಿಸ್ತಾ, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಅವರಿಗೆ ಇರುವಂತಹ ಅವಶ್ಯಕತೆಗಳು, ಅನಿವಾರ್ಯತೆಗಳೇನು ಅಂತ ನಿಮಗೆ ಗೊತ್ತು ತಂದೆ. ಅದನ್ನು ನಿಮ್ಮ ಚಿತ್ತಾನುಸಾರವಾಗಿರುವಂಥ ಸಮಯದಲ್ಲಿ ನೀವು ಪೂರೈಸ್ತೀರ, ಬಗೆಹರಿಸ್ತೀರ ಅನ್ನುವಂತಹದನ್ನು ನಾವು ನಂಬ್ತಿದ್ದೇವೆ. ಆರೋಗ್ಯ ಸಮಸ್ಯೆಗಳು ಪ್ರತಿಯೊಂದೊಂದು ಸಹ ಅವರ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ ಎಲ್ಲವನ್ನೂ ಸಹ ನಡೀತಿರುವಂತಹ ಕೂಟಗಳು, ಮುಂದೆ ಇರುವಂತಹ ಗುಡ್ ಫ್ರೈಡೇ ಸಂದರ್ಭದಲ್ಲಿರುವಂತಹ ಪ್ರಾರ್ಥನೆ ಕೂಟ, ಹೊರಗಡೆ ಇರುವಂತಹ ಮೀಟಿಂಗ್ಗಳು, ಪ್ರತಿಯೊಂದನ್ನು ಸಹ ನೆನಪು ಮಾಡಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ ಅಪ್ಪ. ಅವೆಲ್ಲವೂ ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ನಡೆಸ್ತೀರಾ ಅನ್ನುವಂತಹದನ್ನು ನಾವು ನಂಬ್ತಿದ್ದೇವೆ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್.